Good morning. Good morning. Thank you. ನೋಡಿ ಇಲ್ಲೊಂದೆರಡು ಸೀಕ್ವೆನ್ಸ್ ಇದೆ. ಸೊ ಈ ಸೀಕ್ವೆನ್ಸ್ ಲಿಮಿಟ್ ಕಂಡಿದ್ದೀರಿ. First one is 1. Limit is 1. So an is equal to the given it e to the power exponential ಅಂದ್ರೆ 1 by. So as n tends to infinity 1 by n tends to e power 1 e power 0 ಆಗುತ್ತೆ. e power 0 ಬಂದ್ಬಿಟ್ಟು anything power 0 is 1. So ಇದೇನಾಗುತ್ತೆ? So an is equal to as n tends to infinity this cos n ಏನಿದೆ cos n ಏನಾಗುತ್ತೆ? ಆಸಿಲೇಟ್ ಆಗ್ತಾ ಇರುತ್ತೆ. ಸೊ ಆಸಿಲೇಟ್ ಆಗ್ತಾ ಇರುತ್ತೆ ಯಾವ್ದ್ರ ಮಧ್ಯೆ? ಬಿಟ್ವೀನ್ 1 ಅಂಡ್ -1 ಮಧ್ಯೆ. ಇದು 0 ಟೆಂಡ್ ಆಗುತ್ತೆ ಫುಲ್. ಇದು 1 by n ಕ್ವಾಂಟಿಟಿ ಏನಿದೆ, ಸೊ ಇದು 0 ಟೆಂಡ್ ಆಗುತ್ತೆ. ಸೊ 0 ಇಂಟು ಬಿಟ್ವೀನ್ 1 ಅಂಡ್ -1 ಏನಾಗುತ್ತೆ ಆನ್ಸರು? 0 ಆಗುತ್ತೆ. And both are bounded sequences. ಒಪ್ಕೋತೀರಾ? Actually, every convergent sequence are bounded. ಸೊ ಇದು ಮಾಡ್ಕೊಳ್ಳಿ. ನೀವು ಮಾಡ್ತೀರಾ? ಇದು ಹೆಂಗ್ ಮಾಡ್ತೀರಾ? ಲಿಮಿಟ್ ಕಂಡಿದ್ರಿ ಸರ್. ಲಿಮಿಟ್ ಒಂದು ಇಂಪಾರ್ಟೆಂಟ್ ನಮಗೆ. ಸೊ ಇದನ್ನ ಲಿಮಿಟ್ ಹೆಂಗ್ ಕಂಡಿದ್ದು? ಸೊ ಲಿಮಿಟ್ ಆಸ್ n tends to infinity an is equal to limit as n tends to infinity. ಸೊ ಇಂಥ ಟೈಮಲ್ಲಿ n ಕಾಮನ್ ತೆಗಿಬೇಕು. ಸೊ n ಕಾಮನ್ ತೆಗೆದ್ಬಿಟ್ಟು 2 plus 3 by n divided by n ಕಾಮನ್ ತೆಗೆದ್ರೆ 3 plus 4 by n. So n cancel ಆಗುತ್ತೆ. So as n tends to infinity this term becomes 0. This term becomes 0. So ಏನಾಗುತ್ತೆ? 2 by 3 ಆಗುತ್ತೆ. ಡೈರೆಕ್ಟ್ ಆಗಿ ಆನ್ಸರ್ ಕೂಡ ಹೇಳ್ಬೋದು. ಹೆಂಗೆ ಅಂತಂದ್ರೆ, if numerator and denominator are polynomial functions and having the same degree, so ಅವಾಗ you just take the coefficients of highest power of n. ಅಂದ್ರೆ n coefficient ಏನಿದೆ ಇಲ್ಲಿ 2 ಇದೆ, divided by 3 ಇದೆ. ಸೊ ಈ ತರ. ಇದು ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತ ಕಂಡುಹಿಡಿಯಬಹುದಾ? ಒಂದು 2 ಟರ್ಮ್ಸ್ ನೋಡಿ. ಇಲ್ಲ ಅಂತಂದ್ರೆ ಫಾರ್ಮಲ್ ಪ್ರೊಸೀಜರ್ ಬೇರೆ ಇದೆ. ಫಾರ್ಮಲ್ ಪ್ರೊಸೀಜರ್ ಏನಿದೆ? ವಾಟ್ ಇಸ್ ದ ಡೆಫಿನೇಷನ್ ಆಫ್ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್? an plus 1 ಮೈನಸ್ an ಮಾಡಬೇಕು. ಅದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಬಂತು ಅಂದ್ರೆ ಏನಾದ್ರ ಅರ್ಥ? ಇನ್ಕ್ರೀಸಿಂಗ್ ಅಂತ. ಸೊ ಈಗ an plus 1 ಮಾಡ್ಕೊಳ್ಳಿ. an ಮಾಡ್ಕೊಳ್ಳಿ. ಮಾಡ್ಬಿಡ. an plus 1 ಮೈನಸ್ an ಏನಾಗುತ್ತೆ? an plus 1 ಏನಾಗುತ್ತೆ? n ಜಾಗದಲ್ಲಿ n plus 1 ಹಾಕಿ. ಡೈರೆಕ್ಟ್ ಬರ್ತೀನಿ. 2n plus 2 plus 3 divided by 3n plus 3 plus 4 minus an ಅಂತಂದ್ರೆ 2n plus 3 divided by 3n plus 4. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಮತ್ತೆ ನಿಮ್ಗೆ ಏನು ಸಿಗುತ್ತೆ ಅಂದ್ರೆ 2n plus 5 divided by 3n plus 7 minus 2n plus 3 divided by 3n plus 4. So it will give you take the LCM. 3n plus 4 into 3n plus 7. ಇದನ್ನ ಮಲ್ಟಿಪ್ಲೈ ಮಾಡ್ಬಿಡ್ತೀರಾ? 6n square plus 15n. ಇಲ್ಲ ಅದ್ರ ಕೆಲಸ ಮಾಡಿ, ಮಲ್ಟಿಪ್ಲೈ ಏನ್ ಮಾಡಕ್ ಹೋಗ್ಬಿಡಿ, ಹಂಗೆ ವ್ಯಾಲ್ಯೂ ಸಬ್ಮಿಟ್ ಮಾಡ್ಬಿಡೋಣಲ್ವಾ? 3n plus 4 ಮಲ್ಟಿಪ್ಲೈ ಮಾಡಿ ಕೂಡ ಮಾಡ್ಬೋದು. 2n plus 3 3n plus 7. ಓಕೆನಾ? ಸೊ ಇನ್ಕ್ರೀಸಿಂಗ್ ಆಗ್ಬೇಕಂದ್ರೆ ಏನಾಗಬೇಕು? ಫಾರ್ ಎನಿ ಎನ್ ದಿಸ್ ಶುಡ್ ಬಿ ಗ್ರೇಟರ್ ದ್ಯಾನ್ 0 ಆಗ್ಬೇಕಲ್ವಾ? ಸುಮ್ಮನೆ ಸಿಂಪಲ್ ವ್ಯಾಲ್ಯೂ ತಗೊಳ್ಳಿ. ಅದು ನಮ್ದು
ಸಿಂಪಲ್ n ವ್ಯಾಲ್ಯೂ is equal to ತಗೊಂಡು 1. n is equal to 1 ಹಾಕಿದ್ರೆ ನಿಮ್ಗೆ ಏನಾಗುತ್ತೆ ಸ್ಟಾರ್ಟಿಂಗ್ ಇದು ನ್ಯೂಮರೇಟರ್ ಮಾತ್ರ ನೋಡಿ, ಡಿನಾಮಿನೇಟರ್ ಇಸ್ ಎ ಪಾಸಿಟಿವ್ ಕ್ವಾಂಟಿಟಿ, ಡಿನಾಮಿನೇಟರ್ ಬಗ್ಗೆ 49 ವರಿ minus ಮಾಡೋದು 1 ಅಂದ್ರೆ 7 ಆಗುತ್ತಲ್ವಾ, yes sir. 7 ಇಂಟು 7 49 ಬರುತ್ತೆ. 49 ಬರುತ್ತೆ. ಇದೆಷ್ಟು ಬರುತ್ತೆ? 10 5 into ಇಂಟು 50 ಬರುತ್ತೆ. ಅಂದ್ರೆ 49 9 49 minus ಮೈನಸ್ 50 50 ಅಂದ್ರೆ ಮೈನಸ್ ಬಂದ್ಬಿಡ್ತು. One. ಡಿನಾಮಿನೇಟರ್ ಬಗ್ಗೆ ವರಿ ಮಾಡಕ್ ಹೋಗ್ಬಿಡಿ, ಡಿನಾಮಿನೇಟರ್ ಫುಲ್ ಪಾಸಿಟಿವ್ ಬರುತ್ತೆ ನಿಮ್ಗೆ ಏನೇ ಮಾಡಿದ್ರು ಕೂಡ. ಮೈನಸ್ ಬಂದ್ಬಿಡ್ತು, ಮೈನಸ್ ಅಂತ ಅಂದ್ರೆ ಲೆಸ್ ದನ್ 0. ಸೊ ಅಂತ ಅಂದ್ರೆ ಇದು ಆಕ್ಚುಲಿ an ಪ್ಲಸ್ 1 ಮೈನಸ್ ಏನ್ ಮಾಡಿದ್ವಿ, ಇದು ಲೆಸ್ ದನ್ 0 ಬಂತು. ಇದೇನಾಗ್ತಿದೆ, ಅದು ಡಿಕ್ರೀಸಿಂಗ್. decreasing. ಡಿಕ್ರೀಸಿಂಗ್. ಸೊ ಹಂಗಾಗಿ ಇಷ್ಟ, ಅಂಡ್ ಇಟ್ ಇಸ್ ಕನ್ವರ್ಜೆಂಟ್ ಆಲ್ಸೋ. ಇದಕ್ಕೆ ಏನ್ ಹೇಳ್ತಾರೆ, ಲಿಮಿಟ್ ಕಂಟ್ರಿ ಸಾಕು. ಅದೇ ಮೆಥಡ್ ಮೊನೊಟೋನ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಚೆಕ್ ಮಾಡಿದೀವಿ ಮನೇಲಿ. ಸೊ ಲಿಮಿಟ್ ಏನೇ ಬರುತ್ತೆ, ಹೈಯೆಸ್ಟ್ ಕೋಎಫಿಷಿಯಂಟ್ 1 ಇದೆ ನ್ಯೂಮರೇಟರ್ ಪವರ್ ಡಿವೈಡ್ ಬೈ ಇಲ್ಲೂ ಕೂಡ 1 ಇದೆ. ಸೊ 1 by 1 ಬರುತ್ತೆ. 1 ಬರುತ್ತೆ, ಕನ್ವರ್ಜೆಂಟ್. ಸೊ ದಿಸ್ ದ ಸೀಕ್ವೆನ್ಸ್ n is equal to ಹೆಂಗೆ 1 plus 1 by 3 1 by 3 square 1 by 3 power n. ಸೊ ಹಿಂಗೆ ಹೋಗ್ತಾ ಇರುತ್ತೆ. ಸೊ ನಿಮ್ಗೆ ಗೊತ್ತಿದೆ, ದಿಸ್ ಇಸ್ ಜಿಯೋಮೆಟ್ರಿಕ್ ಸೀರೀಸ್ ಅಲ್ವಾ? ಅಂದ್ರೆ ಇಲ್ಲಿ ಈಚ್ ಟರ್ಮ್ ಆಫ್ ಸೀಕ್ವೆನ್ಸ್ ಈಸ್ ಎ ಸಮ್ ಆಫ್ ಜಿಯೋಮೆಟ್ರಿಕ್ ಸೀರೀಸ್. ಹೆಂಗಾಗುತ್ತೆ ಆಕ್ಚುಲಿ ಇದು ಟರ್ಮ್ ಹೆಂಗಿರುತ್ತೆ ಅಂತಂದ್ರೆ, ಈ ಸೀಕ್ವೆನ್ಸ್ ಜನರೇಟ್ ಮಾಡಿದ್ರೆ ಹೆಂಗಿರುತ್ತೆ, ಈ ತರ ಇರುತ್ತೆ ನೋಡಿ. ಫಸ್ಟ್ n ಗೆ 1 ಕೊಟ್ರೆ ಏನಾಗುತ್ತೆ, 1 ಬರುತ್ತೆ. ಸಾರಿ, n ಗೆ 1 ಕೊಡ್ಬೇಕಲ್ವಾ, 0 ಇಂದ ಕೊಡಕ್ಕಾಗಲ್ಲ. 1 plus 1 by 3 ಬರುತ್ತೆ ಫಸ್ಟ್ ಟರ್ಮ್. 1 plus 1 by 3 ಬರುತ್ತೆ. ಸೆಕೆಂಡ್ ಟರ್ಮ್ 1 plus 1 by 3 plus 1 by 3 ಸ್ಕ್ವೇರ್ ಬರುತ್ತೆ. ಸಮ 1 plus 1 by 3 1 by 3 ಸ್ಕ್ವೇರ್ plus 1 by 3 ಪವರ್ 1 by 3 ಪವರ್ 4 ಅಷ್ಟೇ. ಸಮ ಅಂಡ್ ಸೊ ಆನ್ ಹೋಗ್ತಾನೆ ಇರುತ್ತದೆ ಸೀರೀಸ್. ಸೊ ಇದು ಆಬ್ವಿಯಸ್ಲಿ ನಾವು ನೋಡಿದ ತಕ್ಷಣ ಹೇಳ್ಬೋದು ಮೊನೊಟೋನಿಕಲಿ ಇನ್ಕ್ರೀಸಿಂಗ್, ಹೌದಲ್ವಾ? ಯಾಕಂದ್ರೆ ಫಸ್ಟ್ ಅಲ್ಲಿ ಏನೋ ಸಮ್ ಇದೆ, ಎರಡು ಟರ್ಮ್ ಸಮ್ ಇದೆ. ಸೆಕೆಂಡ್ ಟರ್ಮ್ ಅಲ್ಲಿ ಏನ್ ಬಂತು, ಆ 2 ಸಮ್ ಜೊತೆ ಇನ್ನೊಂದು ಚೂರು ಸಮ್ ಆಡ್ ಆಯ್ತು, 1 by 3 ಸ್ಕ್ವೇರ್ ಆಡ್ ಆಯ್ತು. ಅಂದ್ರೆ ಪ್ರತಿ ಟರ್ಮ್ಗೂ ಕೂಡ ಏನೋ ಸ್ವಲ್ಪ ಕ್ವಾಂಟಿಟಿ ಆಡ್ ಆಗ್ತಾ ಹೋಗ್ತಾ ಇದೆ ಅಲ್ವಾ? ಸೊ ಆಡ್ ಆಗ್ತಾ ಹೋಗ್ತಾ ಇದೆ ಅಂತಂದ್ರೆ ಏನದ್ರ ಅರ್ಥ, ಇನ್ಕ್ರೀಸಿಂಗ್, ಆಬ್ವಿಯಸ್ಲಿ ಇನ್ಕ್ರೀಸಿಂಗ್. ಸೊ ಇನ್ಕ್ರೀಸಿಂಗ್ ಅಂತ ಅಂದ್ರೆ ಡೆಫಿನೆಟ್ಲಿ ನಿಮಗೆ ಗೊತ್ತಿದೆ, ಇನ್ಕ್ರೀಸಿಂಗ್ ಮೊನೊಟೋನಿಕಲಿ ಇನ್ಕ್ರೀಸಿಂಗ್ ಅಂತ ಅಂದ್ರೆ ಅದರ ಅರ್ಥ ಫಸ್ಟ್ ಟರ್ಮ್ ಏನಿರುತ್ತೆ ಅದೇ ನಮ್ಮ ಇನ್ಫಿಮಮ್ ಆಗಿರುತ್ತೆ, ಹೌದಲ್ವಾ? ಸೊ ಇದೇ ನಮ್ಮ ಇನ್ಫಿಮಮ್ ಆಗಿರ್ಬೇಕಂದ್ರೆ 1 plus 1 by 3 ಎಷ್ಟಾಗುತ್ತೆ ಆನ್ಸರ್? 4 by 3 3 plus 4 by 3 ಆಗುತ್ತೆ. ಕ್ಲಿಯರಾ? 4 by 3 ಇಸ್ ಇನ್ಫಿಮಮ್. ನಾವು ಲಿಮಿಟ್ ಕಂಡುಹಿಡಿಯೋಣ. ಈಗ ಏನಾದ್ರು ಕನ್ವರ್ಜ್ ಆಗುತ್ತಾ ಅಥವಾ ಡೈವರ್ಜ್ ಆಗುತ್ತಾ ಅಂತ ನಮ್ಗೆ ಗೊತ್ತಿದೆ. ಜಿಯೋಮೆಟ್ರಿಕ್ ಸೀರೀಸ್ ಗೊತ್ತಿದೆಯಾ? ಸಮ್ ಆಫ್ ಜಿಯೋಮೆಟ್ರಿಕ್ ಸೀರೀಸ್ ಹೆಂಗಿದೆ ಅಂತ, ಎ ಇರುತ್ತೆ, a plus ar plus ar square and ar power n minus 1. ಈ ತರ ಏನಾದ್ರು ಇದ್ರೆ ಇದಕ್ಕೆ Sn ಬಂದ್ಬಿಟ್ಟು a by 1 minus r. a by 1 minus r. ಅಥವಾ a into 1 minus r power n divided by 1 minus r. ಓಕೆನಾ? ಸೊ ಇದನ್ನ ಸಮ್ ಮಾಡಿದ್ರೆ ಏನಾಗುತ್ತೆ, ಆ ಸೀಕ್ವೆನ್ಸ್ ನ ಸಮ್ ಮಾಡಿದ್ರೆ, ಸೊ ವಿಚ್ ಇಸ್ ಈಕ್ವಲ್ ಟು, ಅಪ್ಲೈ ಮಾಡಿ, ಎ ಅಂದ್ರೆ 1 ಇಂಟು 1 ಮೈನಸ್ ಆರ್ ಅಂದ್ರೆ ಏನು, 1 by 3 1 by 3 ಹೋಲ್ ಟು ದಿ ಪವರ್ n plus 1 ಆಗುತ್ತೆ. ಯಾಕಿದೆ n plus 1? n minus 1 by 3 ಆಗುತ್ತೆ. ನೋಡಿ ಇದರಲ್ಲಿ n ಟರ್ಮ್ಸ್ ಇರ್ತವೆ, ಇಲ್ಲಿ ಇದರಲ್ಲಿ ನೋಡಿ n ಟರ್ಮ್ಸ್ ಇದೆ. ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಓಕೆನಾ? ಸೊ ಅದೇ ತರ ದಿಸ್ ಇಸ್ ದ nth ಟರ್ಮ್. ಇಲ್ಲಿ n ಟರ್ಮ್ ಇದ್ರೆ ಇಲ್ಲಿ ಪವರ್ n ಬರುತ್ತೆ. ಓಕೆ, ಇಲ್ಲಿ ಆಕ್ಚುಲಿ ನೀವು ಅಬ್ಸರ್ವ್ ಮಾಡಿ n plus 1 ಟರ್ಮ್ಸ್ ಇದಾವೆ ಇಲ್ಲಿ. ಹೇಗೆ ಸರ್ ಅಂತ ಅಂದ್ರೆ ನೋಡಿ, ಈಗ 3 power 1 ಇದು ಫಸ್ಟ್, ಇದನ್ನ ಈ 1 ಬಿಟ್ಬಿಡಿ, ಇಲ್ಲಿ 1 ಇಂದ ಶುರುವಾಗಿದೆ ಅಂತ ಅನ್ಕೊಳ್ಳಿ. 1 2
3 ಹಂಗೆ ಹೋಗ್ತಾ ಇಷ್ಟಕ್ಕೇನೆ ಅದು n ಟರ್ಮ್ಸ್ ಬರುತ್ತೆ. ಇಲ್ಲೊಂದು ಟರ್ಮ್ ಇದೆಯಲ್ಲ, ಅಂದ್ರೆ ಇದು ಸಮ್ಮೇಷನ್ ಸ್ಟಾರ್ಟ್ ಆಗಿರೋದು 1 0 ಇಂದ divided by 3 ಶುರುವಾಗಿರುತ್ತೆ. power 0. ಸೊ 0 ಇಂದ ಶುರುವಾಗಿರುತ್ತೆ ಸಮ್ಮು, ಬಟ್ ನಾವು ಇಲ್ಲಿ ಕನ್ಸಿಡರ್ ಮಾಡೋದು 1 ಇಂದ 1 ಇಂದ. ಹಂಗಾಗಿ ಇಲ್ಲಿ n+1 ಟರ್ಮ್ಸ್ ಇರ್ತವೆ, ಅದಕ್ಕೆ ನಾನು ಇಲ್ಲಿ n+1 ಟರ್ಮ್ಸ್ ಅಂತ ಬರ್ದೆ. ಇಫ್ ಯು ಸಿಂಪ್ಲಿಫೈ ದಿಸ್, ನಿಮ್ಗೆ ಏನಾಗುತ್ತೆ 1 - 1/3 ಏನಾಗುತ್ತೆ, 1 - 1/3 - 2 2/3 3/2 ಬರುತ್ತೆ ಅಲ್ವಾ? ಮೇಲ್ಗಡೆ ಕಳ್ಸಿದ್ರೆ ಇದನ್ನು ಸಿಂಪ್ಲಿಫೈ ಮಾಡಿ ಮೇಲ್ಗಡೆ ಕಳ್ಸಿದ್ರೆ 3/2 ಬರುತ್ತೆ. ಸೊ ಇನ್ನು ಉಳಿದಿದ್ದೇನು 1 - 1/3 ಪವರ್ n+1 ಬರುತ್ತೆ. ದಿಸ್ ಇಸ್ ದ nth ಟರ್ಮ್, ದಿಸ್ ಇಸ್ an. ಈಗ an ಟೆನ್ಸ್ ಈಗ ಎರಡು ಕಡೆ ಲಿಮಿಟ್ ಅಪ್ಲೈ ಮಾಡಿ. an ಟೆನ್ಸ್ ಟು ಇನ್ಫಿನಿಟಿ n ಟೆನ್ಸ್ ಟು ಇನ್ಫಿನಿಟಿ ಏನಾಗುತ್ತೆ, ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಡಿನಾಮಿನೇಟರ್ 0 ಆಗುತ್ತೆ. ಇಲ್ಲಿ ದಿಸ್ ಟರ್ಮ್ ಬಿಕಮ್ 0, ಸಾರಿ ಇನ್ಫಿನಿಟಿ. ಸೊ ದ ಟೋಟಲ್ ಟರ್ಮ್ ಬಿಕಮ್ 0. ಟೋಟಲ್ ಟರ್ಮ್ ಏನಿದೆ ಈ ಟರ್ಮ್ ಬಿಕಮ್ 0 ಆಗುತ್ತೆ. ಉಳಿಯೋದೇನು 3/2. 3/2 ಆಗುತ್ತೆ. ಸೊ 3/2 ಅಂತಂದ್ರೆ ದಿಸ್ ಇಸ್ ದ ಲಿಮಿಟ್ ಆಫ್ ದ ಸೀಕ್ವೆನ್ಸ್, ಅಂದ್ರೆ ದ ಸೀಕ್ವೆನ್ಸ್ ಕನ್ವರ್ಜಸ್ ಟು 3/2 ಅಂತ. ಸೊ ಅಂದ್ರೆ ಇದಕ್ಕೆ ಸುಪ್ರೀಂ ಡೆಫಿನೆಟ್ಲಿ ಏನಾಗಿರುತ್ತೆ 3/2 ಆಗಿರುತ್ತೆ. ಅಂದ್ರೆ ಆಲ್ ದ ಎಲಿಮೆಂಟ್ಸ್ ಆಫ್ ದಿ ಸೀಕ್ವೆನ್ಸ್ ಆರ್ ಇನ್ ಬಿಟ್ವೀನ್ 3/2 ಅಂಡ್ 4/3. ಇದು ಕೂಡ ಹಾಗೇನೆ. ಹೇಗ್ ಮಾಡ್ತೀರಾ? ಇದು ಜಮೆಟ್ರಿಕ್ ಸೀರೀಸ್ ತರನೇ ಇದೆ, ಸ್ವಲ್ಪ ನಮ್ಗೆ ಇಲ್ಲಿ ಒಂದು ಟರ್ಮ್ ಮಿಸ್ ಆಗಿದೆ ಅಲ್ವಾ? Yes, sir. ಇಲ್ಲ ಅಂತಂದ್ರೆ ಒಂದು ಟರ್ಮ್ ಮಿಸ್ ಆಗೋದೇನ್ ಬೇಡ, ಹಂಗೆ ಬರ್ತೀವಿ ಅಂತ ಹಂಗೂ ಮಾಡ್ಬೋದು. ಈಗ ಏನಂತಂದ್ರೆ ಸೀಕ್ವೆನ್ಸ್ ಹೆಂಗಿದೆ ಅಂತ ಗೊತ್ತಾಗಿದೆ. ಈಗ ಎ ಕನ್ಸ್ಟ್ರಕ್ಟ್ ಮಾಡ್ತೀನಿ. ಈಗ ಇಸ್ ಈಕ್ವಲ್ ಟು ಇಲ್ಲಿ ಎ ಅಂತ ಅಂದ್ರೆ 1/2 ಅಂತ ಅನ್ಕೊಳ್ಳಿ. ಫಸ್ಟ್ ಟರ್ಮ್ 1/2. ಈಗ ಟರ್ಮ್ಸ್ ಎಷ್ಟಿದಾವೆ ಅಂತ ಹೇಳ್ಬೇಕು ನೀವೀಗ? n terms. n ಟರ್ಮ್ಸ್ ಇದಾವೆ. ಪ್ರೀವಿಯಸ್ ಅಲ್ಲಿ 0 ಕೊಟ್ಟಿದ್ದೆ, 1 ಎಕ್ಸ್ಟ್ರಾ ಒಂದಿತ್ತು, ಇಲ್ಲಿ 1 ಇಲ್ಲ, n ಟರ್ಮ್ಸ್ ಅಷ್ಟೇ ಇರೋದು. a is equal to 1/2 and r is equal to again 1/2 only. So a into 1 - 1/2 power n, 1/2 power n divided by 1 - 1/2. So which is equal to 1 - 1/2 will get 1/2. cancel. ಹಾ, 1/2 ಇದು ಬರುತ್ತೆ, ಕ್ಯಾನ್ಸಲ್ cancel ಆಗುತ್ತೆ. ಆಗುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ. 1 - 1 divided by 2 power n. 1/2 power n ಆಗುತ್ತೆ. This is your an. So if you apply the limit for that, ಲಿಮಿಟ್ ಏನ್ ಅಪ್ಲೈ ಮಾಡಿದ್ರೆ, ಸೊ ದಿಸ್ ಟೆನ್ಸ್ ಟು 0 ಆಗುತ್ತೆ. ಸೊ ಆನ್ಸರ್ 1 ಬರುತ್ತೆ. ಓಕೆನಾ? ಸೊ ಡೆಫಿನೆಟ್ಲಿ ಇದು ಕೂಡ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗಿರೋದ್ರಿಂದ ಏನಾಗುತ್ತೆ, ಫಸ್ಟ್ ಟರ್ಮ್ ಏನಾಗುತ್ತೆ, ಈ ಸೀಕ್ವೆನ್ಸ್ ಹೆಂಗಿರುತ್ತೆ ಅಂತ ಅಂದ್ರೆ ಫಸ್ಟ್ 1/2 ಇರುತ್ತೆ. ಸೆಕೆಂಡ್ ಟರ್ಮ್ ಅಲ್ಲಿ 1/2 ಪ್ಲಸ್ 1/2 ಸ್ಕ್ವೇರ್ ಇರುತ್ತೆ. ಥರ್ಡ್ ಟರ್ಮ್ ಅಲ್ಲಿ 1/2 ಪ್ಲಸ್ 1/2 ಸ್ಕ್ವೇರ್ ಪ್ಲಸ್ 1/2 ಕ್ಯೂಬ್ ಇರುತ್ತೆ. ಅಂಡ್ ಸೊ ಆನ್ nth ಟರ್ಮ್ ಅಲ್ಲಿ ಇದೇ ತರ ಹೋಗ್ತಾ ಇರುತ್ತೆ. ಸೊ ಈಗ ನಮಗೆ ಗೊತ್ತಿದೆ ದಿಸ್ ಇಸ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್. ಆಬ್ವಿಯಸ್ಲಿ ಟರ್ಮ್ಸ್ ಸಮ್ ಆಡ್ ಆಗ್ತಾ ಇದೆ, ಮೊನೊಟಾನಿಕಲಿ ಇಂಕ್ರೀಸಿಂಗ್. ಮೊನೊಟಾನಿಕಲಿ ಇಂಕ್ರೀಸಿಂಗ್ ಅಂತಂದ್ರೆ ಇದೇ ನಮ್ಮ ಇನ್ಫಿಮಮ್ ಆಗುತ್ತೆ. ಸೊ ಇನ್ಫಿಮಮ್, ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು an, ಲೆಸ್ ದೆನ್ ಆರ್ ಈಕ್ವಲ್ ಟು ಸುಪ್ರೀಮ್ ಇಸ್. ನೋಡಿ, ಇನ್ಫಿಮಮ್ ಎಕ್ಸಿಸ್ಟ್ ಆಗುತ್ತೆ, ಸುಪ್ರೀಂ ಏನಾಗಿರುತ್ತೆ ಅಂದ್ರೆ ನಮ್ ಲಿಮಿಟ್ ಏನಿರುತ್ತೆ ಆ ಕಡೆ ಟೆಂಡ್ ಆಗ್ತಾ ಇರುತ್ತೆ, ವ್ಯಾಲ್ಯೂ ಅಂದ್ರೆ 1 ಆಗುತ್ತೆ. ಸೊ ದಿಸ್ ಇಸ್ ಎ ಬೌಂಡೆಡ್ ಸೀಕ್ವೆನ್ಸ್. ಇನ್ನೊಂದು ಲಿಮಿಟ್ ಕಂಡುಹಿಡಿದ ತಕ್ಷಣ ಗೊತ್ತಾಗ್ತದೆ ಎವ್ರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಸ್ ಬೌಂಡೆಡ್ ಅಂತ. ಡಿಕ್ರೀಸ್ ಆಗಲ್ವಾ ಸರ್ ಇದು? ಮೊನೊಟಾನಿಕ್ ಡಿಕ್ರೀಸ್ ಆಗಲ್ವಾ? ಸಮ್ ಆಡ್ ಆಗ್ತಾ ಇದೆಯಲ್ಲ, ಹೆಂಗ್ ಡಿಕ್ರೀಸ್ ಆಗುತ್ತೆ ನೋಡಿ. 1/2 ಇರುತ್ತೆ. ನೆಕ್ಸ್ಟ್ ಟರ್ಮ್ ಏನಾಯ್ತು ನೋಡಿ, 1/2ಗೆ ಸೊ ಚಿಕ್ಕ ಕ್ವಾಂಟಿಟಿನೇ ಆಗಿರ್ಬೋದು, ಆಡ್ ಆಗ್ತಿದೆ ತಾನೆ, ಇಲ್ಲಿ ಆಡ್ ಆಗ್ತಾ ಇದೆ. ಆಡ್ ಅಂತಂದ್ರೆ ಸ್ವಲ್ಪನಾದ್ರೂ ಜಾಸ್ತಿ ಆಗ್ತದಲ್ಲ ನೋಡಿ. ಮತ್ತೆ ಈ ಸೆಕೆಂಡ್ ಟರ್ಮಿಗೆ ಇನ್ನೊಂಚೂರು ಆಡ್ ಆಗುತ್ತೆ ಇಲ್ಲಿ. ಸೊ ಹಂಗೆ ಸಮ್ಮು ಆಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಇದು. ಸೊ ಇದು ಫ್ಯಾಕ್ಟೋರಿಯಲ್ ಬರುತ್ತೆ. ಇವೆಲ್ಲ ಯಾಕೆ ಕೇಳ್ತಿದ್ದೀನಿ ಅಂದ್ರೆ ಇವೆಲ್ಲ ಎಕ್ಸಾಮ್ ಅಲ್ಲಿ KCET ಅಲ್ಲಿ ಕೇಳ್ತಾರೆ ಈ ತರ. ಸೊ ಇವೆಲ್ಲ ಡೈರೆಕ್ಟ್ ರಿಸಲ್ಟ್ಸ್ ಗೊತ್ತಿರ್ಬೇಕು. ಬೇಗ ಬೇಗ ನಿಮ್ಗೆ ನೋಡಿದ ತಕ್ಷಣ ಹೆಂಗ್ ಮಾಡತ್ರ 1 + 1/1 ಫ್ಯಾಕ್ಟೋರಿಯಲ್ ನೊಟೇಷನ್ ಬಂದಾಗ ಹೆಂಗ್ ಮಾಡೋದು ಅಂತ. ಓಕೆನಾ? ಸೊ ಇದು ಡೈರೆಕ್ಟ್ ಆಗಿ ಹೇಳ್ಬೋದು, ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು E ಅಂತ.
ಓಕೆ. ಸೊ ಯಾಕಂತಂದ್ರೆ ಇ ಪವರ್ ಎಕ್ಸ್ ಎಕ್ಸ್ಪ್ಯಾನ್ಷನ್ ಗೊತ್ತಿದೆಯಲ್ವಾ, ಟೇಲರ್ ಸೀರೀಸ್ ಎಕ್ಸ್ಪ್ಯಾನ್ಷನ್ 1 ಪ್ಲಸ್ 1 1 by x ಎಕ್ಸ್ ಬೈ 1 by ಫ್ಯಾಕ್ಟೋರಿಯಲ್ 1 factorial plus x x square by 2 by 2 ಫ್ಯಾಕ್ಟೋರಿಯಲ್ factorial etc. up x2 to by 3 x square ಫ್ಯಾಕ್ಟೋರಿಯಲ್ n by n factorial and so on x power n by n n ಫ್ಯಾಕ್ಟೋರಿಯಲ್ ಇರುತ್ತೆ. factorial x ಗೆ ನಾವು 1 ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ, 1 plus 1 by 1 factorial plus 1 by 2 2 factorial factorial and so 1 on by 3 factorial. 1 by n factorial. ಇದೇ ಸೀರೀಸ್ ಕೊಟ್ಟಿರೋದು ಇಲ್ಲಿ ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ಇ. ಇಫ್ ಫೈಂಡ್ ದ ಲಿಮಿಟ್ ಏನಾಗುತ್ತೆ, ಲಿಮಿಟ್ ಆಫ್ ಎ ಕಾನ್ಸ್ಟೆಂಟ್ ಏನಾಗುತ್ತೆ, ಇನೇ ಬರುತ್ತೆ. ಸೊ ಇದು ನೆನ್ಪಿಟ್ಕೊಳ್ಳಿ, ಲಿಮಿಟ್ ಆಸ್ n tends to infinity ಈ ಸೀಕ್ವೆನ್ಸ್ ಬಂದ್ಬಿಟ್ಟು ಏನಾಗುತ್ತೆ, ಇನೇ ಬರುತ್ತೆ. ಸೊ ಲಿಮಿಟ್ ಆಸ್ n tends to infinity ದಿಸ್ ಒನ್ ಬೈ ರೂಟ್ n ಏನಾಗುತ್ತೆ ಅಂತ ಹೇಳ್ತಾನೆ ನೋಡಿ. ವೆರಿ ಸಿಂಪಲ್. ಇದು ಆಸಿಲೇಟ್ ಆಗ್ತಾ ಇರುತ್ತೆ. ಫಾರ್ n ಗೆ ನೀವು ವ್ಯಾಲ್ಯೂ ಚೇಂಜ್ ಮಾಡ್ದಂಗೆ ಸೈನ್ ಫಂಕ್ಷನ್ ಆಸಿಲೇಟಿಂಗ್ ಅಲ್ವಾ. ಸೊ Yes, sir. -1 to 1 ಮಧ್ಯೆ ಆಸಿಲೇಟ್ ಆಗ್ತಾ ಇರುತ್ತೆ. ಇದು -1 ಅಂಡ್ 1 ಮಧ್ಯೆ, ಇನ್ ಬಿಟ್ವೀನ್ -1 1 ಮಧ್ಯೆ ವ್ಯಾಲ್ಯೂಸ್ ಬರ್ತಾ ಇರ್ತವೆ. ಮತ್ತೆ ಇದು n tends to infinity ಆದ್ರೆ ದ ಟೋಟಲ್ ಟರ್ಮ್ಸ್ ಏನಾಗುತ್ತೆ, ದಿಸ್ ಟೆನ್ಸ್ ಟು ಇನ್ಫಿನಿಟಿ ಅಂದ್ರೆ ಎನಿಥಿಂಗ್ ಬೈ ಇನ್ಫಿನಿಟಿ ಏನಾಗುತ್ತೆ, 0. 0 ಆಯ್ತದೆ. ಡೈರೆಕ್ಟ್ ಆಗಿ ಹೇಳ್ಬೋದು. ಸೊ ಈಗ ನಿಮ್ಗೆ ಒಂದು ಕ್ವಶನ್ ಇದೆ ಇಲ್ಲಿ. ಸೊ ಗಿವ್ ಎನ್ ಎಕ್ಸಾಂಪಲ್ ಆಫ್ ಎ ಸೀಕ್ವೆನ್ಸ್ ಹ್ಯಾವಿಂಗ್, ಈಗ ನೀವೇ ಯೋಚನೆ ಮಾಡಿ ಆನ್ಸರ್ ಹೇಳ್ಬೇಕು ಇದಕ್ಕೆ. ನೀವೆಂತ ಎಕ್ಸಾಂಪಲ್ ಕೊಡ್ಬೇಕು ಸೀಕ್ವೆನ್ಸ್ಗೆ, ಅದು ಓನ್ಲಿ 1 ಲಿಮಿಟ್ ಪಾಯಿಂಟ್ ಇರಬೇಕು. ಬಟ್ ದಟ್ ಲಿಮಿಟ್ ಪಾಯಿಂಟ್ ಈಸ್ ನಾಟ್ ದ ಟರ್ಮ್ ಆಫ್ ದ ಸೀಕ್ವೆನ್ಸ್. ಲಿಮಿಟ್ 1 ಪಾಯಿಂಟ್ by ಟರ್ಮ್ n. ಆಫ್ ದ ಸೀಕ್ವೆನ್ಸ್ ಅಲ್ಲದೆ ಇರುವಂತದ್ದು ಒಂದು ಎಕ್ಸಾಂಪಲ್. ವೆರಿ ಗುಡ್. ಸೊ 1 ಸೀಕ್ವೆನ್ಸ್ by n. 1 by n ಏನಿದೆ, ಸೊ ಇದು ಸೀಕ್ವೆನ್ಸ್. ಇದಕ್ಕೆ ಒಂದೇ ಒಂದು ಲಿಮಿಟ್ ಪಾಯಿಂಟ್ ಇದೆ, ದಟ್ ಈಸ್ ವಾಟ್ 0 is the limit point, but it does not belongs to 1 by n. ಹೌದಲ್ವಾ? ಒಂದೇ ಒಂದು ಲಿಮಿಟ್ ಪಾಯಿಂಟ್ ಇದೆ, ಆ ಲಿಮಿಟ್ ಪಾಯಿಂಟ್ ಬಂದ್ಬಿಟ್ಟು ಸೀಕ್ವೆನ್ಸ್ ಅಲ್ಲಿ ಇಲ್ಲ. ಸೊ ಸೆಕೆಂಡ್ ಎಕ್ಸಾಂಪಲ್ ಕೊಡ್ಬೇಕಂತೆ, ಓನ್ಲಿ ಒನ್ ಲಿಮಿಟ್ ಪಾಯಿಂಟ್ ವಿಚ್ ಈಸ್ ಆಲ್ಸೋ ದ ಟರ್ಮ್ ಆಫ್ ದಿ ಸೀಕ್ವೆನ್ಸ್. ಓನ್ಲಿ 1 1 ಲಿಮಿಟ್ plus 1 ಪಾಯಿಂಟ್. by n. ಗುಡ್. ಸೊ 1 plus 1 by n ಅಂತ ಏನಿದೆ, ಸೊ ಇದಕ್ಕೆ ಲಿಮಿಟ್ ಪಾಯಿಂಟ್ ಬಂದ್ಬಿಟ್ಟು 1 ಆಗುತ್ತೆ, ವಿಚ್ ಬಿಲಾಂಗ್ಸ್ ಟು ದ ಸೆಟ್ 1 plus 1 by n ಸೀಕ್ವೆನ್ಸ್ ಗೆ ಬಿಲಾಂಗ್ಸ್ ಆಗುತ್ತೆ. ಗುಡ್. ರಿಪೀಟ್ ಪಾರ್ಟ್ 1 ಪಾರ್ಟ್ 2 ಲಿಮಿಟ್ ಪಾಯಿಂಟ್ಸ್, 2 ಲಿಮಿಟ್ ಪಾಯಿಂಟ್ಸ್ ಇರುವಂತದ್ದು ಹೇಳಿ. -1 ಎರಡು Minus ಲಿಮಿಟ್ 1 whole ಪಾಯಿಂಟ್ಸ್ to the power of n. -1 power. -1 to the power n. ಅಲ್ಲ ಬಟ್ ಟರ್ಮ್ ಆಫ್ ದ ಸೀಕ್ವೆನ್ಸ್ ಅದು ಬಂದ್ಬಿಟ್ಟು ಇದಕ್ಕೆ ಎಕ್ಸಾಂಪಲ್. ಸೆಕೆಂಡ್ ಅದಕ್ಕೆ ಅಂದ್ರೆ ಇದನ್ನೇ ರಿಪೀಟ್ ಮಾಡಿ 2 ಲಿಮಿಟ್ ಪಾಯಿಂಟ್ ಇರ್ಬೇಕಂತೆ, ಬಟ್ ಫಸ್ಟ್ ಒನ್ ಅಲ್ಲಿ ಟರ್ಮ್ಸ್ ಆಫ್ ದಿ ಸೀಕ್ವೆನ್ಸ್ ಆಗಿರ್ಬಾರ್ದು ಅವು. ಸೆಕೆಂಡ್ ಎಕ್ಸಾಂಪಲ್ ನೀವು ಹೇಳಿದ್ ಕರೆಕ್ಟ್, ಅವು ಟರ್ಮ್ಸ್ ಆಫ್ ದಿ ಸೀಕ್ವೆನ್ಸ್ ಹೌದಾನೆ. ಸೊ ಇದಕ್ಕೆ ಲಿಮಿಟ್ ಪಾಯಿಂಟ್ಸ್ ಬಂದ್ಬಿಟ್ಟು 1 and -1, ಡೆಫಿನೆಟ್ಲಿ ಅವೆರಡು ಬಿಲಾಂಗ್ಸ್ ಆಗುತ್ತಲ್ವಾ, ಬಿಲಾಂಗ್ಸ್ ಟು an. ಥರ್ಡ್ ಒನ್ ಏನಿದೆ, 2 ಲಿಮಿಟ್ ಪಾಯಿಂಟ್ಸ್ ಹೇಳ್ಬೇಕು, ಆ ಲಿಮಿಟ್ ಪಾಯಿಂಟ್ಸ್ ಟರ್ಮ್ಸ್ ಆಫ್ ದಿ ಸೀಕ್ವೆನ್ಸ್ ಅಲ್ಲಿ ಇರಬಾರ್ದು. Divergent ತಗೊಂಡ್ರೆ ಸರ್ ಬರಲ್ಲ. ಡೈವರ್ಜೆಂಟ್ ತಗೋಬಹುದು, ಯಾಕಂದ್ರೆ ಅವ್ರು ಮಾತಾಡ್ತಿರೋದು ಲಿಮಿಟ್ ಪಾಯಿಂಟ್ ಬಗ್ಗೆ ಆಗಿರೋದ್ರಿಂದ ನಮ್ಗೇನು ಲಿಮಿಟ್ ಪಾಯಿಂಟ್ ಅಷ್ಟೇ ನೋಡ್ಬೇಕಾಗಿರೋದು. ಡೈವರ್ಜೆಂಟ್ ಆಗಿದ್ರು ಏನ್ ತೊಂದರೆ ಏನಿಲ್ಲ. ಬಟ್ n ತಗೋಬೋದಲ್ಲ ಸರ್, ಸೀಕ್ವೆನ್ಸ್ n ಬಿಲಾಂಗ್ಸ್ ಟು ರಿಯಲ್ ನಂಬರ್ ಅಂತ. ಅಲ್ಲ, ಬಟ್ n ಬಿಲಾಂಗ್ಸ್ ಟು ಅಂದ್ರೆ ಅಲ್ಲೇನಾಗುತ್ತೆ, n Repeat ಅಲ್ಲಿ for- ಲಿಮಿಟ್ ಪಾಯಿಂಟ್ ಇಲ್ವಲ್ಲ, ಟರ್ಮ್ಸ್ ಅಲ್ಲಿ ಇರಬಾರ್ದಲ್ವಾ. Yes, sir. ಈ ತರ ಕನ್ಸ್ಟ್ರಕ್ಟ್ ಮಾಡಿ. ಯಾವ ತರ ಮಾಡ್ತೀರಾ, ಸ್ಪ್ಲಿಟೆಡ್ ಡೊಮೈನ್ ತರ ತಗೊಳ್ಳಿ. 1 by n ಒಂದಕ್ಕೆ, ಆಡ್ಗೆ ಇವನ್ಗೆ ಹತ್ರ ಹೋಗಿ ಸಿಗುತ್ತಾ? ಹಂಗ್ ತಗೋಬೋದಲ್ಲ ಸರ್, ಅಂದ್ರೆ ಆಡ್ ಮತ್ತೆ ಈವನ್ ಬರೋ ಹಂಗ್ ತಗೊಂಡ್ರೆ
1 0 ಬರೋ ಹಂಗೆ. ಬಟ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೀಕ್ವೆನ್ಸ್ ಆಗಿರ್ಬೇಕು ನೀವು ತಗೊಳ್ಳುವಂಥದ್ದು. ಆ ಥರ ತಗೋಬೇಕು. ತಗೋತೀರಾ? ಈ ಕಡೆಯಿಂದ 0 ಕನ್ವರ್ಟ್ ಆಗ ಮೈನಸ್ ಇಂದ 0 ಕನ್ವರ್ಟ್ ಆಗಂಗೆ ಪ್ಲಸ್ ಇಂದನು 0 ಕನ್ವರ್ಟ್ ಆಗಂಗೆ ತಗೊಂಡ್ರೆ. Sir, ಬಟ್ 0 ವಿಲ್ ಬಿ ನಾಟ್ ಬಿನ್ ದ sequence 1 2 1 3 1 4 ಆ ತರ ತಗೋಬೋದಾ? ಬಟ್ ಬಿಲಾಂಗ್ಸ್ Limit point ಆಗುತ್ತಲ್ಲ. is 1. 1 will be in the set, no ma'am. In the Okay, sequence. ಕರೆಕ್ಟ್ ಹೇಳಿದ್ದು ಕರೆಕ್ಟ್ only ಅವರು. one limit ಇಲ್ಲಿ point. ನೋಡಿ ಕರೆಕ್ಟ್ ಇದು ತಗೊಳ್ಳಿ. ಈ ತರ ತಗೊಳ್ಳಿ ಸೀಕ್ವೆನ್ಸ್. ಹೆಂಗಂದ್ರೆ 1 + 1/n ತಗೊಳ್ಳಿ. Whole power minus. ಅಲ್ಲ ಇಷ್ಟೇ 1 + 1/n. ನೆಕ್ಸ್ಟ್ 2 + 1/n. ಇಲ್ಲಾಂದ್ರೆ 1 + 1/n 2 + 1/n ಇವೆರಡೇ ಲಿಮಿಟ್ ಪಾಯಿಂಟ್ಸ್. ಇರೋ ಥರ ಕನ್ಸ್ಟ್ರಕ್ಟ್ ಮಾಡ್ಕೊಂತ ಹೋಗೋಣ ಈಗ. ನೆಕ್ಸ್ಟ್ 1 + 2/n 2 + 2/n ಹಿಂಗೆ ಮಾಡ್ಬೋದಲ್ಲ. 1 + 3/n ಅಲ್ಲ 2 + 3/n ಆಗುತ್ತಲ್ಲ ಇದು. ಈಗ ಇದಕ್ಕೆ ಲಿಮಿಟ್ ಪಾಯಿಂಟ್ಸ್ ಎಷ್ಟಿದೆ? 2 ಲಿಮಿಟ್ ಪಾಯಿಂಟ್ಸ್ 1 and 2 2 ಇದಾವೆ. 2 ಕೂಡ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಅಲ್ಲ. ಇಲ್ಲ ಇಲ್ಲಿ ಬರ್ತಾ ಇಲ್ಲ. ಇಲ್ಲಿ 2 ಬಂದ್ಬಿಡುತ್ತೆ ಅಲ್ವಾ? Yes, sir. ಚೇಂಜ್ ಮಾಡ್ಬೋದು ಇಷ್ಟ. ಎನ್ ಅಂತ ತಗೊಳಕ ಅಂತ ಅಲ್ಲ. ನಿಮಿಷ ಇದನ್ನ ತಗೊಳ್ಳಿ. ಈ ತರ 1 + 1/2 ತಗೊಳ್ಳಿ. 1 + 1/3 ತಗೊಳ್ಳಿ. 2 + 1/2 ತಗೊಳ್ಳಿ. 2 + 1/2 2 + 1/3. ನೆಕ್ಸ್ಟ್ 1 + 1/4 ತಗೊಳ್ಳಿ. ನೆಕ್ಸ್ಟ್ 2 ಬಡಿ ಇದೆ ಕರೆಕ್ಟ್. ಹಿಂಗೆ ಬರ್ಕೊಂಡು ಹೋಗೋದಲ್ಲ. ನೆಕ್ಸ್ಟ್ ಟೈಮ್ ಹೇಳಿ ನೋಡೋಣ ಸೀಕ್ವೆನ್ಸ್ ಅರ್ಥ ಆಯ್ತಾ ಹೆಂಗಿದೆ ಅಂತ. ಸ್ಟಾರ್ಟಿಂಗ್ ಎರಡರಲ್ಲೂ 1 1 ಹಾಕೊಂತಿದ್ದೀನಿ. ಇವೆರಡರಲ್ಲೂ 2 2 ಹಾಕೊಂತ ಇದ್ದೀನಿ. ಸೊ ಇಲ್ಲಿ ಇವನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. 1/2 1/3 1/2 1/3 ಅಲ್ಲ 1/2 1/3 1 2 ತಗೊಂತ ಹೋಗ್ಬೇಕು. 1 1 2 2 1/4. ಸರ್ ನಾನೊಂದು ಹೇಳ ಸರ್ ಎಕ್ಸಾಂಪಲ್. ಹೇಳಿ ಮೇಡಮ್. ಲಾಸ್ಟ್ ಡಿಜಿಟ್ ಆಫ್ 7 to the power n ತಗೊಂಡ್ರೆ ಅಂದ್ರೆ ಕಂಪಲ್ಸರಿ 4 ಡಿಜಿಟ್ಸ್ ಇರ್ತಾವಲ್ಲ ಸರ್. ಅಂಡ್ ರಿಪೀಟ್ಸ್ ದಟ್ ಆರ್ 7 9 3 1 ಅಗೇನ್ 7 9 3 1. ಅಂದ್ರೆ 7 to the power 1 is 7 to the power n ತಗೊಂಡ್ರೆ ಅದ್ ಮಾಡಿ ನೋಡಿ ಸರ್. ಲಾಸ್ಟ್ ಡಿಜಿಟ್ ಆಫ್ 7 to the power n. 7 to the power 1 is 7 7 square is 49 7 cube is ಅಂದ್ರೆ ಅವು ಟರ್ಮ್ಸ್ ರಿಪೀಟ್ ಆಗುತ್ತೆ. ಲಿಮಿಟ್ ಪಾಯಿಂಟ್ಸ್ ಬಟ್ 4 ಬರುತ್ತೆ ಸರ್, 2 ಬರಲ್ಲ. ಅಂದ್ರೆ ನೀವು ಮಾಡಿ ಸರ್, ನಾನು ಹೇಳ್ತೀನಿ. ಲಾಸ್ಟ್ ಡಿಜಿಟ್ ಆಫ್ 7 to the power n ತಗೊಳ್ಳಿ. ಅಂದ್ರೆ 7 to the power 1 7 7 ಬರುತ್ತೆ. 49 ಬರುತ್ತೆ. 2 is 49 cube is 243 no 343 343 7 4 is 2401 2401. ಈಗ ಲಾಸ್ಟ್ ಡಿಜಿಟ್ ಅಂದ್ರೆ ಯಾವ್ದು ಬರುತ್ತೆ ಈಗ ಇದಕ್ಕೆ? ಈಗ ಮತ್ತೆ 7 to the power 5 ಮಾಡಿದಾಗ 16807 ತಗೊಂಡಾಗ ಮತ್ತೆ 7 ರಿಪೀಟ್ ಆಗುತ್ತಲ್ಲ ಸರ್. 16807 ಬರುತ್ತಾ?
16807 ಬರುತ್ತೆ. ಹಾ ಹಾ ಮತ್ತೆ ಅದೇ ತರ 7 ಅವಾಗ ಟು ದಿ ಅವರು ಏನ್ ಹೇಳಿದಾರೆ, ರಿಪೀಟ್ ಆಗುತ್ತೆ. ಟೂ ಲಿಮಿಟ್ ಪಾಯಿಂಟ್ಸ್ ಅಂತ ನಿಮ್ಗೆ 7 ಅಂದ್ರೆ ಲಾಸ್ಟ್ ಡಿಜಿಟ್ ಆಫ್ ಅಂತ ಡೆಫಿನಿಟ್ ಆಗಿ ತಗೊಂಡಾಗ. ಸರ್ ಇದು ತಗೋಬೋದಲ್ಲ ಸರ್, -1 ಟು ದಿ ಪವರ್ ಆಫ್ -1 ಹೋಲ್ ಟು ದಿ ಪವರ್ ಆಫ್ n ಡಿವೈಡೆಡ್ ಬೈ n ತಗೊಂಡ್ರೆ ಮೇಡಮ್ ಒಂದ್ ಕೆಲಸ ಮಾಡಿ, 2 ಕೇಸ್ ಬರುತ್ತೆ. ಅದು ಬರುತ್ತೆ ಸರ್. ಇದು ಮಾಡಿ, ಇದು ಹೆಂಗ್ ಬರುತ್ತೆ ನೋಡಿ, -1 ಹೋಲ್ whole ಪವರ್ power n n ಪ್ಲಸ್ by n. 1 ಬೈ n, ಪ್ಲಸ್ 1 ಬೈ n. ಇದು ಬರೆದ್ರೆ ಏನ್ ಬರುತ್ತೆ ಆನ್ಸರ್? ಸೇಮ್ 1 Sir, and my 1 and -1 they are not the terms of sequence. Yes, Sequence. -1 and 1. ಬಟ್ ನಾಟ್ ಹೌದಲ್ಲ? ಇನ್ ದಿ ಟರ್ಮ್ ಅಂತ ಹೇಳ್ತಿದ್ರಲ್ವಾ ಸರ್ ನೀವು? ಇದು ಟರ್ಮ್ಸ್ ಅಲ್ಲಿ ಇಲ್ವಲ್ಲ, ಇದೆಯಾ ಟರ್ಮ್ಸ್ ಅಲ್ಲಿ ಇವು? -1 ಓಕೆ n tends to infinity ನಿಮ್ಗೆ ಆನ್ಸರ್ ಇದು ಬರ್ತಿದೆ, ಸೊ ಇದು ಟರ್ಮ್ಸ್ ಅಲ್ಲಿ ಇಲ್ಲ. ಹೌದು, ದಿಸ್ ಇಸ್ ಎಕ್ಸಾಂಪಲ್. ಸರ್ ಸೆಕೆಂಡ್ ಪಾಯಿಂಟ್ ಎಕ್ಸಾಂಪಲ್ ಬರಲ್ಲ ಸರ್ ಇದು. ಯಾವುದು? ಸೆಕೆಂಡ್ ಒನ್ಗ 1 + 1 ಬೈ n. ಓನ್ಲಿ ಒನ್ ಲಿಮಿಟ್ ಪಾಯಿಂಟ್ is also ಮೇಡಮ್, ಇದು ಬರಲ್ಲ. ಸೆಕೆಂಡ್ -1 ಹೋಲ್ ಪವರ್ n ಡಿವೈಡೆಡ್ ಬೈ n ಮಾಡಿದ್ರೆ ಸರ್ ಸರ್ ಕಾನ್ಸ್ಟೆಂಟ್ ಸೀಕ್ವೆನ್ಸ್ ಅಷ್ಟೇ, ಕಾನ್ಸ್ಟೆಂಟ್ ಸೀಕ್ವೆನ್ಸ್ ತಗೊಳ್ಳಿ, ಒನ್ ಲಿಮಿಟ್ ಕಾನ್ಸ್ಟೆಂಟ್ ಸೀಕ್ವೆನ್ಸ್ ತಗೊಳ್ಳಿ, ಇದು ಬರಲ್ಲ. ಕಾನ್ಸ್ಟೆಂಟ್ ಸೀಕ್ವೆನ್ಸ್ ತಗೊಳ್ಳಿ, ಕಾನ್ಸ್ಟೆಂಟ್ ಸೀಕ್ವೆನ್ಸ್ ಗೆ ಒಂದೇ ಲಿಮಿಟ್ ಪಾಯಿಂಟ್ ಇರುತ್ತೆ, ಸೊ ಇಸ್ ಆಲ್ಸೋ ಟರ್ಮ್ ಆಫ್ ಸೀಕ್ವೆನ್ಸ್. ಕ್ಲಿಯರ್ ಆಯ್ತಾ? ಇಲ್ಲ ಎಲ್ಲದಕ್ಕೂ ಎಕ್ಸಾಂಪಲ್ ಸೆಟ್ ಆಯ್ತಾ ಈಗ? ಸೊ ಇದಕ್ಕೂ ಸಹ ಆಯ್ತು, ಇದಕ್ಕೂ ಆಯ್ತು. ಇದು ಕಾನ್ಸ್ಟೆಂಟ್ ಸೀಕ್ವೆನ್ಸ್ ತಗೊಳ್ಳಿ, 2 ಲಿಮಿಟ್ ಪಾಯಿಂಟ್ಸ್ ಅಂತ ಅಂದ್ರೆ ಇದು ತಗೊಳ್ಳಿ, 2 ಲಿಮಿಟ್ ಪಾಯಿಂಟ್ಸ್ ಇದೆ, ಸೊ ವಿಚ್ ಆರ್ ನಾಟ್ ದ ಟರ್ಮ್ಸ್. ಇದಕ್ಕೆ ಲಿಮಿಟ್ ಇದಕ್ಕೆ ಎಕ್ಸಾಂಪಲ್ ಎಲ್ಲಿ ಸಿಕ್ತು? ಇದು -1 ಹೋಲ್ ಪವರ್ n. ಸೊ ಇನ್ಫಿನಿಟ್ಲಿ ಮೆನಿ ಲಿಮಿಟ್ ಪಾಯಿಂಟ್ಸ್ ಅಂದ್ರೆ ಯಾವುದು ಸರ್ ಸೆಕೆಂಡ್ ಬರಿಬೋದು? ಎಷ್ಟೋ ಒಂದು ಎಕ್ಸಾಂಪಲ್ ಸೀಕ್ವೆನ್ಸ್ ಅದು ರಿಮೂವ್ ಯಾಕೆ ಮಾಡಿದ್ರಿ ಸರ್? ಎಕ್ಸಾಂಪಲ್ ಯಾವುದು? ಇದು ಇಲ್ಲ ಡಿಸ್ಕಾರ್ಡ್ ಇಲ್ಲ, ಅದು ಮಾಡೋದು. ಟರ್ಮ್ಸ್, ಅದು ಟರ್ಮ್ ಅಲ್ಲಿ ಬರಲ್ಲ ಅದು. ಯಾಕಂದ್ರೆ ನೋಡಿ, n tends to infinity ಅಂದ್ರೆ 0 ಬರುತ್ತೆ, 1 is a limit point, but 1 does not belongs to the sequence. ನಮ್ದು ಇಲ್ಲಿ ವಿಚ್ ಆಲ್ಸೋ ಟರ್ಮ್ ಅಂತ ಕೊಟ್ಟಿದ್ರಲ್ಲ, ಓಕೆ ಓಕೆ ಹಾ ಸರ್. ಆಲ್ಸೋ ಟರ್ಮ್. ಈಗ ಲಿಮಿಟ್ ಪಾಯಿಂಟ್ 1 ಬರುತ್ತೆ, ಬಟ್ ಆಕ್ಚುಲಿ ಇಲ್ಲಿ ಡಸ್ ನಾಟ್ ಆಗುತ್ತದೆ, ಬಿಲಾಂಗ್ಸ್ ಟು ದಿಸ್ ಆಗುತ್ತೆ. ಬಟ್ ಬೆಸ್ಟ್ ಎಕ್ಸಾಂಪಲ್ ಕಾನ್ಸ್ಟೆಂಟ್ ಸೀಕ್ವೆನ್ಸ್. ಕಾನ್ಸ್ಟೆಂಟ್ ಸೀಕ್ವೆನ್ಸ್ ಅಲ್ಲಿ ಒಂದೇ ಲಿಮಿಟ್ ಪಾಯಿಂಟ್ ವಿಚ್ ಇಸ್ ಆಲ್ಸೋ ದ ಟರ್ಮ್ ಆಫ್ ದಿ ಸೀಕ್ವೆನ್ಸ್. ಥ್ಯಾಂಕ್ ಯು ಸರ್. ಇನ್ಫಿನಿಟ್ಲಿ ಮೆನಿ ಲಿಮಿಟ್ ಪಾಯಿಂಟ್ಸ್ ಯಾವ್ದು ಎಕ್ಸಾಂಪಲ್? ಎಷ್ಟೊಂದು ಹೇಳ್ತಾ ಹೋಗ್ಬೋದು. ಇನ್ಫಿನಿಟಿ ಮೆನಿ ಅದೇ ಹೇಳಿದ್ನಲ್ಲ, 1 ಇರುತ್ತೆ, 1 1 2 1 2 3 1 2 3 4 ಅಂಡ್ ಸೋ ಆನ್ ಇರುತ್ತೆ. ಇದಕ್ಕೆ ಲಿಮಿಟ್ ಪಾಯಿಂಟ್ಸ್ ಏನ್ ಬರುತ್ತೆ? 1 2 3 ಅಂಡ್ ಸೋ ಆನ್ n ಬರುತ್ತೆ. ಇನ್ಫಿನಿಟ್ಲಿ ಮೆನಿ ಲಿಮಿಟ್ ಪಾಯಿಂಟ್ಸ್. ಸೊ ಸೀಕ್ವೆನ್ಸ್ ಹೇಳ್ಬೇಕಂತೆ ಅದಕ್ಕೆ ಲಿಮಿಟ್ ಪಾಯಿಂಟ್ ಇಲ್ಲದೆ ಇರೋಂಥದ್ದು. ಲಿಮಿಟ್ ಪಾಯಿಂಟ್ ಇಲ್ಲದೆ ಇರೋಂಥ ಸೀಕ್ವೆನ್ಸ್ ಅದು n. ಎಸ್ ಸರ್. ಸೀಕ್ವೆನ್ಸ್ n ಹ್ಯಾಸ್ ನೋ ಲಿಮಿಟ್ ಪಾಯಿಂಟ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಮೊನೊಟೋನ್ ಕನ್ವರ್ಜೆನ್ಸ್ ಥಿಯರಮ್, ವೆರಿ ಇಂಪಾರ್ಟೆಂಟ್. ಮೊನೊಟೋನ್ ಕನ್ವರ್ಜೆನ್ಸ್ ಥಿಯರಮ್ ಏನ್ ಹೇಳ್ತಿದೆ ಅಂತ ಅಂದ್ರೆ, ಅದ್ರಲ್ಲಿ 2 ಥಿಯರಮ್ ಬರ್ತದೆ. ಎವ್ರಿ ಮೊನೊಟೋನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್, ಯಾವುದೇ ಮೊನೊಟೋನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ತಗೊಂಡ್ರು ಕೂಡ, ಅಂಡ್ ವಿಚ್ ಇಸ್ ಬೌಂಡೆಡ್ ಅಬೋವ್ ಕನ್ವರ್ಜಸ್ ಟು ಇಟ್ಸ್ ಸುಪ್ರೀಮಮ್. ಓಕೆನಾ? ಕನ್ವರ್ಜಸ್ ಟು ಇಟ್ಸ್ ಲೀಸ್ಟ್ ಅಪ್ಪರ್ ಬೌಂಡ್ ಅಂದ್ರೆ ಸುಪ್ರೀಮಮ್. ಯಾವುದೋ ಮೊನೊಟೋನಿಕಲಿ ಇನ್ಕ್ರೀಸ್ ಆಗ್ತಾ ಇದೆ, ಅದರಲ್ಲಿ ಎಂಡ್ ಇದೆ, ಓಕೆನಾ? ಅಂದ್ರೆ ಬೌಂಡೆಡ್ ಅಬೋವ್ ಆಗಿದೆ ಅಂತಂದ್ರೆ ಡೆಫಿನೆಟ್ಲಿ ಇದು ಕನ್ವರ್ಜಸ್ ಟು ಏನಾಗುತ್ತೆ? ಸುಪ್ರೀಮ್. ಈ ಸುಪ್ರೀಮ್ಗೆ ಕನ್ವರ್ಜ್ ಆಗ್ತಿರುತ್ತೆ. ಈಗ ಅದಕ್ಕೆ ಇನ್ಫಿಮಮ್ ಯಾವ್ದಾಗಿರುತ್ತೆ? ಫಸ್ಟ್ ಟರ್ಮ್ ಆಗಿರುತ್ತೆ. ವಿಜುವಲೈಸ್ ಮಾಡ್ಕೊಂಬಿಡಿ, ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಸಿಂಪಲ್ ಥಿಯರಮ್ ಇದೆ, ಏನ್ ತೊಂದರೆ ಏನಿಲ್ಲ. ಸೊ ಫಸ್ಟ್ ಟರ್ಮೇ ನಮ್ಮ ಇನ್ಫಿಮಮ್ ಆಗಿರುತ್ತೆ, ಇಲ್ಲಿಂದ ಶುರುವಾಗಿರುತ್ತೆ. ಸೊ ಇದು ನಿಮ್ಮ ಇನ್ಫಿಮಮ್ ಆಗಿರುತ್ತೆ, ಅದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ ಬೌಂಡೆಡ್ ಅಬೋವ್ ಅಂತ ಹೇಳ್ತಿದ್ದಾನೆ ಅಂತಾರೆ, ಡೆಫಿನೆಟ್ಲಿ ದಟ್ ಸೀಕ್ವೆನ್ಸ್ ಕನ್ವರ್ಜಸ್ ಟು ಇನ್ ಸುಪ್ರೀಮಮ್ ಆಗುತ್ತೆ. ಇನ್ ದ ಸೇಮ್ ವೇ ಮೊನೊಟೋನಿಕಲಿ ಡಿಕ್ರೀಸಿಂಗ್ ಇದ್ದಾಗ, ಬೌಂಡೆಡ್ ಬಿಲೋ ಇದ್ದಾಗ ಏನಾಗ್ತಾ ಇರುತ್ತೆ? ಅವಾಗ ಕನ್ವರ್ಜಸ್ ಟು ಇನ್ಫಿಮಮ್ ಆಗುತ್ತೆ. ಓಕೆನಾ? ಕನ್ವರ್ಜಸ್ ಟು ಇನ್ಫಿಮಮ್ ಆಗುತ್ತೆ. ವಾಟ್ ವಿಲ್ ಬಿ ದ ಸುಪ್ರೀಮಮ್?
ಫಸ್ಟ್ ಟರ್ಮ್ Supreme ಟರ್ಮೇ first ನಮಗೆ term. ಸುಪ್ರೀಂ ಆಗಿರುತ್ತೆ. ಓಕೆನಾ? ಸೊ ಅಂದ್ರೆ ಯಾವುದೇ ಒಂದು ಸೀಕ್ವೆನ್ಸ್ ನೋಡಿ, ಇನ್ನು ಒಂದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ಕ್ರೀಸಿಂಗ್ ಅಂತ ಅಂದ್ರೆ ಇದ್ರ ಅರ್ಥ ಬಂದ್ಬಿಟ್ಟು ಇನ್ಕ್ರೀಸಿಂಗ್ ಇಂಪ್ಲೈಸ್ ಇನ್ಫಿಮಮ್ ಗೊತ್ತಾಗ್ಬಿಡುತ್ತೆ ನಮಗೆ. ಇನ್ಫಿಮಮ್ ಇಸ್ ಈಕ್ವಲ್ ಟು A1. ಡಿಕ್ರೀಸಿಂಗ್ ಅಂತ ಅಂದ್ರೆ ಪಕ್ಕಾ ಹೇಳ್ಬೋದು ಸುಪ್ರೀಮಮ್ ಇಸ್ A1. ಫಸ್ಟ್ ಟರ್ಮೇ A1 ಸುಪ್ರೀಮಮ್ ಆಗಿರುತ್ತೆ. ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಇದೆ. ಬೌಂಡೆಡ್ ಅಬೋವ್ ಏನಿದೆ ಬಿಲೋ ಏನಿದೆ ಅವಾಗ ಆ ಪಾಯಿಂಟ್ಗಳಿಗೆ ಕನ್ವರ್ಜ್ ಆಗ್ತಿರುತ್ತೆ ಸೀಕ್ವೆನ್ಸ್ ಅನ್ನೋದು ಇದು ಥಿಯರಮ್. ಓಕೆ. ಸೊ ಈಗ ನಾವ್ ಏನ್ ಮಾಡ್ತೀವಿ ಅಂತ ಅಂದ್ರೆ ಇಲ್ಲಿ ಇದು ಯಾಕೆ ಬಂತು ಅಂತ ಅಂದ್ರೆ ನಾವು ಕನ್ವರ್ಜೆನ್ಸ್ ನ ಪ್ರೂವ್ ಮಾಡೋದಕ್ಕೋಸ್ಕರ ಮೊನೊಟೋನ್ ಕನ್ವರ್ಜೆನ್ಸ್ ಅಂದ್ರೆ ನಾವು ಒಂದು ಸೀಕ್ವೆನ್ಸ್ ನ ಕನ್ವರ್ಜೆಂಟ್ ಅಂತ ಹೇಳೋದಿಕ್ಕೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ವೇ. ಅಲ್ಲೇನ್ ಮಾಡ್ತೀವಿ, ಒಂದು ಸೀಕ್ವೆನ್ಸ್ ಕೊಡ್ತಾರೆ, ಅದನ್ನ ಇನ್ಕ್ರೀಸಿಂಗ್ ಅಂತ ತೋರಿಸ್ತೀವಿ, ಮತ್ತೆ ಬೌಂಡೆಡ್ ಅಂತ ತೋರಿಸ್ತೀವಿ, ಬೌಂಡೆಡ್ ಅಬೋ ಅಂತ ತೋರಿಸ್ಬಿಡ್ತೀವಿ. ಓಕೆನಾ? ಇನ್ಕ್ರೀಸಿಂಗ್ ಬೌಂಡೆಡ್ ಅಬೋ ಅಂದ ತಕ್ಷಣ ಏನಾಗುತ್ತೆ, ಅದು ಕನ್ವರ್ಜೆಸ್ ಅಂತ ಗೊತ್ತಾಗ್ಬಿಡುತ್ತೆ. ಅಥವಾ ಸೀಕ್ವೆನ್ಸ್ ನ ಡಿಕ್ರೀಸಿಂಗ್ ಅಂತ ತೋರಿಸಿ ಬೌಂಡೆಡ್ ಬಿಲೋ ಅಂತ ತೋರಿಸಿ ಅದು ಇನ್ಫಿಮಮ್ಗೆ ಕನ್ವರ್ಜೆಸ್ ಅಂತ ಹೇಳ್ಬೋದು. ಸೊ ಜನರಲ್ ಆಗಿ ಹೇಳ್ಬೇಕಂತ ಅಂದ್ರೆ ಬೌಂಡೆಡ್ ಅಬೋನಾದ್ರೂ ಆಗಿರ್ಲಿ ಬೌಂಡೆಡ್ ಬಿಲೋನ್ ಆಗಿರ್ಲಿ, ಎವ್ರಿ ಬೌಂಡೆಡ್ ಮೊನೊಟಾನಿಕ್ ಸೀಕ್ವೆನ್ಸ್ ಇಸ್ ಕನ್ವರ್ಜೆಂಟ್. ಸ್ಟೇಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಓಕೆನಾ? ಇದೇ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇದು ಕರೆಕ್ಟ್ ರಾಂಗ್ ಅಂತ ಕೇಳ್ತಾನೆ. ಇದನ್ನ ನೆನ್ಪಿಟ್ಕೊಳ್ಳಿ, ಬೌಂಡೆಡ್ ಪ್ಲಸ್ ಮೊನೊಟಾನಿಕ್ ಏನ್ ಬರುತ್ತೆ, ಕನ್ವರ್ಜೆಂಟ್ ಬರುತ್ತೆ. ಓಕೆ. ಈ ತರ ರಿಸಲ್ಟ್ಸ್ ಗಳು ಎಲ್ಲೆಲ್ಲಿ ಇದಾವೆ ಅದನ್ನ ನೋಡ್ಕೊಂತ ಹೋಗಿ. ಇನ್ನೊಂದು ಹೇಳಿದ್ವಿ, ಬೌಂಡೆಡ್ ಪ್ಲಸ್ ಯೂನಿಕ್ ಲಿಮಿಟ್ ಪಾಯಿಂಟ್, ಇದು ಕೂಡ ಕನ್ವರ್ಜೆಂಟ್. ಸೊ ಈ ತರ ರಿಸಲ್ಟ್ಸ್ ಗಳು ಏನಿದಾವೆ ಅವನ್ನೆಲ್ಲ ಸ್ವಲ್ಪ ನೋಡ್ಕೊಂತ ಇದೆ. ಸೊ ಇದು ಅರ್ಥ ಆಗಿದೆ ಇಷ್ಟೇ. ಥರ್ಡ್ ಒನ್, ಎವ್ರಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅನ್ಬೌಂಡೆಡ್ ಅಬೋವ್ ಆಯ್ತು ಅಂತಂದ್ರೆ ಅದು ಇನ್ಫಿನಿಟಿವರೆಗೂ ಹೋಗ್ತಾನೆ ಇರುತ್ತೆ. ಅದು ಅಬೋವ್ ಇಲ್ವೇ ಇಲ್ಲ ಅಂತಂದ್ರೆ ಇನ್ಫಿನಿಟಿವರೆಗೂ ಹೋಗ್ತಾ ಇರುತ್ತೆ, ಅಂದ್ರೆ ಡೈವರ್ಜಸ್ ಟು ಇನ್ಫಿನಿಟಿ. ಮೊನೊಟಾನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸ್ ಅನ್ಬೌಂಡೆಡ್ ಬಿಲೋ ಅಂತಂದ್ರೆ ಡೈವರ್ಜಸ್ ಟು ಮೈನಸ್ ಇನ್ಫಿನಿಟಿ. ಓಕೆ. ಸೊ ಎವ್ರಿ ಮೊನೊಟಾನಿಕ್ ಸೀಕ್ವೆನ್ಸ್ ಐದರ್ ಕನ್ವರ್ಜೆಂಟ್ ಆರ್ ಡೈವರ್ಜೆಂಟ್. ಓಕೆನಾ? ಮೊನೊಟಾನಿಕ್ ಸೀಕ್ವೆನ್ಸ್ ಏನಾಗಿರುತ್ತೆ, ಇಲ್ಲ ಕನ್ವರ್ಜೆಂಟ್ ಆಗಿರುತ್ತೆ, ಇಲ್ಲ ಡೈವರ್ಜೆಂಟ್ ಆಗಿರುತ್ತೆ. ಇಟ್ ಈಸ್ ನೆವರ್ ಆಸಿಲೇಟಿಂಗ್ ಅಂತ ಹೇಳ್ತಿದ್ದಾರೆ. ಎವ್ರಿ ಮೊನೊಟಾನಿಕ್ ಸೀಕ್ವೆನ್ಸ್ ಐದರ್ ಡಿಕ್ರೀಸಿಂಗ್ ಇರ್ಬೋದು, ಇನ್ಕ್ರೀಸಿಂಗ್ ಇರ್ಬೋದು, ಓನ್ಲಿ ಟೂ ಪಾಸಿಬಿಲಿಟೀಸ್. ಒಂದು ಇಲ್ಲ ಕನ್ವರ್ಜೆಂಟ್ ಆಗಿರುತ್ತೆ, ಇಲ್ಲ ಡೈವರ್ಜೆಂಟ್ ಆಗಿರುತ್ತೆ. ಅದು ಆಸಿಲೇಟ್ ಆಗಕ್ ಚಾನ್ಸ್ ಇಲ್ಲ. ಕ್ಲಿಯರ್ ಆಯ್ತಲ್ಲ? A monotonic sequence cannot have two limit points. ಎರಡು ಲಿಮಿಟ್ ಪಾಯಿಂಟ್ಸ್ ಇಲ್ಲ. ಓಕೆನಾ? A monotonic sequence cannot have two limit points. ಎರಡು ಲಿಮಿಟ್ ಪಾಯಿಂಟ್ಸ್ ಇರೋ ಚಾನ್ಸ್ ಇಲ್ಲ monotonic sequence ಅಂತ ಹೇಳಿದ್ದಾರೆ. ಇವೆಲ್ಲ ರಿಸಲ್ಟ್ಸ್ ಗಳನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಈಗ ನಿಮ್ಗೆ KSET ಅಲ್ಲಿ ಈ ತರ ಕ್ವಶನ್ಸ್ ಗಳನ್ನೆಲ್ಲ ಕೇಳ್ತಾ ಇರ್ತಾರೆ. ಇದನ್ನ ಪ್ರೂವ್ ಮಾಡೋಣ. ಏನ್ ಮೊನೊಟಾನ್ ಕನ್ವರ್ಜೆನ್ಸ್ ಥಿಯರಮ್ ಅಂತ ಇತ್ತು, ಸೊ ಆ ಬೇಸ್ ಮೇಲೆ ಇರುವಂತ ಕ್ವಶನ್ಸ್ ಇವೆಲ್ಲನ. ಈಗ ಇದು ಒಂದು ರಿಕರೆನ್ಸ್ ರಿಲೇಷನ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ವೇ ಆಫ್ ರೆಪ್ರೆಸೆಂಟಿಂಗ್ ರಿಲೇಷನ್. ಸೊ ಇಲ್ಲಿ ಫಸ್ಟ್ ಟರ್ಮ್ ಕೊಟ್ಟಿದ್ದಾನೆ, ದೇ ಹ್ಯಾವ್ ಡಿಫೈನ್ಡ್ ದಿ ಫಸ್ಟ್ ಟರ್ಮ್ ಇಸ್ 1 ಅಂತ, ಅಂಡ್ ದ ಸಕ್ಸೀಡಿಂಗ್ ಟರ್ಮ್ಸ್ ಗಳಿಗೆ ಒಂದು ರಿಲೇಷನ್ ಕೊಟ್ಟಿದ್ದಾನೆ. ಸೊ n + 1 = √3an ಅಂತ ಕೊಟ್ಟಿದ್ದಾನೆ. ನಾವು ಅವರೇ ಕೇಳಿದರೆ ಕನ್ವರ್ಜಸ್ ಟು 3 ಅಂತ. ಸೊ ಹೆಂಗೆ ಕನ್ವರ್ಜಸ್ ಟು 3 ಅಂತ ನೋಡ್ತಾ ಹೋಗೋಣ ಫಸ್ಟಿಗೆ. ಈಗ ಫಸ್ಟ್ ಇದನ್ನ ನಾವು ಮೊನೊಟಾನ್ ಕನ್ವರ್ಜೆನ್ಸ್ ಥಿಯರಮ್ ಪ್ರಕಾರ ಏನಂತ ಹೇಳ್ಬೇಕಂತಂದ್ರೆ, ಇದನ್ನ ಬೌಂಡೆಡ್ ಅಂತ ಪ್ರೂವ್ ಮಾಡಿ, ಅಥವಾ ಬೌಂಡೆಡ್ ಅಬೋವ್ ಅಂತ ಪ್ರೂವ್ ಮಾಡಿ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಇದು ಒಂದು ಪ್ರಾಬ್ಲಮ್ ಈ ತರ ಮಾಡ್ತೀನಿ, ಎಲ್ಲಾನು ಈ ತರ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಆನ್ಸರ್ ಬರೀಬಹುದು, ಡೈರೆಕ್ಟ್ ಆಗಿ ಕೂಡ ಆನ್ಸರ್ ಮಾಡಿಬೋದು. ಹಂಗೆ ಅಂದ್ರೆ ಲಿಮಿಟ್ ಆಫ್ ಎ ಸೀಕ್ವೆನ್ಸ್ ಇಸ್ ಯೂನಿಕ್ ಅಂತ ಗೊತ್ತಿದೆ ಅಲ್ವಾ? ಫಾರ್ ಎನಿ ಸೀಕ್ವೆನ್ಸ್. ಮತ್ತೆ ಟೈಲ್ ಆಫ್ ದಿ ಸೀಕ್ವೆನ್ಸ್ ಅಲ್ಲೂ ಓದಿದ್ದೀರಾ. ಸೊ ಟೈಲ್ ಆಫ್ ದಿ ಸೀಕ್ವೆನ್ಸ್ ಅಂತ ನೋಡಿದೀವಿ ಅಂದ್ರೆ, ಒಂದು ಸೀಕ್ವೆನ್ಸ್ ಅಲ್ಲಿ ಒಂದು ಟರ್ಮ್ ನ ಡಿಲೀಟ್ ಮಾಡಿದ್ರು ಕನ್ವರ್ಜೆನ್ಸ್ ಏನು ಅಫೆಕ್ಟ್ ಆಗಲ್ಲ ಅಂತ ಹೇಳಿದೀವಿ. ಅಂದ್ರೆ an ಗೆ ಏನ್ ಲಿಮಿಟ್ ಬರುತ್ತೋ ಇದು ಟೈಲ್ ಆಫ್ ದಿ ಸೀಕ್ವೆನ್ಸ್ an + 1 ಅಂತ. ಓಕೆನಾ? ಸೊ ಇದಕ್ಕೂ ಲಿಮಿಟ್ ಅದೇ ಬರುತ್ತೆ. ಸೊ L = √3L ಆಗ್ಬಿಡುತ್ತೆ. ಹೌದಲ್ವಾ? ಸೊ ನಿಮ್ಗೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿ. L² ಏನಾಗುತ್ತೆ, 3L ಆಗುತ್ತೆ. ಸೊ L² - 3L = 0 ಆಗುತ್ತೆ. ಸೊ L × L - 3 = 0. L = 0 or L = 3 ಬರುತ್ತೆ. L = 3 ಬರುತ್ತೆ. ಈಗ ಇವೆರಡಲ್ಲೊಂದು ಆನ್ಸರ್ ಆಗಿರ್ಬೇಕು ಪ್ರಶ್ನೆ ಅಲ್ವಾ? ಇವೆರಡಲ್ಲೊಂದು ಆನ್ಸರ್. ಈಗ
ಯಾವ್ದು ಆನ್ಸರು ಅಂತ ಅಂದ್ರೆ 0 ಆಗಿರೋ ಚಾನ್ಸಸ್ ಇದೆ, 3 ಆಗಿರೋ ಚಾನ್ಸಸ್ ಇದೆ. ಈಗ ಆನ್ಸರ್ ಹೆಂಗೆ ಹೇಳಬೇಕು ಅಂತ ಅಂದ್ರೆ, ಈಗ ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಫಸ್ಟ್ ಟರ್ಮ್? ಫಸ್ಟ್ ಟರ್ಮ್ ಈಸ್ 1 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈಗ ನಾನು ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಈಗ ಇದು ಯಾವ್ದು ಎಂತ ಸೀಕ್ವೆನ್ಸ್, ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತ ಕಂಡುಹಿಡಿಬೇಕು. ಈಗ ಅದು ಕಂಡುಹಿಡಿದು ಬಿಟ್ರೆ ನಾನು ಮೊನೊಟಾನಿಕಲಿ ಇಂಕ್ರೀಸಿಂಗೇ ಆಗಿದ್ದಿದ್ರೆ, ಇದು ಮೊನೊಟಾನಿಕಲಿ ಇಂಕ್ರೀಸಿಂಗ್ ಆದ್ರೆ ಇದೇನಾಗುತ್ತೆ, ಇನ್ಫಿಮಮ್ ಆಗುತ್ತೆ. ಅಂಡ್ ದಟ್ ಸೀಕ್ವೆನ್ಸ್ ಕನ್ವರ್ಜಸ್ ಟು ಇಟ್ ಸುಪ್ರೀಮಮ್. ಅಂದ್ರೆ ಇದಕ್ಕಿಂತ ಜಾಸ್ತಿ ನಂಬರ್ಗೆ ಕನ್ವರ್ಜ್ ಆಗ್ಬೇಕು, ಒಂದಕ್ಕಿಂತ ಜಾಸ್ತಿ ನಂಬರ್ಗೆನೆ. ಒಂದಕ್ಕಿಂತ ಜಾಸ್ತಿ ನಂಬರ್ ಯಾವ್ದಾಗುತ್ತೆ ಅಲ್ಲಿ? 3 ಕರೆಕ್ಟ್ ಆನ್ಸರ್ ಆಗುತ್ತೆ ಅಲ್ವಾ? ಎಸ್ ಸರ್. ಸಪೋಸ್ ಏನಾದ್ರೂ ಇದು ಮೊನೊಟಾನಿಕಲಿ ಡಿಕ್ರೀಸಿಂಗೇ ಆಗಿದ್ರೆ ಸೀಕ್ವೆನ್ಸ್ ಏನಾಗುತ್ತೆ, ಇಲ್ಲ ಆನ್ಸರ್ ಕೊಟ್ಟಿದ್ದಾರೆ ಅದು ಬೇರೆ ವಿಷಯ, ಕೊಟ್ಟಿಲ್ಲ ಅಂದ್ರೆ ಹೇಳ್ತಿರೋದು. ಮೊನೊಟಾನಿಕಲಿ ಡಿಕ್ರೀಸಿಂಗ್ ಆಗ್ಬಿಟ್ಟಿದ್ರೆ ಆನ್ಸರ್ ಏನಂತ ಬರೀಬೇಕು ನಾವಾಗ? L is equal to 0. 0 ಅಂತ ಬರೀಬೇಕು. ಯಾಕಂದ್ರೆ ಡಿಕ್ರೀಸಿಂಗ್ ಆಗ್ತಿದೆ ಅಂತಂದ್ರೆ ನಮ್ಮ ಸೀಕ್ವೆನ್ಸ್ ಒಂದಕ್ಕಿಂತ ಕಡಿಮೆ ನಂಬರ್ಗೆನೆ ಕನ್ವರ್ಜ್ ಆಗ್ಬೇಕು ಅದು. ಸೊ ಒಂದಕ್ಕಿಂತ ಕಡಿಮೆ ನಂಬರ್ ಅಂತಂದ್ರೆ 0 ಆಗುತ್ತೆ. ಸೊ ಈಗ ಇದನ್ನ ಈಗ ಏನಂತ ಪ್ರೂವ್ ಮಾಡ್ಬೇಕು ನಾವೀಗ? ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತ ಪ್ರೂವ್ ಮಾಡ್ಬೇಕು ಈಗ. ಸೊ ಏನ್ ಕೊಟ್ಟಿದ್ದಾನೆ, ಸೊ A2 ಏನಾಗುತ್ತೆ ಚೆಕ್ ಮಾಡಿ. ಸುಮ್ಮನೆ ಒಂದು ಯೂಶಲಿ ಎಕ್ಸಾಮ್ ಅಲ್ಲೆಲ್ಲ ಒಂದು ಟರ್ಮ್ ಚೆಕ್ ಮಾಡಿ ಸಾಕು. A2 is equal to ಏನಾಗುತ್ತೆ, √3 × 1 ಆಗುತ್ತಲ್ವಾ? A1 A1 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು √3 ಆಗುತ್ತೆ. √3 ಆಬ್ವಿಯಸ್ಲಿ ಗ್ರೇಟರ್ ದ್ಯಾನ್ 1 ಇದೆ ಅಲ್ವಾ? greater than 1. ಸೊ ಅಂದ್ರೆ ಐಸೆ, ಸೊ A2 is greater than A1 ಆಯ್ತು. A2 is greater than A1 ಅಂತಂದ್ರೆ ಏನು? ಇನ್ಕ್ರೀಸ್ ಆಗ್ತಾ ಇದೆ ಅಲ್ಲ. ಸೊ ಇಟ್ ಇಸ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಆಯ್ತು. ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗ್ತಿದೆ ಅಂದ್ರೆ ಇಟ್ ಕನ್ವರ್ಜಸ್ ಟು ಸುಪ್ರೀಮಮ್. ಅಂದ್ರೆ ಈಗ ಕನ್ವರ್ಷನ್ ಡೆಫಿನೆಟ್ಲಿ ಇದಕ್ಕಿಂತ ಜಾಸ್ತಿನೇ ಇರಬೇಕು. ಸೊ ವಿ ನಾಟ್ ಸಪೋಸ್ ಟು ಟೇಕ್. ಸೊ ಯಾಕಂದ್ರೆ ಎಲ್ಲಿ 0 ಆಗ ಚಾನ್ಸ್ ಇಲ್ಲ. ಯಾಕಂದ್ರೆ ಫಸ್ಟ್ ಟರ್ಮೇ 1 ಇದೆ ಅಂತಂದ್ರೆ ನೆಕ್ಸ್ಟ್ ಟರ್ಮ್ಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಅಂದ್ರೆ 3ನೇ ಆಗುತ್ತೆ. ಸೊ L is equal to 3 ಇಸ್ ದ ಆನ್ಸರ್. ಈ ತರ ಅಪ್ರೋಚ್ ಮಾಡೋದು. ಅರ್ಥ ಆಯ್ತಲ್ವಾ ಇದು? ಎಸ್ ಸರ್. ಇದು ಅದೇ ತರ ಮಾಡಿ, ಸೇಮ್ ಲಾಜಿಕ್ ಅಲ್ಲಿ ಮಾಡಿ. ಇದು ಕೂಡ ಏನಾಗುತ್ತೆ, 2 ಬರುತ್ತೆ, ಇದು 7 ಬರುತ್ತೆ. ಸೇಮ್ ಲಾಜಿಕ್ ಇದೆ, ಅದು ನೀವು ಮಾಡಿ ನೋಡಿ. ಶೋ ದಟ್ ದ ಸೀಕ್ವೆನ್ಸ್ ಏನ್ ಡಿಫೈನ್ಡ್ ಬೈ A1 ಕೊಟ್ಟಿದ್ದಾನೆ. An is equal to given something. ಹೇಳಿ. A1 is equal to 1 ಕೊಟ್ಟಿದ್ದಾರೆ, An ಕೊಟ್ಟಿದ್ದಾರೆ. ಕನ್ವರ್ಸ್ ಟು ದ ಪಾಸಿಟಿವ್ ರೂಟ್ ಆಫ್ ದಿ ಈಕ್ವೇಷನ್ ಅಂತ ಕೇಳಿದ್ದಾರೆ. ಸೊ ಇಲ್ಲೂ ಅಷ್ಟೇ ಸಿಂಪಲ್. ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತ ಫಸ್ಟ್ ಕಂಡುಹಿಡಿದ್ಬಿಡಿ. A1 ಏನ್ ಕೊಟ್ಟಿದ್ದಾನೆ? 1 ಕೊಟ್ಟಿದ್ದಾನೆ. A2 ಕಂಡುಹಿಡಿದ್ಬಿಡಿ. A2 is equal to square root of 2 plus A1 ಆಗುತ್ತೆ. So which is equal to 2 plus A1 is 1. A1 ಗೆ 1 ಅಂತ ಕೊಟ್ರೆ A0 ಆಗ್ಬಿಡುತ್ತದು. ಅಲ್ಲ, ಇದು 2 ಕೊಟ್ಬಿಡ್ತೀನಿ. 2 ಅಲ್ಲಿ ಹೋಗ್ಬೇಕಿರೋದು ನಮಗೆ. A1 ಆಲ್ರೆಡಿ ಡಿಫೈನ್ ಆಗಿದೆ, 2 ಬೇಕಿರೋದು. n ಜಾಗದಲ್ಲಿ 2 ಕೊಟ್ಟಾಗ ಇದು ಬರುತ್ತೆ. 2 minus 1 is 1. So which is equal to √3 ಬರುತ್ತೆ. So √3 is obviously greater than 1. So A2 is greater than A1. So which is monotonically increasing ಆಯ್ತು. ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಯ್ತು. ಈಗ ನಾವು ಆಕ್ಚುಲಿ ಪ್ರಾಬ್ಲಮ್ ಬರೋಣ. ಈಗ ಲಿಮಿಟ್ ಕಂಡಕ್ಟಿಗೆ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಅಂದ್ರೆ ಡೆಫಿನೆಟ್ಲಿ ಈ ಸೀಕ್ವೆನ್ಸ್ ಏನಿದೆ, ಈ ಸೀಕ್ವೆನ್ಸ್ ಒಂದಕ್ಕಿಂತ ದೊಡ್ಡ ನಂಬರ್ಗೆ ಕನ್ವರ್ಜ್ ಆಗ್ಬೇಕು, ಅದಂತೂ ಗೊತ್ತಿರ್ಬೇಕು. ಈಗ ಲಿಮಿಟ್ ಅಪ್ಲೈ ಮಾಡಿ. ಸೊ ಏನಾದ್ರು ಲಿಮಿಟ್ ಆಫ್ ಸೀಕ್ವೆನ್ಸ್ ಯೂನಿಕ್ ಆಗಿರೋದ್ರಿಂದ An ಜಾಗದಲ್ಲೂ L ಹಾಕಿ, An - 1 ಜಾಗದಲ್ಲೂ L ಹಾಕಿ. ಸೊ L is equal to √2 plus L. ಸೊ L² is equal to 2 plus L. L² minus L minus 2 is equal to 0. ಸೊ ಅವ್ರು ಏನ್ ಹೇಳ್ತಿದ್ದಾರೆ, ಇದೇ ಈಕ್ವೇಶನ್ ಕೊಟ್ಟಿದ್ದಾರೆ ಅವರು. ಸೊ ಕನ್ವರ್ಜಸ್ ಟು ದ ಪಾಸಿಟಿವ್ ರೂಟ್ ಆಫ್ ದಿ ಈಕ್ವೇಶನ್ ಅಂತ. ಸೊ ಈಗ ಆಕ್ಚುಲಿ ಇದು ಫ್ಯಾಕ್ಟರೈಸ್ ಆಗಲ್ಲ. ಸೊ ಅದಕ್ಕೆ L is equal to ಫಾರ್ಮುಲಾ ಏನು, ಮೈನಸ್ ಬಿ ಅಂದ್ರೆ 1 ಪ್ಲಸ್ ಆರ್ ಮೈನಸ್ B² ರೂಟ್ ಆಫ್ B² minus 4AC ಅಲ್ವಾ? B² ಅಂದ್ರೆ 1 minus 4AC ಪ್ಲಸ್ ಆಗುತ್ತೆ 4AC. ಎಷ್ಟಾಗುತ್ತೆ? 8 ಸರ್. 1 plus 8 by 2 divided by 2A 2 ಆಗುತ್ತೆ. So therefore L is equal to 1 plus or minus
Root 3 9 by divided by 9. Okay, 3. which is equal to, ನಿಮಗೆ ಆನ್ಸರ್ ಎರಡು ಪಾಸಿಬಿಲಿಟಿ ಬರುತ್ತೆ. 1 minus 3/2, 1 plus 3/2. So L this is will equal give to you -1, minus L is equal 1, to 3. 2. L is 2 equal to ಬರುತ್ತೆ. 1 plus 2 ಬರುತ್ತೆ. ಸೊ ನಿಮಗೆ ಇದಂತೂ ಆಗಕ್ಕೆ ಚಾನ್ಸ್ ಇಲ್ಲ. ಯಾಕಲ್ಲ, A1 because ನಮಗೆ 1 ಬರ್ತಾ ಇದೆ, increasing. ಇದು ಇನ್ಕ್ರೀಸಿಂಗ್ ಇದೆ. ಸೊ ಹಂಗಾಗಿ ಇದಕ್ಕಿಂತ ದೊಡ್ಡ ನಂಬರ್ಗೆ ಕನ್ವರ್ಜ್ ಆಗಬೇಕು. ಸೊ ಹಂಗಾಗಿ 2 is the ಆನ್ಸರ್. ಇದು ಅದೇ ತರ. ಇಲ್ಲಿ ಅವನು ಆನ್ಸರ್ ಕೊಟ್ಟಿಲ್ಲ, ನೀವೇ ಆನ್ಸರ್ ಕಂಡಿದ್ದೀರಿ. ಸೊ ಫಸ್ಟ್ ಏನ್ ಮಾಡ್ಬೇಕು ಈಗ, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್. ಫಸ್ಟ್ A1 1 ಕೊಟ್ಟಿದ್ದಾರೆ, A2 ಕಂಡಿದ್ದೀರಿ. ಎನ್ ಜಾಗದಲ್ಲಿ 1 ಹಾಕಿ, ಎನ್ ಜಾಗದಲ್ಲಿ 1 ಹಾಕಿದ್ರೆ ಏನಾಗುತ್ತೆ? ಸೊ 3 plus A2 is equal to 3 plus 2A1 divided by 2 plus A1 ಆಗುತ್ತೆ, which is equal 4 by to 3. 3 plus. ಆಕ್ಚುಲಿ ಇದನ್ನ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಲ್ಲಿ ನಾವು ಏನ್ ಮಾಡ್ತಿದೀವಿ ಅಂದ್ರೆ, ಇಲ್ಲಿ ಎರಡೇ ಟರ್ಮ್ಸ್ಗೆ ಚೆಕ್ ಮಾಡ್ತಾ ಇದೀವಿ. ಬಟ್ ಹಂಗ್ ಚೆಕ್ ಮಾಡಂಗಿಲ್ಲ. ರೂಲ್ಸ್ ಪ್ರಕಾರ ಏನ್ ಮಾಡ್ಬೇಕಂದ್ರೆ, ಇಂಡಕ್ಷನ್ ಅಲ್ಲಿ ಫಾರ್ ಎನಿ ಟರ್ಮ್ಸ್ ಇದನ್ನ ಪ್ರೂವ್ ಮಾಡ್ಬೇಕು. ಅಷ್ಟೊಂದೆಲ್ಲ ಏನ್ ಬೇಡ, ಕಾಂಪಿಟೇಟಿವ್ ಮಾಡ್ತಾ ಹೋದ ಅವೆಲ್ಲ ಇಂಡಕ್ಷನ್ ಅಲ್ಲೆಲ್ಲ ಮಾಡ್ಕೊಂಡ್ಕೊಳಕ್ಕಾಗಲ್ಲ, ಡೈರೆಕ್ಟ್ ಮಾಡ್ತಿದೀವಿ ಅಷ್ಟೇ. ಸೊ 2 plus 3 plus 2 divided by 2 plus 1, so which is equal to ಎಷ್ಟು ಬರುತ್ತೆ? 5/3 ಬರುತ್ತೆ. 5/3 greater than 1 ಅಲ್ವಾ? Yes, sir. Greater than 1, so implies ಇದು ಕೂಡ A2 is greater than A1. So this is monotonically increasing ಆಯ್ತು. ಈಗ ಆಕ್ಚುಲಿ ಲಿಮಿಟ್ ಆಫ್ ಸೀಕ್ವೆನ್ಸ್ ಇಸ್ ಯೂನಿಕ್, ಹಂಗಾಗಿ ಎಲ್ಲ ಕಡೆ ಎಲ್ಲ ಕಂಡೋಗೋಣ. 5/4 L is ಬರುತ್ತೆ equal to ಸರ್. 5/3. ಯಾವುದು ಆನ್ಸರಾ? 1 second sir. A2 is equal to 3 L is equal to plus 2L divided by 2 plus L ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 2L plus L square is equal to 3 plus 2L ಆಗುತ್ತೆ. ಸೊ L square 2L ಕ್ಯಾನ್ಸಲ್ ಆಗ್ಬಿಡ್ತಿಲ್ಲ, ಹೌದಾ? ಸಿಂಪಲ್ ಆಗುತ್ತಲ್ಲ. L square is equal to 3 ಆಗುತ್ತೆ. L is equal to plus or minus √3 ಆಗುತ್ತೆ. ಸೊ therefore L is equal to ಆನ್ಸರ್ ಏನಿದೆ ನಮ್ಗೆ ಈಗ? plus √3. ಅಂದ್ರೆ 2 ಲಿಮಿಟ್ಸ್ ಪಾಯಿಂಟ್ ಬರ್ತಾವಲ್ವಾ ಸರ್? ಅಲ್ಲ, ಒಂದು ಇನ್ನೊಂದು ನೆಗೆಟಿವ್ ಬರ್ತಿದೆಯಲ್ಲ, ಇನ್ನೊಂದು L is equal to -√3 ಬರ್ತಿದೆ, ಒಂದು +√3 ಬರ್ತಿದೆ. ಇಲ್ಲಿ ನಮ್ಗೆ ಮೈನಸ್ ಬರಂಗಿಲ್ವಲ್ಲ. ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಹೇಳಿದ್ವಿ. ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಅಂದ್ರೆ ಫಸ್ಟ್ ಟರ್ಮ್ A1 ಇದೆ, ಓಕೆನಾ? ಸೊ ನೆಕ್ಸ್ಟ್ ಟರ್ಮ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಇರುತ್ತಲ್ವಾ. ನೆಗೆಟಿವ್ ಅಂತೂ ಬರೋಕ್ ಚಾನ್ಸೇ ಇಲ್ವಲ್ಲ. ನೆಗೆಟಿವ್ ಅಂತಂದ್ರೆ ಒಂದಿಂದ ಹಿಂದೆಗಡೆ ಬರ್ಬೇಕು, ವ್ಯಾಲ್ಯೂಸ್ ಡಿಕ್ರೀಸ್ ಆಗ್ಬೇಕಾಗುತ್ತೆ. ಸೀಕ್ವೆನ್ಸ್ ಡಿಕ್ರೀಸ್ ಆಗ್ತಾ ಇಲ್ಲ, ಇನ್ಕ್ರೀಸ್ ಆಗ್ತಾ ಇದೆ. ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ಒಂದ್ಕಿಂತ ದೊಡ್ಡ ನಂಬರ್ಗೆ ಕನ್ವರ್ಜ್ ಆಗ್ಬೇಕದು. ಒಂದ್ಕಿಂತ ದೊಡ್ಡ ನಂಬರ್ ಯಾವುದು? √3. ಬಿಕಾಸ್ -√3 ಅನ್ನೋದು ಒಂದಕ್ಕಿಂತ ಹಿಂದೆಗಡೆ ಇದೆ, ಚಿಕ್ಕ ನಂಬರ್ ಆಗೋಗುತ್ತೆ. ಇದು ಸೇಮ್ ಅದೇ ತರನೇ ಮಾಡಿ. ಮಾಮೂಲಿ ಇದಕ್ಕೆ ಎಲ್ಲ ಹಾಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗಿ ಆನ್ಸರ್ ಬರುತ್ತೆ. ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಇಲ್ಲಿ ಅವನು A1 ಡಿಫೈನ್ ಮಾಡಿಲ್ಲ, ಬಟ್ ಅವನು A1 ಆರ್ಬಿಟ್ರಲಿ ಚೂಸ್ ಮಾಡಿ ಫಾರ್ ಎನಿ ಆರ್ಬಿಟ್ರರಿ A1 greater than 0 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸಿಂಪ್ಲಿ A1 ನೀವೇ ಏನ್ ತಗೊಳ್ಳಿ, 1 ಅಂತ ತಗೊಳ್ಳಿ. ನೀವೇ 1 ಅಂತ ಡಿಫೈನ್ ಮಾಡ್ಕೊಂಡು ಇದನ್ನ ಪ್ರೂವ್ ಮಾಡಿ, ಅದು ಕನ್ವರ್ಜ್ ಎಷ್ಟು 1 ಬರುತ್ತೆ. ಮಾಡ್ತಿರಲ್ವಾ ಇದು ನೀವೇ? ಮಾಮೂಲಿ ಇಲ್ಲಿ ಎಲ್ಲಕ್ಕೂ ಎಲ್ಲ ಹಾಕೊಂಡು ಹೋಗಿ ಸಿಂಪ್ಲಿಫೈ ಮಾಡ್ಕೊಂತ ಹೋಗಿ ಅಷ್ಟೇ ಬರುತ್ತೆ. ಎಲ್ ವ್ಯಾಲ್ಯೂ ಏನ್ ಬರುತ್ತೆ ನೋಡ್ಕೊಂತ ಹೋಗಿ. ನೆಕ್ಸ್ಟ್ ಸರ್, ಅಲ್ಲಿ A1 ವ್ಯಾಲ್ಯೂ ಫಸ್ಟ್ 1 ಹಾಕಿದ್ರೆ ಡೈರೆಕ್ಟ್ಲಿ ವಿ ಆರ್ ಗೆಟ್ಟಿಂಗ್ A2. ಓಕೆ, ಕರೆಕ್ಟ್ ಸರ್, ಕರೆಕ್ಟ್. ಅಲ್ಲ, A1 1 ಹಾಕ್ತಿರಲ್ವಾ ಇಲ್ಲಿ. ಸೊ A2 ಇಲ್ಲಿಂದ ತಗೊಳ್ಳಿ, ಅದಾದ್ಮೇಲೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತ ನೋಡ್ಕೊಳ್ಳಿ. ಅದಾದ್ಮೇಲೆ ಆಸ್ ಇಟ್ ಇಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವ್ಯಾಲ್ಯೂಯೇಷನ್ ಆಫ್ ಲಿಮಿಟ್ಸ್ ಇವ್ಯಾಲ್ಯೂಯೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇನ್ನೊಂದು ಎಲ್ಲೋ ಒಂದ್ ಕಡೆ ಕೇಳಿದ್ದ, ನೋಡಿದೆ ಪೇಪರ್ ಮೊನ್ನೆ. ಸೊ ಇದೊಂದು ನೆನ್ಪಿಟ್ಕೊಳ್ಳಿ, ಲಿಮಿಟ್ n tends to infinity. ಇದೆಲ್ಲೂ ಮೆನ್ಷನ್ ಆಗಿಲ್ಲ. ಇದು log 1/n
ಲಾಗ್ ಆಫ್ 1/n ಬಂದ್ಬಿಟ್ಟು ಏನಾಗುತ್ತೆ, ಕನ್ವರ್ಜಸ್ ಟು ಏನಾಗುತ್ತೆ, n ಇನ್ಫಿನಿಟಿ ಹಾಕಿದ್ರೆ ಲಾಗ್ 0 ಆಗುತ್ತೆ. ಲಾಗ್ 0 ಏನಾಗುತ್ತೆ, ಕನ್ವರ್ಜಸ್ ಟು ಮೈನಸ್ ಇನ್ಫಿನಿಟಿ ಆಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಕ್ಲಿಯರಾ? ಲಾಗ್ 0. ಸೊ ಇದು 0, ಇದು ಫುಲ್ 0 ಆಗಾದ್ರೆ ಲಾಗ್ ಆಫ್ 0 ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ. ಹೆಂಗಿರುತ್ತೆ ಲಾಗ್ ಫಂಕ್ಷನ್, Yes, sir. ಅಂದ್ರೆ ಇಲ್ಲಿ ಒಳಗಡೆ ಇರೋ ವ್ಯಾಲ್ಯೂ ಇದು ಸಮಥಿಂಗ್ ಎಕ್ಸ್ ಅಂತ ಅನ್ಕೊಳ್ಳಿ. ಇಲ್ಲಿರೋ ವ್ಯಾಲ್ಯೂ 0ಗೆ ಟೆಂಡ್ ಆದಂಗೆ ವ್ಯಾಲ್ಯೂ ಆಫ್ ವೈ ಎಲ್ಲ ಅಪ್ರೋಚ್ ಆಗ್ತಾ ಇದೆ, ಇನ್ಫಿನಿಟಿ, ಮೈನಸ್ ಇನ್ಫಿನಿಟಿ ಹತ್ರ ಹೋಗ್ತಾ ಇದೆ. ದಿಸ್ ಇಸ್ ಪ್ಲಸ್ ಇನ್ಫಿನಿಟಿ. ಓಕೆನಾ? ಅದೇ ನಿಮ್ಗೆ ಲಾಗ್ ಎನ್ ಏನಾಗುತ್ತೆ, as n tends to infinity ಏನಾಗುತ್ತೆ, y ವ್ಯಾಲ್ಯೂ ಎಲ್ಲ ಹೋಗ್ತದೆ. ಲಾಗ್ ಎನ್ ಇಸ್ ವಾಟ್, ಪ್ಲಸ್ ಇನ್ಫಿನಿಟಿ ಹತ್ರ ಹೋಗುತ್ತೆ. ಲಾಗ್ ಎನ್ ವ್ಯಾಲ್ಯೂ, ಲಾಗ್ ಎನ್ ಇಸ್ ಡೈವರ್ಜೆಂಟ್ ಟು ಪ್ಲಸ್ ಇನ್ಫಿನಿಟಿ. ಲಾಗ್ ಆಫ್ 1/n ಇಸ್ ಡೈವರ್ಜೆಂಟ್ ಟು ಮೈನಸ್ ಇನ್ಫಿನಿಟಿ. ಲಾಗ್ ಫಂಕ್ಷನ್ ನೆನ್ಪಿಡ್ಬೋದು. ಲಾಗ್ ಇದೆ ತಾನೆ ಲಾಗ್ ಫಂಕ್ಷನ್. ಲಾಗ್ ಫಂಕ್ಷನ್ ನೋಡ್ಕೊಂಡ್ರೆ ನೀವು ಹಿಡಿಬೇಕು. ಇವ್ಯಾಲ್ಯೂಯೇಷನ್ ಆಫ್ ಲಿಮಿಟ್ಸ್ ತುಂಬಾ ಇಂಪಾರ್ಟೆಂಟ್. ಯಾವ ತರ ಇವ್ಯಾಲ್ಯೂಯೇಟ್ ಮಾಡ್ತೀವಿ ಲಿಮಿಟ್ಗಳಿಗೆ ಅಂದ್ರೆ ದೇರ್ ಆರ್ ಸರ್ಟೈನ್ ರೂಲ್ಸ್ಗಳಿದಾವೆ, ಥಿಯರಮ್ಸ್ಗಳಿದಾವೆ. ಸೊ ಅವನ್ನೆಲ್ಲ ನೋಡ್ಕೊಂಡು ನಿಮ್ಗೆ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ 100ಕ್ಕೆ 100 ಒಂದು ಕ್ವಶನ್ ಕೊಡ್ತಾನೆ. ಬರ್ದಿಟ್ಕೊಂಬಿಡಿ. ಇವತ್ತು ಪ್ರತಿ ಕೆಸೆಟ್ ಪೇಪರ್ ಅಲ್ಲೂ ಒಂದು ಕ್ವಶನ್ ಇರುತ್ತೆ ಇದರಿಂದ. ಸ್ಕ್ವೀಸ್ ಪ್ರಿನ್ಸಿಪಲ್ ಅಂತ ಇದೆ. ಫಸ್ಟ್ ಒನ್ ಇಸ್ ಸ್ಕ್ವೀಸ್ ಪ್ರಿನ್ಸಿಪಲ್. ಏನ್ ಹೇಳುತ್ತೆ ಅಂತಂದ್ರೆ, ಸೊ 3 ಸೀಕ್ವೆನ್ಸ್ ಇದೆ, ಎನ್, ಬಿ ಎನ್, ಸಿ ಎನ್ ಅಂತ 3 ಸೀಕ್ವೆನ್ಸ್ ಇದೆ. ಅದರಲ್ಲಿ ಈ ಎ ಎನ್ ಅನ್ನೋದು ಮತ್ತೆ ಈ ಬಿ ಎನ್ ಅನ್ನೋದು ಸೇಮ್ ಲಿಮಿಟ್ಗೆ ಟೆಂಡ್ ಆಗುತ್ತೆ. ಸೊ ಬೋತ್ ಟೆಂಡ್ಸ್ ಟು ದ ಸೇಮ್ ಲಿಮಿಟ್. ಬಟ್ ನಮ್ಮ ಸಿ ಎನ್ ಯಾವ ತರ ಇದೆ ಅಂತ ಅಂದ್ರೆ, ಇಟ್ ಈಸ್ ಇನ್ ಬಿಟ್ವೀನ್, ಸ್ಯಾಂಡ್ವಿಚ್ ಅಂತ ಕರೀತಾರೆ. ಸ್ಯಾಂಡ್ವಿಚ್ ಬಿಟ್ವೀನ್ ಎ ಅಂಡ್ ಬಿ ಎನ್. ಓಕೆನಾ? ಎ ಎನ್ ಮತ್ತೆ ಬಿ ಎನ್ ಮಧ್ಯೆ ಇದೆ. ಆಲ್ ದ ಟರ್ಮ್ಸ್ ಆಫ್ ಸಿ ಎನ್ ಆರ್ ಇನ್ ಬಿಟ್ವೀನ್ ಎ ಎನ್ ಅಂಡ್ ಬಿ ಎನ್. ಆ ತರ ಇದೆ. ಈ ತರ ಇದ್ದಂತ ಸಂದರ್ಭದಲ್ಲಿ ಸಿ ಎನ್ ಕೂಡ ಏನಾಗುತ್ತಂತೆ, ಎಲ್ಗೆ ಲಿಮಿಟ್ ಟೆಂಡ್ ಆಗುತ್ತಂತೆ. ಓಕೆನಾ? ಸೊ ಇದು ಥಿಯರಮ್, ಸ್ಕ್ವೀಸ್ ಪ್ರಿನ್ಸಿಪಲ್. 2 ಸೀಕ್ವೆನ್ಸ್ ಇರಬೇಕು, ಆ ಸೀಕ್ವೆನ್ಸ್ ಮಧ್ಯೆ ಬರೋ ಇನ್ನೊಂದು ಸೀಕ್ವೆನ್ಸ್. ಓಕೆನಾ? ಆಲ್ ದ ಟರ್ಮ್ಸ್ ಆಫ್ ಸಿ ಎನ್ ಅಲ್ಲಿರೋ ಎಲ್ಲಾ ಟರ್ಮ್ಸ್ಗಳು ಬಂದ್ಬಿಟ್ಟು ಎ ಎನ್ ಟರ್ಮ್ಸ್ ಗಿಂತ ದೊಡ್ಡವಿರ್ತವೆ, ಬಿ ಎನ್ ಟರ್ಮ್ಸ್ ಗಿಂತ ಚಿಕ್ಕವಿರ್ತವೆ. ಆತರ ಸೀಕ್ವೆನ್ಸ್ ಇದ್ರೆ, ಆತರ ಸೀಕ್ವೆನ್ಸ್ ಸಿ ಎನ್ ಎಕ್ಸಿಸ್ಟ್ ಆಗಿ ಮತ್ತೆ ಇವಕ್ಕೆ ಲಿಮಿಟ್ ಗೊತ್ತಿದ್ರೆ, ಸೊ ಇದಕ್ಕೆ ಲಿಮಿಟ್ ಕೆ ಇದ್ದು ಇದಕ್ಕೆ ಲಿಮಿಟ್ ಕೆ ಇದ್ರೆ ಇದಕ್ಕೂ ಲಿಮಿಟ್ ಏನಾಗುತ್ತೆ, ಕೇನೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಥಿಯರಮ್. ಕ್ಲಿಯರಾ? ಸೊ ಇದು, ಸೊ ಎಕ್ಸಾಂಪಲ್ಸ್ಗಳನ್ನೆಲ್ಲ ಆಮೇಲೆ ಮಾಡ್ತಾ ಹೋಗ್ತೀನಿ. ಕೊನೆಯಲ್ಲಿ ಎಲ್ಲ ಹಾಕೊಂಡು ಒಟ್ಟಿಗೆ ಈಗ ಒಂದು ಕ್ವಶನ್ ಕೊಟ್ಟ ತಕ್ಷಣ ನೀವೇ ಅನಲೈಸ್ ಮಾಡಬೇಕು, ಇದಕ್ಕೆ ಯಾವ ರೂಲ್ನ ಅಪ್ಲೈ ಮಾಡಿ ನಾನು ಲಿಮಿಟ್ ಕಂಡುಹಿಡಿಬೇಕು ಅಂತ. ಎಕ್ಸಾಂಪಲ್ ಆಮೇಲೆ ಮಾಡೋಣ. ಓಕೆನಾ? ಇದು ಫಸ್ಟ್. ಸೆಕೆಂಡ್ ಒನ್ ಇದೇನಪ್ಪಾ ಅಂತ ಅಂದ್ರೆ, ವೆರಿ ಇಂಪಾರ್ಟೆಂಟ್, ಇದು ತುಂಬಾ ಇಂಪಾರ್ಟೆಂಟ್. ಇದು ಏನಂತಂದ್ರೆ, ಎನ್ ಇಸ್ ಸೀಕ್ವೆನ್ಸ್ ಅಂಡ್ ಎನ್ ನಾಟ್ ಈಕ್ವಲ್ ಟು 0 ಅಂಡ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ an + 1/an ಏನಾದ್ರು ಎಲ್ ಬಂದ್ರೆ, ಅಂದ್ರೆ ಅಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ಲಿಮಿಟ್ ಮಾಡ್ಯುಲಸ್ ಬಂದ್ಬಿಟ್ಟು ಲೆಸ್ ದೆನ್ 1 ಬಂದ್ರೆ, ಮ್ಯಾಗ್ನಿಟ್ಯೂಡ್ ಮಾತ್ರ ತಗೊಳ್ಳಿ, ಡೋಂಟ್ ಕನ್ಸಿಡರ್ ಸೈನ್ಗಳನ್ನ ಕನ್ಸಿಡರ್ ಮಾಡ್ಕೋಬಿಡಿ. ಮಾಡ್ಯುಲಸ್ ಬಂದ್ಬಿಟ್ಟು ಲೆಸ್ ದೆನ್ 1 ಬಂದ್ರೆ ಲಿಮಿಟ್ ಬಂದ್ಬಿಟ್ಟು 0 ಅಂತ ಹೇಳ್ತಿದ್ದಾರೆ. ಅದೇ ತರ ಅಂತಂದ್ರೆ, ಸೊ ಇಫ್ ಇಟ್ ಈಸ್ ಸೀಕ್ವೆನ್ಸ್ ಆಫ್ ಪಾಸಿಟಿವ್ ಟರ್ಮ್ಸ್, ಏನ್ ಗ್ರೇಟರ್ ದನ್ 0 ಅಂತಂದ್ರೆ ಏನು, ಪಾಸಿಟಿವ್ ಟರ್ಮ್ಸ್. ಸೀಕ್ವೆನ್ಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಇದ್ದಾಗ ಸೇಮ್ ಕ್ವಾಂಟಿಟಿ ಮಾಡಿದ್ವಿ. ಸಪೋಸ್ ಏನಾದ್ರು ಏನಾದ್ರು ಗ್ರೇಟರ್ ದನ್ 0, ಗ್ರೇಟರ್ ದನ್ 1 ಬಂದ್ರೆ ಅವಾಗ ಡಿಸ್ಟೆನ್ಸ್ ಟು ಪ್ಲಸ್ ಇನ್ಫಿನಿಟಿ ಅಂತ. ಸೊ ಇದು ತುಂಬಾ ಇಂಪಾರ್ಟೆಂಟ್. ರಿಮೆಂಬರ್ ದಿಸ್ ರಿಸಲ್ಟ್. ಏನು, an + 1/an ಮಾಡ್ಬೇಕಂತೆ, ಆನ್ಸರ್ ಏನೋ ಬರುತ್ತೆ, ಎಲ್ ಬರುತ್ತೆ. ಆ ಎಲ್ದು ಮ್ಯಾಗ್ನಿಟ್ಯೂಡ್ 1 ಆದ್ರೆ, ಸಾರಿ ಲೆಸ್ ದೆನ್ 1 ಆದ್ರೆ ಆನ್ಸರ್ 0 ಅಂತೆ. ಲಿಮಿಟ್ ಅದ್ರದ್ದು ವ್ಯಾಲ್ಯೂ ಏನು, 0 ಅಂತ ಹೇಳ್ತಿದ್ದಾರೆ. ಅರ್ಥ ಆಗ್ತಿದ್ಯಾ? ಎಸ್ ಸರ್. ಈಗ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತಗೊಳ್ತೀವಿ ಅಂತ ಅಂದ್ರೆ, ಇದು ಹೆಂಗೆ ವರ್ಕ್ ಮಾಡೋದು ಅಂತ ಅಂದ್ರೆ, ಇದನ್ನ
ಯಾವುದೋ ಒಂದು ಇತ್ತಪ್ಪ ಬುಕ್ ನೋಡಿ ಇಲ್ಲಿದೆ ಎನ್ ಫ್ಯಾಕ್ಟೋರಿಯಲ್ ಎನ್ ಇಸ್ ಈಕ್ವಲ್ ಟು ಇಲ್ಲೊಂದಿದೆ ನೋಡಿ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಪವರ್ ಎನ್ ಅಂತ ಇದೆ. ಇದು ಹೆಂಗೆ ವರ್ಕ್ ಮಾಡ್ತೀರಾ? ಇದಕ್ಕೆ ಲಿಮಿಟ್ ಕಂಡುಹಿಡಿಬೇಕು ಈಗ. ಟು ಫೈಂಡ್ ದ ಲಿಮಿಟ್ ಆಫ್ ಎ ಸೀಕ್ವೆನ್ಸ್. ಸೊ ಹೆಂಗ್ ಕಂಡುಹಿಡಿಬೇಕು ಇದನ್ನ? ಎನ್ ಕೊಟ್ಟಿದ್ದಾರೆ. ಸೊ ಏನ್ ಮಾಡ್ತೀರಾ? ಎನ್ ಪ್ಲಸ್ ಒನ್ ಕಂಡುಹಿಡಿತೀರಾ. ಎನ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಏನಾಗುತ್ತೆ? n plus 1 ಫ್ಯಾಕ್ಟೋರಿಯಲ್ factorial divided by n plus 1 to the power of n ಹೋಲ್ plus 1. ಪವರ್ ಎನ್ ಪ್ಲಸ್ ಒನ್ ಆಗುತ್ತೆ. ಇದನ್ನ ಈಗ ಏನ್ ಮಾಡಿ ಲಿಮಿಟ್ ಎನ್ ಟೆನ್ಸ್ ಟು ಎನ್ ಪ್ಲಸ್ ಒನ್ ಬೈ ಎನ್ ಮಾಡಿ. ಫಸ್ಟ್ ಎನ್ ಪ್ಲಸ್ ಒನ್ ಬೈ ಎನ್, ಎನ್ ಪ್ಲಸ್ ಒನ್ ಬೈ ಎನ್ ಮಾಡಿದಾಗ ಎನ್ ಪ್ಲಸ್ ಒನ್ ಬಂದ್ಬಿಟ್ಟು ಎನ್ ಪ್ಲಸ್ ಒನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಪ್ಲಸ್. ನೀವು ಸ್ವಲ್ಪ ಪ್ರಾಕ್ಟೀಸ್ ಆದ್ರೆ ನಿಮಗೆ ಬೇಗ ಬೇಗ ಸ್ಟೆಪ್ಸ್ ನೀವೇ ಸ್ಕಿಪ್ ಮಾಡ್ಕೊಂಡು ಹೋಗ್ತೀರಾ. ನಾನು ಬಟ್ ಬರಿತಾ ಇದ್ದೀನಿ. ಸೊ ದಿಸ್ ಇಸ್ ಎನ್ ಪವರ್ ಎನ್ ಬೈ ಎನ್ ಫ್ಯಾಕ್ಟೋರಿಯಲ್ ಆಗುತ್ತೆ. ಸಿಂಪ್ಲಿಫೈ ಇಟ್ ಫರ್ದರ್ ಏನಾಗುತ್ತೆ? ನಿಮ್ಗೆ ಅದನ್ನ ಸಿಂಪ್ಲಿಫೈ ಮಾಡಿದ್ರೆ n plus 1 ಬರುತ್ತೆ. is equal to n plus 1 into n factorial divided by n plus 1 whole power n into n plus 1 into n power n divided by n factorial ಆಗುತ್ತೆ. ಸೊ n factorial cancel, n plus 1 cancel. ಸೊ ಉಳಿದಿದ್ದೇನು? n divided by n plus 1 whole power n ಆಯ್ತು. So this is your n. Now you find the limit of this. How to find the limit of this? Limit as n n tends to common. infinity. ಹೌದು, n ಕಾಮನ್ ತೆಗಿಬೋದು. n ಕಾಮನ್ ತೆಗೆದು ಕ್ಯಾನ್ಸಲ್ ಮಾಡಿ ಅವಾಗ ಏನಾಗುತ್ತೆ? 1 divided by ಡೈರೆಕ್ಟ್ ಬರಿಲ್ಲ, 1 whole power infinity ಬರುತ್ತೆ, 1 ಬರುತ್ತೆ. ಇಲ್ಲ ಅಂದ್ರೆ do one thing. It is equal to limit as n tends to infinity. 1 ಇದನ್ನ plus ರೆಸಿಪ್ರೋಕಲ್ ಮಾಡ್ಬಿಡಿ. n plus 1 divided by n whole power minus n ಅಂತ ಬರಿಬೋದಾ? ಅದೇ ನೋಡಿ, ಯಾವತ್ತೂ ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಒಳಗಡೆ ಇರೋದನ್ನ ನಾವು ರೆಸಿಪ್ರೋಕಲ್ ಮಾಡಿದ್ರೆ ಇಲ್ಲಿ ಸೈನ್ ಚೇಂಜ್ ಆಗುತ್ತೆ ಪವರ್ ಅಲ್ಲಿ ಇರೋದು. ಸೊ ಇದು ಸ್ವಲ್ಪ ತಿಳ್ಕೊಳ್ಳಿ. ಈಗ ಇದನ್ನ ಏನ್ ಮಾಡ್ತೀನಿ, ಯಾಕೆ ಹಿಂಗ್ ಮಾಡಿದೆ ಅಂತ ಅಂದ್ರೆ ನಮ್ಗೆ ಒಂದು ರಿಸಲ್ಟ್ ಇರೋದು ಏನಪ್ಪಾ ಅಂದ್ರೆ ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ. ಇದನ್ನ ಕಾಮನ್ ತೆಗಿ, ಈಗ ಕಾಮನ್ ತೆಗೆದು ಸಿಂಪ್ಲಿಫೈ ಮಾಡಿ. ಎನ್ ಕಾಮನ್ ತೆಗೆದ್ರೆ ಏನಾಗುತ್ತೆ? ನ್ಯೂಮರೇಟರ್ ಅಲ್ಲಿ 1 ಪ್ಲಸ್ 1 ಬೈ ಎನ್ ಆಗುತ್ತೆ. ಡಿನಾಮಿನೇಟರ್ ಎನ್ ಕ್ಯಾನ್ಸಲ್ ಆಗಿರುತ್ತೆ, ಉಳಿಯೋದು ಮೈನಸ್ ಎನ್ ಆಗುತ್ತೆ. ಸೊ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ 1 ಪ್ಲಸ್ 1 ಬೈ ಎನ್ ಹೋಲ್ ಪವರ್ ಎನ್ ಅಂತ ಬರ್ದ್ಬಿಟ್ಟು ಹೋಲ್ ಪವರ್ ಮೈನಸ್ 1 ಅಂತ ಬರೀತೀನಿ ನಾನು. ಸೊ ವಿಚ್ ಇಸ್ ಈಕ್ವಲ್ ಟು ಅಂದ್ರೆ ಇದ್ರ ಲಿಮಿಟ್ ಬಂದ್ಬಿಟ್ಟು ಇ ಅಂತ ಗೊತ್ತಿದೆ ನಿಮಗೆ. ಇ ಪವರ್ ಮೈನಸ್ 1 ಇಸ್ ಈಕ್ವಲ್ ಟು 1 ಬೈ ಇ ಆಗುತ್ತೆ. ಇದು ನೆನಪಿರ್ಲಿ, 1 ಪ್ಲಸ್ 1 ಬೈ ಎನ್ ಹೋಲ್ ಪವರ್ ಎನ್ ಟೆಂಡ್ಸ್ ಟು ಇ ಅಂತ. ಓಕೆನಾ? ಸೊ ಇದು ಸ್ಟ್ಯಾಂಡರ್ಡ್. 1 ಪ್ಲಸ್ 1 ಬೈ ಎನ್ ಈ ಸೀಕ್ವೆನ್ಸ್ಗೆ ಲಿಮಿಟ್ ಬಂದ್ಬಿಟ್ಟು ಇ ಅಂತ ನೆನ್ಪಿಟ್ಕೊಳ್ಳಿ. 1 ಬೈ ಇ ಬರುತ್ತೆ. ಈಗ ನಾವು ಇದು ಎ ಎನ್ ಅಲ್ಲ, ಇದು ದಿಸ್ ಇಸ್ ವಾಟ್ ಆಕ್ಚುಲಿ ಎ ಎನ್ ಪ್ಲಸ್ 1 ಬೈ ಎ ಎನ್ ಪ್ಲಸ್ 1 ಬೈ ಎ ಅಂತ ಕಂಡುಹಿಡಿಯಬೇಕು. ಈಗ ಈ 1 ಬೈ ಇ ಅನ್ನೋದು ಲೆಸ್ ದೆನ್ 1 ಗ್ರೇಟರ್ ದೆನ್ 1. 1 ಬೈ ಅನ್ನೋದು ಆಬ್ವಿಯಸ್ಲಿ ಲೆಸ್ ದೆನ್ 1, ಯಾಕಂದ್ರೆ 1 ಇದೆ, ಈ ಕೆಳಗಡೆ ಇ ಇದೆ. ಕೆಳಗಡೆ ನಂಬರ್ ಏನಾದ್ರು ಜಾಸ್ತಿ ಆಯ್ತು ಅಂತ ಅಂದ್ರೆ ಇದು ಲೆಸ್ ದೆನ್ 1 ಆಗುತ್ತೆ. ಇ ಇಸ್ ಅ 2.7, ಇ ಇಸ್ ಅ ವ್ಯಾಲ್ಯೂ, ಇಟ್ ಲೈಸ್ ಬಿಟ್ವೀನ್ 2 and 3, ಅಂದ್ರೆ 2.714 ಏನೋ ಈ ತರ ಹೋಗ್ತಾ ಇರುತ್ತೆ. ಇರ್ರಾಷನಲ್ ನಂಬರ್ ಇದು. ಓಕೆನಾ? ಸೊ 1 ಬೈ ಇ ಅಂತ ಅಂದ್ರೆ 1 ಬೈ ಕೆಳಗಡೆ ಜಾಸ್ತಿ ದೊಡ್ಡ ನಂಬರ್ ಆಯ್ತು ಅಂತಂದ್ರೆ ಲೆಸ್ ದೆನ್ 1 ಆಗುತ್ತೆ. ಕೆಳಗಡೆ ಚಿಕ್ಕ ನಂಬರ್ ಆಯ್ತು ಅಂತ ಅಂದ್ರೆ ಸೊ ಅಂದ್ರೆ ಇದು ಲೆಸ್ ದೆನ್ 1 ಆಯ್ತು ಈಗ. ಓಕೆನಾ? ಲೆಸ್ ದೆನ್ 1 ಇದ್ರೆ ಆನ್ಸರ್ ಏನು? ದ ಟೋಟಲ್ ಲಿಮಿಟ್ ಟೆಂಡ್ಸ್ ಟು 0. ಹೌದಲ್ವಾ? ಮತ್ತೆ ಈ ರಿಸಲ್ಟ್ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇದನ್ನ ಮುಂದೆ ಹೇಳ್ತೀನಿ, ಬಟ್ ಇವಾಗಲೇ ಒಂದು ಹೇಳ್ಬಿಡ್ತೀನಿ. ಇದು ನೆನ್ಪಿಟ್ಕೊಳ್ಳಿ ಏನಂತ ಅಂದ್ರೆ ಎಫ್ ಆಫ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇದೆ ಅಂತ ಅನ್ಕೊಳ್ಳಿ, ಜಿ ಆಫ್ ಎನ್ ಕೂಡ ಇನ್ಫಿನಿಟಿ ಇದೆ ಅಂತ ಅನ್ಕೊಳ್ಳಿ. ಅವಾಗ 1 ಪ್ಲಸ್ 1 ಬೈ ಎಫ್ ಆಫ್ ಎನ್ ಹೋಲ್ ಟು ದಿ ಪವರ್ ಜಿ ಆಫ್ ಎನ್, ದಿಸ್ ಟೆನ್ಸ್ ಟು ಇಫ್ ದೆನ್. ಇವೆರಡು ಕೂಡ ಈ ತರ ಇನ್ಫಿನಿಟಿ ಟೆಂಡ್ ಆಗಿ ಇವಾಗ ಇದೇನಲ್ಲಿ ಟೆಂಡ್ ಆಗುತ್ತೆ ಅಂತ ದಿಸ್ ಟೆನ್ಸ್ ಟು ಇ ಟು ದಿ ಪವರ್ ಲಿಮಿಟ್ ಆಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ
ಜಿ ಆಫ್ ಎನ್ ಬೈ ಎಫ್ ಆಫ್ ಎನ್ ಗೆ ಟೆಂಡ್ ಆಗುತ್ತೆ. ಸೊ ಅಂದ್ರೆ ಇದು ಈ ಲಾಜಿಕ್ ಮೇಲೆ ವರ್ಕ್ ಮಾಡ್ತಾ ಹೋಗಿ. ಈಗ ನೋಡಿ ನಾನು ನಿಮಗೆ 1+1/n ಹೋಲ್ ಪವರ್ n ಸ್ಕ್ವೇರ್ ಅಂತ ಕೊಟ್ಬಿಡ್ತೀನಿ. ಇದಕ್ಕೆ ಆನ್ಸರ್ ಏನು ನೋಡಿ. ಫಸ್ಟ್ ಇಲ್ಲಿ ಡಿನಾಮಿನೇಟರ್ಲು ಇನ್ಫಿನಿಟಿ ಟೆಂಡ್ ಆಗುತ್ತಾ ನೋಡ್ಕೋಬೇಕು. ಆಗುತ್ತೆ ಇನ್ಫಿನಿಟಿ, ಇದು ಕೂಡ ಇನ್ಫಿನಿಟಿ ಅಲ್ವಾ. ಸೊ ಈಗ ಇದ್ಯಾವ್ದಕ್ಕೆ ಟೆಂಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇವರು. ಲಿಮಿಟ್ ಇ ಪವರ್ ಲಿಮಿಟ್ n ಟೈಮ್ಸ್ ಇನ್ಫಿನಿಟಿ ಜಿ ಆಫ್ ಎನ್ ಇಸ್ n ಸ್ಕ್ವೇರ್ ಬೈ n. ಸೊ ವಿಚ್ ಇಸ್ ಈಕ್ವಲ್ ಟು ಇದೇನು ಬರುತ್ತೆ, ಇದು ಇ ಟು ದಿ n ಪವರ್ ಲಿಮಿಟ್ ಇಲ್ಲಿ n ಬರುತ್ತೆ. n ಟೈಮ್ಸ್ ಇನ್ಫಿನಿಟಿ ಆದರೆ ಇನ್ಫಿನಿಟಿ ಆಗುತ್ತೆ. ಇ ಪವರ್ ಇನ್ಫಿನಿಟಿ ಇನ್ಫಿನಿಟಿ. ಕ್ಲಿಯರ್ ಅಲ್ವಾ. ಸೊ ಅದು ಇದೇನಾಗುತ್ತೆ 1+1/n ಸ್ಕ್ವೇರ್ ಹೋಲ್ ಪವರ್ n ಇದ್ರೆ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಇ ಟು ದಿ ಎರಡು ಕೂಡ ಟೆಂಡ್ ಆಗುತ್ತೆ. ಇ ಟು ದಿ ಪವರ್ n by n square. ಬೈ n ಸ್ಕ್ವೇರ್ ಆಗುತ್ತೆ. ಅಂದ್ರೆ 1/n ಬರುತ್ತೆ. 1/infinity 0 e e power 0 power 1 0 ಬರುತ್ತೆ. 1 ಬರುತ್ತೆ. ದಿಸ್ ಟೆನ್ಸ್ ಟು ದ ಲಿಮಿಟ್ 1. ಸೊ ಆತರ ಈಗ ಮಾಡಿದ್ವಲ್ಲ ಅದು ರಿಸಲ್ಟ್ 1+1/n ಹೋಲ್ ಪವರ್ n ಏನಾಗುತ್ತೆ e e ಟು ಬರುತ್ತೆ. ದಿ ಪವರ್ n/n ಆಗುತ್ತೆ. ನಾನು ಲಿಮಿಟ್ ಅಂತ ಬರೆಯಲ್ಲ. n/n ಕ್ಯಾನ್ಸಲ್ ಆಗಿ 1 ಬರುತ್ತೆ. ಸೊ ಇ ಪವರ್ 1 ಅಂದ್ರೆ e ಬರುತ್ತೆ. ಸೊ ಈ ರಿಸಲ್ಟ್ ನೆನ್ಪಿಟ್ಕೊಳ್ಳಿ. ಓಕೆನಾ. ಅಷ್ಟು ಗೊತ್ತಿಲ್ಲ. ಈಗ ಸಮ್ಟೈಮ್ಸ್ ಈ ತರ ಇರುತ್ತೆ, ನಂಬರ್ಗಳನ್ನ ವೇರಿ ಮಾಡಿ ಕೊಡ್ತಾರೆ. ಸೊ 1+1/2n ಹೋಲ್ ಪವರ್ 3n ಅಂತ ಇದೆ. ಇದೇನಾಗುತ್ತೆ ಡೆಫಿನೆಟ್ಲಿ 2n 3n ಟೆಂಡ್ಸ್ ಟು ಇನ್ಫಿನಿಟಿ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ e power 2 by ಇ ಟು 3 ದಿ by 2. ಪವರ್ 3/2. 3/2 ಆಗುತ್ತೆ. ಇ ಟು ದಿ ಪವರ್ ಆಫ್ 3/2 ಆಗುತ್ತೆ. ಡೈರೆಕ್ಟ್ ಅಂತ ಹೇಳ್ಬೋದು. ಇದು ನೆನಪಿಟ್ಕೊಳ್ಳಬೇಕಾಗುತ್ತೆ. ಸೊ ಇನ್ನೊಂದು ರಿಸಲ್ಟ್ ಬಂದ್ಬಿಟ್ಟು ಕೌಶಿಸ್ ಥಿಯರಮ್ ಫಸ್ಟ್ ಥಿಯರಮ್ ಆನ್ ಲಿಮಿಟ್ಸ್ ಅಂತ ಇದೆ. AML ಇರೋ ರಿಸಲ್ಟ್ ಇದು. ಏನಂತ ಅಂದ್ರೆ ಇಫ್ an ಟೆನ್ಸ್ ಟು ಎಲ್ ಅಂತ ಅಂದ್ರೆ ದೆನ್ ಒಂದು ಸೀಕ್ವೆನ್ಸ್ ಈ ತರ ಇದ್ರೆ A1 + A2 ಅಂಡ್ ಸೋ ಆನ್ ಅಪ್ ಟು an ಅಂದ್ರೆ ಮೇಲ್ಗಡೆ ಏನಿರ್ಬೇಕಂದ್ರೆ ನ್ಯೂಮರೇಟರ್ ನಲ್ಲಿ ಸಮ್ ಆಫ್ ದಿ ಟರ್ಮ್ಸ್ ಆಫ್ ಆಲ್ ದಿಸ್ ಸೀಕ್ವೆನ್ಸ್ ಟರ್ಮ್ ಸಮ್ ಇಂಡಿವಿಜುವಲ್ ಟರ್ಮ್ ಸಮ್ ಇರಬೇಕು. ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಟರ್ಮ್ಸ್ n ಇದೆ. ಡಿವೈಡ್ ಬೈ n ಇರಬೇಕು. ಈ ತರ ಇದ್ರೆ ಅದು ಕೂಡ ಎಲ್ಗೆ ಟೆಂಡ್ ಆಗುತ್ತೆ ಅಂತ. ಸೊ ಎಕ್ಸಾಂಪಲ್, ವೆರಿ ಸಿಂಪಲ್ ಎಕ್ಸಾಂಪಲ್, ತುಂಬಾ ಇಂಪಾರ್ಟೆಂಟ್ ಇವು. ಸೊ ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ತುಂಬಾ ಸರಿ. ಏನಂತಂದ್ರೆ ನೋಡಿ, ಈಗ ಈ ತರ ಕ್ವಶನ್ ಕೇಳ್ಬಿಡ್ತಾನೆ, ಇವ್ಯಾಲ್ಯೂಯೇಟ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಹಿಂಗ್ ಕೇಳ್ತಾನೆ. ಸೊ 1+1/2 ಪ್ಲಸ್ ಅಂಡ್ ಸೋ ಆನ್ 1/n ಡಿವೈಡೆಡ್ ಬೈ n. ಇದಕ್ಕೆ ಆನ್ಸರ್ ಏನು ಅಂತ ಕೇಳ್ತಾರೆ. ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೇಮ್ ಇದನ್ನು ಕಂಪೇರ್ ಮಾಡಿ. ಅಂದ್ರೆ ಇದು ಯಾವ್ದಕ್ಕೆ ಲಿಮಿಟ್ ಎಂಡ್ ಆಗುತ್ತೆ ಅಂದ್ರೆ, ಸಪೋಸ್ ಇಲ್ಲಿರೋ ವ್ಯಾಲ್ಯೂ ಈ an ಏನಾದ್ರು ಲಾಸ್ಟ್ nth ಟರ್ಮ್ ಸೀರೀಸ್ ಏನಿರುತ್ತೆ ಅದು ಏನಾದ್ರು ಎಲ್ಲಿಗೆ ಟೆಂಡ್ ಆದ್ರೆ ಇದು ಕೂಡ ಅದಕ್ಕೆ ಟೆಂಡ್ ಆಗುತ್ತೆ ಅಂತ ಹೇಳಿ. ಇಲ್ಲಿ nth ಟರ್ಮ್ ಏನಿದೆ, ಇಲ್ಲಿ 1/n 1/n ಇದೆ. 1/n ಲಿಮಿಟ್ ಏನಾಗುತ್ತೆ 0. ಅಂದ್ರೆ ಟೋಟಲ್ ಆನ್ಸರ್ ಕೂಡ ನಮ್ಗೆ ಏನಾಗುತ್ತೆ 0 ಆಗುತ್ತೆ ಅಂತ. ಅಂದ್ರೆ ನಿಮ್ಗೆ ಈ ತರದ್ ಎಲ್ಲಾದ್ರೂ ಸೀಕ್ವೆನ್ಸ್ ಏನ್ ಕೊಟ್ಬಿಟ್ಟ ಅಂತ ಅಂದ್ರೆ ಕೆಳಗಡೆ ಎನ್ ಇರ್ಲೇಬೇಕು. ಕನ್ಫರ್ಮ್ ಆಗಿ ಕೆಳಗಡೆ ಎನ್ ಇರ್ಲೇಬೇಕು. ಮೇಲ್ಗಡೆ ಏನಾದ್ರು ಈ ತರ ಸೀರೀಸ್ ಅಲ್ಲಿ ಕೊಟ್ರೆ, ಸಮ್ ಅಲ್ಲಿ ಕೊಟ್ಟಾಗ ಲಾಸ್ಟ್ nth ಟರ್ಮ್ಗೆ ಲಿಮಿಟ್ ಕಂಡಿಡೀರಿ. ಅದೇನ್ ಬರುತ್ತೋ ಅದೇ ಆನ್ಸರ್. ಓಕೆನಾ. ಸೊ ಇದನ್ನ ಒಂದ್ಸರಿ ನಿಮ್ಗೆ ಹಿಂಗ್ ಕೊಡ್ತಾನೆ, ಅಥವಾ ಇದನ್ನ ಈ ತರ ಕೊಡ್ಬೋದು ಅವನು. 1/n ಇಂಟು ಅವು ಎನ್ ನ ಸೈಡಿಗೆ ಕೇಳ್ಕೊಂಡು ಅವನು ಈ ತರ ಬರ್ತಾನೆ 1+1/2 ಪ್ಲಸ್ 1/3 ಅಂಡ್ ಸೋ ಆನ್ 1/n ಅಂತ ಕೇಳ್ತಾನೆ. ಸೊ ದಿಸ್ ಟೆನ್ಸ್ ಟು ವಾಟ್ 0. ಈಗ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ನೋಡಿ ಹಿಂಗ್ ಕೊಡ್ಬೋದು ಅವನು 1/n ಇಂಟು sin 1 ಪ್ಲಸ್ sin ಆಫ್ 1/2 ಪ್ಲಸ್ sin ಆಫ್ 1/3 ಪ್ಲಸ್ ಅಂಡ್ ಸೋ ಆನ್ sin ಆಫ್ 1/n ಅಂತ ಕೊಟ್ರೆ ಇದಕ್ಕೆ ಆನ್ಸರ್ ಏನು? ಸೇಮ್ 0. ಇವಾಗ ಏನ್ ನೋಡ್ಬೇಕು, ಸೊ ಈ ಲಾಸ್ಟ್ ಅಲ್ಲಿ ಏನಿದೆ ಅದಕ್ಕೆ n ಟೆನ್ಸ್ ಟು ಇನ್ಫಿನಿಟಿ ಹಾಕ್ಬೇಕು. ಈಗ ಇದು ಏನ್ ತರ ಈಗ ಇಲ್ಲಿ. ಓಕೆನಾ. ಸೊ ಅದಕ್ಕೆ n ಟೆನ್ಸ್ ಟು ಇನ್ಫಿನಿಟಿ ಹಾಕಿದ್ರೆ ಸೊ sin ಆಫ್ 1/n ಟೆನ್ಸ್ ಟು ವಾಟ್ 0. ಸೊ
ಸೊ ಆಸ್ n tends to ಇನ್ಫಿನಿಟಿ, ಆಸ್ n tends to ಇನ್ಫಿನಿಟಿ ಇದು 0 ಆಗುತ್ತೆ, sin 0 ವ್ಯಾಲ್ಯೂ 0 ಆಗುತ್ತೆ, ಅಂದ್ರೆ ಟೋಟಲ್ ಆನ್ಸರ್ ಏನಾಗುತ್ತೆ 0 ಆಗುತ್ತೆ, ಆಯ್ತಲ್ವಾ? ಸೊ ಇದು ನೋಡಿ, ಲಿಮಿಟ್ ಆಸ್ n tends to ಇನ್ಫಿನಿಟಿ, ಸೊ 1/n ಇಂಟು ಸೊ e ಪ್ಲಸ್ e ಸ್ಕ್ವೇರ್ ಪ್ಲಸ್ e ಕ್ಯೂಬ್ ಅಂಡ್ ಸೊ ಸಾರಿ e ಪವರ್ 1/2 1/3 and so on e power 1/n ಇದ್ರೆ ಬರಲ್ಲ ಸರ್. ಇದಕ್ಕೆ ಆನ್ಸರ್ ಏನು? ಒನ್ ಬರುತ್ತೆ ಸರ್. ಒನ್ ಬಟ್ ಡಿನಾಮಿನೇಟರ್ ವಿಲ್ ಚೇಂಜ್. ಡಿನಾಮಿನೇಟರ್ ಯಾಕೆ ಚೇಂಜ್ ಆಗುತ್ತೆ? 1/0 n ಇದೆಯಲ್ಲ, n ಟರ್ಮ್ಸ್ ಇರ್ಬೇಕಷ್ಟೇ. ಸಮ್ ಆಫ್ ಇಲ್ಲಿ ಏನಿದೆ n ಅನ್ನೋದು ಟರ್ಮ್ಸ್, ಎಷ್ಟು ಟರ್ಮ್ಸ್ ಇದಾವೆ? n ಟರ್ಮ್ಸ್ ಇದಾವೆ, n ಟರ್ಮ್ಸ್ ಅಡಿಷನ್ ಇರುತ್ತೆ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಟರ್ಮ್ಸ್, ಆವರೇಜ್ ತರ. ಆ n ಒನ್ ಇದೆಯಲ್ಲ, ಬೈ ಹೊರಗಿರೋ 1/n ಗೆ ನಾವು ಲಿಮಿಟ್ ಕಂಡಿಡ್ತಿಲ್ಲ ಮೇಡಮ್. ಈ ಸೀಕ್ವೆನ್ಸ್ ಇರೋದಕ್ಕೆ ಇಲ್ಲ ಇಲ್ಲ, ಟರ್ಮ್ ಗೆ ಇದಕ್ಕೆ ಸೀಕ್ವೆನ್ಸ್ ಕಂಡಿತದೆ. ಇಲ್ಲಿ ಅದೇ ಸರ್, ಏನಿದೆ ಈ ವ್ಯಾಲ್ಯೂ ಅಲ್ಲಿರೋದಕ್ಕೆ ಅವ್ರು ಹೇಳ್ತಿರೋದು 1/n ಗೆ 0 ಬರುತ್ತಲ್ಲ ಅಂತ ಹಂಗೆ ಹೇಳ್ತಿದಾರೆ ಸರ್. ಇಲ್ಲ ಇಲ್ಲ, ಅದು ಕಂಡಿಡಿಯಂಗಿಲ್ಲ ನೋಡಿ. ಇಲ್ಲಿ ನೋಡಿ n ಮಾಡಂಗಿಲ್ಲ. ಇಲ್ಲೇನಿದೆ an ನೋಡಿ, ಅಲ್ಲಿ ಏನ್ ತಾನೇ ಕಂಡಿಡಿತಾರೆ ಲಿಮಿಟ್. ಇಲ್ಲಿ ಏನ್ ಸಮ್ ಅಲ್ಲಿರೋ an ಗೆ ಲಿಮಿಟ್ ಕಂಡಿಡಿಬೇಕು. ಸೊ ಇಲ್ಲಿ e ಪವರ್ 1/n ಗೆ ಲಿಮಿಟ್ ಕಂಡಿಡಿಬೇಕು ಈಗ. ಸೊ e ಪವರ್ ಲಿಮಿಟ್ n tends to ಇನ್ಫಿನಿಟಿ, e ಪವರ್ 1/n ಯಾವ ಲಿಮಿಟ್ ಟೆಂಡ್ ಆಗುತ್ತೆ? 1/∞ ಅಂದ್ರೆ 0, e ಪವರ್ 0 ಬಂದ್ಬಿಟ್ಟು 1 ಆಗುತ್ತೆ, ಅಂದ್ರೆ ದ ಟೋಟಲ್ ಆನ್ಸರ್ ಟೆಂಡ್ಸ್ ಟು 1 ಅಂತ. ಓಕೆನಾ? ಸೊ ಇದು ಕೌಶಿಸ್ ಥಿಯರಮ್ ಆನ್ ಲಿಮಿಟ್ಸ್. ಅಂದ್ರೆ am ಕೊಟ್ಟಾಗ, ಅಂದ್ರೆ am ಫಾರ್ಮ್ಯಾಟ್ ಅಲ್ಲಿ ಇದೆ ಇದು. gm ಫಾರ್ಮ್ಯಾಟ್ ಅಲ್ಲಿ ಇರೋದು ಇನ್ನೊಂದು ಸೇಮ್ ಇದೆ. ಸೊ gm ಅಂತಂದ್ರೆ ಇಲ್ಲಿ ಪಾಸಿಟಿವ್ ಟರ್ಮ್ಸ್ ಇರಬೇಕು. ಸೊ an tends to l which is greater than 0 ಇರುತ್ತೆ, ಆವಾಗ ಇದು ಟ್ರೂ ಆಗುತ್ತೆ. ಅಂದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದ್ದಾಗ ನೋಡಿ, a1 a2 a3 ಅಂಡ್ ಸೋ ಆನ್ an ಇಂಟು ಇದ್ದು ಹೋಲ್ ಪವರ್ 1/n ಇದ್ರೆ ಅವಾಗ್ಲೂ ಅಷ್ಟೇ ನೀವು ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಈ an ಗೆ ಏನ್ ಮಾಡಿ ಲಿಮಿಟ್ ಕಂಡಿಡೀರಿ. an ಗೆ ಲಿಮಿಟ್ ಏನ್ ಬರುತ್ತೋ ಅದೇ ಆನ್ಸರ್ ಆಗಿರುತ್ತೆ ಈ ಟೋಟಲ್ ಲಿಮಿಟ್ ಬಂದು. ಈಗ ನಿಮ್ಗೆ ಏನ್ ಕೊಡ್ತಾನೆ ಕ್ವಶನ್ ಎಕ್ಸಾಂಪಲ್ ಏನ್ ಕೊಡ್ತಾನೆ ಅಂತ ಅಂದ್ರೆ ನೀವು ವರಿ ಅದು ಇದು ಸೇಮೇ, ಎರಡು ಈ ತರ ಅಷ್ಟೇ. ಈಗ ಇದಕ್ಕೆ ಲಾಗ್ ಅಪ್ಲೈ ಮಾಡಿದ್ರೆ ನಿಮ್ಗೆ ಅದೇ ಇರ್ತದೆ. ಇಫ್ ಅಪ್ಲೈ ಲಾಗ್ ಹಿಯರ್, ಈ ರಿಸಲ್ಟ್ ಗೆ ಲಾಗ್ ಅಪ್ಲೈ ಮಾಡಿದ್ರೆ ನಿಮ್ಗೆ log of a1 a2 ಎಕ್ಸೆಟ್ರಾ ಅಪ್ ಟು ಲಾಗ್ ಆಫ್ a1 a2 ಬರುತ್ತೆ. ಅದನ್ನ ಸಮ್ ಅಲ್ಲಿ ಬರೋದು ಲಾಗ್ a1 a2 ಬರುತ್ತೆ, ಮತ್ತೆ ಅದೇ ರಿಸಲ್ಟ್ ಗೆ ಕನ್ವರ್ಜ್ ಆಗುತ್ತೆ ಅದು. ಇಲ್ಲಿ ನೋಡಿ ಎಕ್ಸಾಂಪಲ್ ಕೊಡ್ತೀನಿ, ಎಕ್ಸಾಂಪಲ್ ಮಾಡೋಣ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ಎಕ್ಸಾಂಪಲ್ ಯಾವ ತರ ನಿಮಗೆ ಕೊಡ್ತಾನೆ ಇಲ್ಲಿ ಅಂತ ಅಂದ್ರೆ ಹಿಂಗ್ ಕೊಡ್ತಾನೆ, ಇವ್ಯಾಲ್ಯೂಯೇಟ್ ಲಿಮಿಟ್ ಆಸ್ n tends to ಇನ್ಫಿನಿಟಿ 1 ಇಂಟು 1/2 ಇಂಟು 1/3 ಇಂಟು ಅಂಡ್ ಸೋ ಆನ್ 1/, ಅಲ್ಲ ಇದು ಬರಲ್ಲ, 1/n ಹೋಲ್ ಪವರ್. ಯಾಕಂದ್ರೆ ನಮ್ಗೆ ಲಿಮಿಟ್ ಗ್ರೇಟರ್ ದನ್ 0 ಬರಬೇಕು, 0 ಬರಂಗಿಲ್ಲ. 0 ಬರದೆ 1/n ತಗೊಳ್ಳೋಣ ಅಂತ ಅನ್ಕೊಂಡೆ. 1 + 1/n ಮಾಡ್ಬೋದು. ಅಯ್ಯೋ, ತಗೋಬಹುದು. 1 + 1/n greater than 0 ಬರುತ್ತಾ? ಬರುತ್ತೆ ನೋಡಿ. ಅವ್ರೇನಾದ್ರು ಹಿಂಗ್ ಕೊಟ್ರೆ ಲಿಮಿಟ್ ಆಸ್ n tends to ಇನ್ಫಿನಿಟಿ 1 1 + 1 1 + 1/2 1 + 1 ಇಂಟು 1 + 1/2 ಇಂಟು 1 + 1/3 ಅಂಡ್ ಎಕ್ಸೆಟ್ರಾ ಸೊ 1 ಆನ್ + 1 1/n + 1/n ಅಂತ ಕೊಟ್ಟು ಹೋಲ್ ಟು ದಿ ಹೋಲ್ ಪವರ್ ಆಫ್ ಪವರ್ 1/n 1/n ಅಂತ ಕೊಟ್ಟು ಕ್ವಶನ್ ಕೇಳ್ತಾನೆ 1/n ಅಂತ. ಇದಕ್ಕೆ ಲಿಮಿಟ್ ಏನು ಅಂತ ಕೇಳ್ತಾನೆ. ಅವಾಗ ನೀವೇನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಈ ಲಾಸ್ಟ್ ಟರ್ಮ್ ಏನಿರುತ್ತೆ ಅದಕ್ಕೆ ಲಿಮಿಟ್ ಕಂಡುಹಿಡಿದ್ರೆ ಸಾಕು. ಅಂದ್ರೆ ಲಿಮಿಟ್ n tends to ಇನ್ಫಿನಿಟಿ 1 + 1/n ಆನ್ಸರ್ ಏನಾಗುತ್ತೆ 1 ಆಗುತ್ತೆ. ಇದು ಆನ್ಸರ್ 1 ಆದ್ರೆ ಇದು ಕೂಡ ಆನ್ಸರ್ 1. ಸೊ ಅಂದ್ರೆ ಇದು ಎಲ್ಲಿಗೆ ಟೆಂಡ್ ಆದ್ರೆ ಇದಕ್ಕೂ ಎಲ್ಲಿಗೆನೆ ಟೆಂಡ್ ಆಗುತ್ತೆ ಅನ್ನೋದು ಕೌಶಿಸ್ ಫಸ್ಟ್ ಥಿಯರಮ್. ಕೌಶಿಸ್ ಫಸ್ಟ್ ಥಿಯರಮ್ ಫಾರ್ am ಏನ್ ಹೇಳುತ್ತೆ, gm ಏನ್ ಹೇಳುತ್ತೆ ಅಂತ ನೋಡ್ಬೇಕು. ಇದು ಸೇಮ್ ಸಮ್ ಇರಬೇಕು, ಲಾಸ್ಟ್ n ಡಿವೈಡ್ ಬೈ n ಇರಲೇಬೇಕು. ಇಲ್ಲಿ ಡಿವೈಡ್ ಬೈ n ಇರುತ್ತೆ, ಅಲ್ಲಿ ಪವರ್ 1/n ಇರುತ್ತೆ. ಸೊ ಹುಷಾರಾಗಿರಿ. ಈಗ ಸಪೋಸ್ ಇನ್ನೊಂದು ಕ್ವಶನ್ ಕೊಡ್ತೀನಿ ನೋಡಿ, ಸಿಂಪಲ್ ಆಗಿ ಇದಕ್ಕೆ ಆನ್ಸರ್ ಮಾಡಿ ನೋಡೋಣ. ಹಿಂಗ್ ಕೊಡ್ತಾನೆ ಲಿಮಿಟ್
n ಟೆನ್ಸ್ ಟು ಡಿಫ್ರೆಂಟ್ ಮೆಥಡ್ಸ್ಗಳು ಗೊತ್ತಿರಬೇಕು. ಅಲ್ಲಿ ಯಾವ್ದು ಅಪ್ರೋಪ್ರಿಯೇಟ್ ಇರುತ್ತೆ ಅದನ್ನ ಅಟೆಂಡ್ ಮಾಡಬೇಕು. 2/1 ಪವರ್ 1 3/2 ಪವರ್ 2 4/3 power cube and so on, n plus 1 divided by n whole power n whole to the power 1/n ಅಂತ ಇದೆ ಅಂತ ಅನ್ಕೊಳ್ಳಿ. ಇದಕ್ಕೆ ಆನ್ಸರ್ ಏನಾಗುತ್ತೆ? ಮಧ್ಯದಲ್ಲೆಲ್ಲ ಪ್ರಾಡಕ್ಟ್ ಇದೆ. ಇವಾಗ ಏನ್ ಮಾಡೋಕ್ಕಾಗಲ್ಲ, nth ಟರ್ಮ್ ಏನಿದೆ, ದಿಸ್ ಈಸ್ ಯುವರ್ nth ಟರ್ಮ್ ಅಲ್ವಾ? ಸೊ ಅದಕ್ಕೆ ಲಿಮಿಟ್ ಕಂಡಿಡಿದ್ರೆ ಸಾಕು, ನಾವ್ ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ n plus 1 upon n whole to the power n, which is equal to n ಕಾಮನ್ ತೆಗೆದ್ರೆ ಏನ್ ಬರುತ್ತೆ ನಿಮಗೆ? 1 plus 1/n whole power n whole power n ಬರುತ್ತೆ. ಅಂದ್ರೆ ಡಿಸ್ಟೆನ್ಸ್ ಟು e ಆಗುತ್ತೆ. ಇದು ಟೆನ್ಸ್ ಟು e ಅಂತಂದ್ರೆ ದ ಟೋಟಲ್ ಆನ್ಸರ್ ಟೆನ್ಸ್ ಟು e ನೇ ಆಗುತ್ತೆ. ಅರ್ಥಾಗ್ತಿದೆಯಲ್ವಾ? ಸೊ ಈಗ ಹೆಂಗ್ ಗೊತ್ತಾಗುತ್ತೆ ಸರ್ ನಮ್ಗೆ ಹಿಂಗೆ ಅಪ್ಲೈ ಮಾಡ್ಬೇಕಂತಂದ್ರೆ, ನೋಡು ಈ GM ಅಪ್ಲೈ ಮಾಡ್ಬೇಕಂದ್ರೆ ಪವರ್ ಅಲ್ಲಿ 1/n ಇರ್ಲೇಬೇಕು. ಒಂದು ಕಂಡೀಷನ್ ಪವರ್ ಅಲ್ಲಿ 1/n ಇರಬೇಕು. ಇಲ್ಲಿ ಸೀಕ್ವೆನ್ಸ್ ಇದು ಪ್ರಾಡಕ್ಟ್ ಇರ್ಬೇಕು. ಇಲ್ಲಿ ಪ್ರಾಡಕ್ಟ್ ಇದ್ರೆ ಇದು ಈ ರೂಲ್ ನ ಅಪ್ಲೈ ಮಾಡ್ತೀವಿ. ಅವಾಗ ಎಂತ ಟರ್ಮ್ ತಗೊಂಡೇ ಮಾಡ್ತೀವಿ. AM ಅಲ್ಲೂ ಕೂಡ ಅಲ್ಲಿ ಸಮ್ ಇರುತ್ತೆ, ಡಿನಾಮಿನೇಟರ್ n ಇರುತ್ತೆ. ಕ್ಲಿಯರ್ ಅಲ್ವಾ? ಸೊ ಇಷ್ಟು Cauchy's second theorem ಫೇಲ್ ಅಂತೆ. ಆಗುತ್ತೆ ಸರ್ ಇದು? ಹೌದು, 0 ಬಂದ್ರೆ ಆಗಲ್ಲ. 0 ಬರಂಗಿಲ್ಲ. ಆ 0ಗಿಂತ ಜಾಸ್ತಿ ಬಂದಾಗ ಮಾತ್ರ ಅಪ್ಲೈ ಆಗುತ್ತೆ. ಅವಾಗ 0 ಬಂತು ಅಂತಂದ್ರೆ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಬೇರೆ ಮೆಥಡ್ ಏನಿದೆ ಅಂತ ನೋಡ್ಕೊಂತ ಹೋಗ್ಬೇಕಾಗತ್ತೆ. ಅದೇ ಕಂಡೀಷನ್ ಇದೆ, ಪಾಸಿಟಿವ್ ಇರಬೇಕು. ಓಕೆನಾ? ಯಾಕಂತ ಅಂದ್ರೆ ಅವರು ಟರ್ಮ್ಸ್ಗಳು ಪಾಸಿಟಿವ್ ಟರ್ಮ್ಸ್ ತಗೊಂಡು ಮಾಡಿದಾಗ ಇದು 0ಗಿಂತ ಮೇಲೆ ಬಂದಾಗಲೇ ಮಾತ್ರ ಅಪ್ಲೈ ಆಗುತ್ತೆ. Cauchy's ಸೆಕೆಂಡ್ ಥಿಯರಮ್ ಇಂಪಾರ್ಟೆಂಟ್ ಇದೆ. ಇದು ತುಂಬಾ ಇಂಪಾರ್ಟೆಂಟ್. ಏನ್ ಹೇಳುತ್ತೆ ಅಂತ ಅಂದ್ರೆ, ಇಫ್ ಸೀಕ್ವೆನ್ಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಇದ್ದಾಗ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ an ಟು ದಿ ಪವರ್ 1/n ಏನಿದೆ ಇದೆ ಆನ್ಸರ್. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ an plus 1/n ಗೆ ಈಕ್ವಲ್ ಆಗಿರುತ್ತೆ. ಇವೆರಡನ್ನೂ ಈಕ್ವಲ್ ಇರುತ್ತೆ, ಪ್ರೊವೈಡೆಡ್ ದ ಲಿಮಿಟ್ ಆನ್ RHS ಎಕ್ಸಿಸ್ಟ್. ವೆದರ್ ಇಟ್ ಇಸ್ ಫೈನೈಟ್ ಆಗಿರ್ಬೋದು, ಇನ್ಫಿನಿಟ್ ಆಗಿರ್ಬೋದು, ಎಕ್ಸಿಸ್ಟ್ ಆಗಬೇಕು. ಸೊ ಎಕ್ಸಿಸ್ಟ್ ಆದಾಗ ಇದು ಬಂದ್ಬಿಟ್ಟು ಇದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಅಲ್ವಾಯ್ತಾ? ಸೊ ಈಗ ಇದ್ರಲ್ಲಿ ಹೆಂಗ್ ಮಾಡೋದು ಸರ್ ಅಂತ, ಯಾವ ತರ ಗೊತ್ತಾಗುತ್ತೆ ನಮ್ಗೆ ಅಂತ, ಈಗ ಎಂತ ಪ್ರಾಬ್ಲಮ್ಸ್ ಅಪ್ಲೈ ಮಾಡ್ಬೇಕು ಇದನ್ನ ಅಂತ ನಮಗೆ ಕನ್ಫ್ಯೂಷನ್ ಆಗುತ್ತಲ್ವಾ? ಈಗ ನೋಡಿ, ವೆರಿ ಸಿಂಪಲ್. ಈಗ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನ್ ಹೇಳ್ಬೋದು ಅಂತ, ಸಪೋಸ್ ಇಫ್ n ಇಸ್ n ಟು ದಿ ಪವರ್ 1/n ಅಂತ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಓಕೆ, n ಟು ದಿ ಪವರ್ ಆಫ್ 1/n ಅಂತ ಕೊಟ್ಟೆ. ಈಗ ಈ ಕ್ವಶನ್ ಹೆಂಗ್ ಸಾಲ್ವ್ ಮಾಡ್ತೀರಾ? ಲಿಮಿಟ್ ಅಪ್ಲೈ ಮಾಡಕ್ ಡೈರೆಕ್ಟ್ ಆಗಿ ಬರಲ್ಲ. ಸೊ ಇದು ಇಂಡಿಟರ್ಮಿನೇಟ್ ಫಾರ್ಮ್ ಬಂದ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಏನ್ ಬರುತ್ತಿದ್ದು, ಎಂಡಿಗೆ ಇನ್ಫಿನಿಟಿ ಹಾಕಿದ್ರೆ ಇನ್ಫಿನಿಟಿ ಪವರ್ 0 ಬಂದ್ಬಿಡುತ್ತೆ. ಇನ್ಫಿನಿಟಿ ಪವರ್ 0 ಇಟ್ ಇಸ್ ಅನ್ ಇಂಡಿಟರ್ಮಿನೇಟ್ ಫಾರ್ಮ್. ಓಕೆನಾ? ಎನ್ನಿಗೆ ಇನ್ಫಿನಿಟಿ ಹಾಕಿದ್ರೆ ಇದು ಇನ್ಫಿನಿಟಿ ಹೋಗುತ್ತೆ, ಇದು 0 ಹೋಗುತ್ತೆ. ಸೊ ಬರಲ್ಲ. ಅವಾಗ ನಾವು ಏನಾದ್ರು ಮಾಡಿ, ಸೊ ಯು ಹ್ಯಾವ್ ಟು ಅವಾಯ್ಡ್ ದ ಇಂಡಿಟರ್ಮಿನೇಟ್ ಫಾರ್ಮ್. ಅವಾಗ ಏನ್ ಮಾಡ್ಬೇಕಂದ್ರೆ, ಈಗ ನೋಡ್ಬೇಕು ಅವಾಗ ಇದು Cauchy's ಫಸ್ಟ್ ಥಿಯರಮ್ ಅಪ್ಲೈ ಮಾಡಕ್ ಬರಲ್ಲ 1/n ಇದೆ ಅಂತ. ಯಾಕಂದ್ರೆ ಅಲ್ಲಿ ಹೆಂಗಿರ್ಬೇಕಿತ್ತು ಹೇಳಿ, 1 2 3 ಪ್ರಾಡಕ್ಟ್ ಇರ್ಬೇಕಿತ್ತು. ಇಲ್ಲಿ ಹಂಗಿಲ್ಲ, ಪ್ರಾಡಕ್ಟ್ ಎಲ್ಲ ಇಲ್ಲ, ಜಸ್ಟ್ ಸುಮ್ಮನೆ ಹೆಂಗ್ ಕೊಟ್ಟಿದ್ದಾನೆ. ಅವಾಗ ನಾವು Cauchy's ಸೆಕೆಂಡ್ ಥಿಯರಮ್ ಬರಬೇಕು. Cauchy's ಸೆಕೆಂಡ್ ಥಿಯರಮ್ ಏನ್ ಹೇಳುತ್ತೆ ನೋಡಿ, ಇದು ಈ ತರ ಇದೆಯಲ್ವಾ, ಇದು an ಇರುತ್ತೆ, ಅದ್ರ ಪವರ್ ಅಲ್ಲಿ 1/n ಇರುತ್ತೆ. ಅಂದ್ರೆ ಏನಾರು ಇರ್ಲಿ, ಏನೋ ಒಂದ್ ಇರುತ್ತೆ ಇಲ್ಲಿ, ಅದ್ರ ಪವರ್ ಅಲ್ಲಿ 1/n ಇದ್ದಾಗ ಇದ್ ಲಿಮಿಟ್ ಯಾವ್ದಕ್ ಈಕ್ವಲ್ ಆಗಿರುತ್ತೆ ಅಂದ್ರೆ ಇದಕ್ಕೆ ಈಕ್ವಲ್ ಆಗಿರುತ್ತೆ. ಅಂದ್ರೆ ಅಲ್ಲಿ ಏನ್ ಜಾಗದಲ್ಲಿ ಏನಿದೆ, ಇಲ್ಲಿ ಸಮ್ bn ಅಂತ ಅಂದ್ಕೊಳ್ಳಿ. ಇದನ್ನ bn ಇಸ್ ಈಕ್ವಲ್ ಟು n ಅಂತ ಅಂದ್ಕೊಳ್ಳಿ. ಅಥವಾ ಸರ್ ಕೊಟ್ಟಿದ್ದಾರೆ n+1 ಕಂಡುಹಿಡಿಬೇಕು. n+1 ಡಿವೈಡೆಡ್ ಬೈ n ಮಾಡ್ಬೇಕು. ಅಲ್ಲ, ಇಲ್ಲಿ ನಾನು ಫುಲ್ ಇದನ್ನ an ಅಂತ ತಗೊಂಡಿದೀನಿ, ಅದಕ್ಕೋಸ್ಕರ ಇದನ್ನ bn ಅಂತ ತಗೊಂಡೆ. ಅರ್ಥ ಆಗ್ತಿಲ್ಲ? ನಾನು ಇದನ್ನ ಇವರು ಇಲ್ಲಿ ಏನಂತ ನೋಡಿದ್ದಾರೆ, ನಾನು ಇದನ್ನ ಫುಲ್ ಏನ್ ಅಂತ ತಗೊಂಡಿದ್ದೀನಿ. bn ನೀವ್ n ಅಂತ ಕನ್ಸಿಡರ್ ಮಾಡಿ. ಇಲ್ಲಿ ಬೇಸ್ ಅಲ್ಲಿ ಏನಿರುತ್ತೆ ಅದನ್ನ. ಈಗ bn+1 ಏನಾಗುತ್ತೆ, n+1 ಆಗುತ್ತೆ. ಈಗ ನೀವೇನ್ ಮಾಡ್ಬೇಕಂತಂದ್ರೆ, ಇದು ಇದು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ, ಲಿಮಿಟ್ bn+1 ಬೈ bn ಏನಾಗಿರುತ್ತೆ ಅದಕ್ಕೆ ಈಕ್ವಲ್ ಆಗಿರುತ್ತೆ. bn+1 ಅಂದ್ರೆ n+1 ಬೈ n, n+1 ಬೈ n ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? ಹೀಗೆ ಈ ಅಲ್ಲ, ಪವರ್ ಇಲ್ವಲ್ಲ.
ಪವರ್ ಇಲ್ಲ ಒನ್ ಈಕ್ವಲ್ ಆಗುತ್ತೆ ಬರುತ್ತೆ ಅಂದ್ರೆ ಸರ್. 1 ಪ್ಲಸ್ 1 ಬೈ ಎನ್ ಆಗುತ್ತೆ ಇಟ್ ಇಸ್ ಈಕ್ವಲ್ ಟು 1 ಬರುತ್ತೆ. ಇದು 1 ಆದಾಗ ದೇರ್ಫೋರ್ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎ ಅನ್ನು ಕೂಡ ಆನ್ಸರು 1 ಬರುತ್ತೆ. ಓಕೆ, ಇಲ್ಲಿ ಬಿ ಎನ್ ಅಂತ ತಗೊಂಡೆ ಅಂತ ಇದು ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಇಲ್ಲಿ ಏನೇ ಇಲ್ಲಿ ಹಿಂಗ್ ಕೊಟ್ಟಿಲ್ಲ ಅಂತಂದ್ರೆ ಅವಾಗ ಇದನ್ನ ಬೇಕಾದ್ರೆ ಏನ್ ಅಂತಾನೆ ತಗೊಳ್ಳಿ, ತೊಂದ್ರೆ ಏನಿಲ್ಲ. ನಾನು ಇದು ಫುಲ್ ಏನಂತ ತಗೊಂಡಿರುತ್ತೆ ಹಂಗೆ ಮಾಡಿದೆ, ನೆನ್ಪಿಟ್ಕೊಳ್ಳಿ. ಅಂದ್ರೆ ಈ ತರ ಕೊಟ್ಟಾಗ ನಾವು ಡೈರೆಕ್ಟ್ ಆಗಿ ಲಿಮಿಟ್ ಅಪ್ಲೈ ಮಾಡಕ್ ಹೋದ್ರೆ ವಿಲ್ ಎಂಡ್ ಅಪ್ ವಿತ್ ಇಂಡಿಟರ್ಮಿನೇಟ್ ಫಾರ್ಮ್ಸ್. ಅವಾಗ ಅದನ್ನ ಏನಾದ್ರು ಮಾಡಿ ಅವಾಯ್ಡ್ ಮಾಡೋಕ್ಕೋಸ್ಕರ ಈಗ ಈ ಟರ್ಮ್ನ ಅಪ್ಲೈ ಮಾಡ್ಕೊಂತ ಹೋಗ್ತೀವಿ. ನೆನ್ಪಿರ್ಲಿ, ಪವರ್ 1 ಬೈ ಎನ್ ಕೊಟ್ಟಾಗ ಮಾತ್ರ ಇದು ವ್ಯಾಲಿಡ್ ಆಗುತ್ತೆ. ಕ್ಲಿಯರಾ? ಸೊ ಇದು ಕತೆ. ಇನ್ನೊಂದು ಕ್ವಶನ್ ಕೊಡ್ಲ ಮಾಡ್ತಿರ್ಬೇಕಾರೆ ಇದು ನೋಡಿ, ಎನ್ ಫ್ಯಾಕ್ಟೋರಿಯಲ್ divided by n is equal to n factorial to the power 1 by n ಇದ್ರೆ bn is n factorial, bn plus 1 is equals to n plus 1 factorial. bn plus 1 n plus 1 plus n 1 tends to 0 is plus bn infinity plus ಬರುತ್ತೆ. 1. bn ಅಂದ್ರೆ ಏನ್ plus ತಗೋಬೇಕು? infinity ಬರುತ್ತೆ bn ಸರ್. ಅಂದ್ರೆ ಇದು ಆಲ್ರೆಡಿ n ಬೇಸ್ ಅಲ್ಲಿ factorial. ಇರುವಂತದ್ದು. n plus 1 factorial. ಇನ್ಫಿನಿಟಿ ಬರುತ್ತೆ n ಸರ್. plus 1 factorial divided by n n factorial. So it is Divergent. equal to divergent ಬರುತ್ತಾ? yes sir. ಸೊ n plus 1 ಬರುತ್ತೆ ಅಷ್ಟೇ. So n plus 1 tends to infinity. So this tends to infinity. Infinity. Likewise. ಇನ್ನೊಂದು ಕ್ವಶನ್ ಕೊಡ್ತೀನಿ, ಮಾಡಿ ನೋಡೋಣ ಇದು ಹೆಂಗ್ ಮಾಡ್ತೀರಾ. ಲಿಮಿಟ್ n tends to infinity n factorial whole power 1 by n ಅಂತ ಇದೆ, whole divided by n ಅಂತ ಇದೆ. How to do this problem? bn is equals to n factorial divided by n. No, ಹಂಗ್ ಬರಲ್ಲ. 1 ನೋಡಿ, by n ನೀವ್ ಹೆಂಗ್ into ತಗೊಂಡ್ರೆ n factorial ಈಗ whole power 1. ಅಲ್ಲಿ ಹೆಂಗಿರ್ಬೇಕಂದ್ರೆ an ಪವರ್ 1 by n ಈ ಫುಲ್ ತಗೋಬೇಕು. ಓಕೆನಾ? ಫುಲ್ 1 by n ಅನ್ನೋದು ಫುಲ್ ಎಲ್ಲದಕ್ಕೂ ಇರ್ಬೇಕಿತ್ತು, ಬಟ್ ಇಲ್ಲಿ ಇಲ್ಲ. ಅದಕ್ಕೆ ಈ ಡಿನಾಮಿನೇಟರ್ n ಏನಿದೆ ಅದ್ರಲ್ಲಿ ಅದಕ್ಕೆ 1 by n ಇಲ್ಲ. ಅದನ್ನ ಬರ್ಸ್ಕೋಬೇಕು, ಅದನ್ನ 1 by n ಮಾಡ್ಕೋಬೇಕು. ಅದನ್ನ ಹೆಂಗ್ ಮಾಡ್ಕೋತೀರಾ? ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇದನ್ನ ಹಿಂಗ್ ಬರೀಬೋದಾ? n ಪವರ್ n ಹೋಲ್ ಪವರ್ 1 by n ಅಂತ ಬರೀಬೋದಲ್ಲ. ಈಗ ಸಿಂಪ್ಲಿಫೈ ಮಾಡ್ಬೋದು ನೋಡಿ. ಈಗ n ಪವರ್ ಇದು ಕ್ಯಾನ್ಸಲ್ ಆಗುತ್ತಲ್ಲ, ಸೇಮ್ ಅದೇ ಬರುತ್ತಲ್ಲ ಮತ್ತೆ. ಈಗ ಏನಾಗುತ್ತೆ? ಈಗ ಬಿ ಎನ್ ಇದು ನಿಮ್ಮ ಬಿ ಎನ್ ಆಗುತ್ತೆ. ಸೊ ದಿಸ್ n ಇಸ್ ಯುವರ್, factorial ಇಲ್ಲಾಂದ್ರೆ by ಜಸ್ಟ್ n ಇದನ್ನೇ power ಏನ್ n. ಅಂತ ತಗೊಳ್ಳಿ. ಈಗ ಏನ್ ಪ್ಲಸ್ 1 ಬೈ ಏನ್ ಮಾಡಿ. ಈಗ ಅದೇ ಇದನ್ನೇ ಏನ್ ಅಂತ ತಗೊಂಡಿದ್ದೀನಿ. ಈಗ ನಾನು ಇಲ್ಲೆಲ್ಲೂ ಏನ್ ಅಂತ ಮೆನ್ಷನ್ ಮಾಡಿಲ್ಲ, ಅದಕ್ಕೋಸ್ಕರ ಈಗ ಏನಾಗುತ್ತೆ? n ಪ್ಲಸ್ 1 ಅಂದ್ರೆ n ಪ್ಲಸ್ 1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಪ್ಲಸ್ 1 ಹೋಲ್ ಪವರ್ n ಪ್ಲಸ್ 1. ಬೇರೆ ಮೆಥಡ್ ಅಲ್ಲಿ ಏನಾದ್ರು ಮಾಡ್ಬೋದಾ ಇದು? ಇಲ್ಲ, ಇದೇ ಮೆಥಡ್ ಮಾಡಬೇಕು. ಇಂಟು n ಪವರ್ n ಡಿವೈಡೆಡ್ ಬೈ n ಫ್ಯಾಕ್ಟೋರಿಯಲ್ ಆಗುತ್ತೆ. ಇಫ್ ಸಿಂಪ್ಲಿಫೈ ದಿಸ್ ಫೈನಲಿ ನಿಮ್ಗೆ ಏನ್ ಬರುತ್ತೆ? n ಡಿವೈಡೆಡ್ ಬೈ n ಪ್ಲಸ್ 1 ಹೋಲ್ ಪವರ್ n ಬರುತ್ತೆ. n ಇದನ್ನ ರೆಸಿಪ್ರೋಕಲ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ? e n ಪ್ಲಸ್ ಬರುತ್ತೆ. 1 ಡಿವೈಡೆಡ್ ಬೈ n ಹೋಲ್ ಪವರ್ ಮೈನಸ್ n ಬರುತ್ತೆ. 1 by ಇಫ್ e. ಸಿಂಪ್ಲಿಫೈ ದಿಸ್ 1 ಪ್ಲಸ್ 1 ಬೈ n ಹೋಲ್ ಪವರ್ ಮೈನಸ್ n ಬರುತ್ತೆ. ಇದು ಇನ್ಫಿನಿಟಿ ಹೋಗ್ತಿದೆ, ಇದು ಇನ್ಫಿನಿಟಿ ಹೋಗ್ತಿದೆ ಅಂತಂದ್ರೆ ಈ ಪವರ್ ಮೈನಸ್ n ಬೈ n -1 ಏನಾಗುತ್ತೆ? ಮೈನಸ್ n ಬೈ n ಅಂದ್ರೆ ಮೈನಸ್ 1 ಆಗುತ್ತೆ, ಮೈನಸ್ 1 ವಿಚ್ ಇಸ್ ಈಕ್ವಲ್ 1 ಟು by 1 e. ಬೈ ಇ. ಅಂದ್ರೆ ಇದು n ಪ್ಲಸ್ 1 ಬೈ n ಯಾವ್ದಕ್ಕೆ ಟೆಂಡ್ ಆಗುತ್ತೋ ಇದು ಕೂಡ ಅದೇ ವ್ಯಾಲ್ಯೂಗೆನೆ ಟೆಂಡ್ ಆಗುತ್ತೆ. ಅರ್ಥ ಆಗ್ತಿದೆಯಾ ಇದು ಹೆಂಗ್ ಮಾಡಿದ್ರೆ ಅಂತ? Yes sir. ಸರ್ n ಡಿವೈಡೆಡ್ ಬೈ n ಪ್ಲಸ್ 1 ಅಲ್ಲಿ n ಕಾಮನ್ ತಕೊಂಡ್ರೆ ಬರಲ್ವಾ? n ಡಿವೈಡ್ ಬರುತ್ತೆ, ಅವಾಗ ಅದೇ ಡಿನಾಮಿನೇಟರ್ ಹೋಗುತ್ತೆ. ಹೌದು ಹೌದು, ಹಂಗೆ ಮಾಡ್ಬೋದಲ್ಲ, ಕರೆಕ್ಟ್ ಅಲ್ವಾ? ಮತ್ತೆ ತಗೋತೀರಾ? ಹೌದು ಹೌದೌದು, ನೀವು ಹಂಗೆ ಮಾಡ್ಬೋದು. ಸಾರಿ, 1 ಡಿವೈಡ್ ಬೈ 1 ಪ್ಲಸ್ 1 ಬೈ n ಹೋಲ್ ಪವರ್ n ಹಿಂಗೆ ಮಾಡ್ಬೋದಲ್ವಾ? 1 ಬೈ ಡೈರೆಕ್ಟ್ ಆಗಿ ಸಿಗುತ್ತಲ್ಲ. ಹೌದು, ಮಾಡ್ಬೋದು. ನಾವು ಸುತ್ತಿ ಬಳಸಿ ಮೇಲೆ ಬಂದಂಗೆ ಐತಲ್ವಾ ಇದು? ಎಸ್ ಸರ್, ಅವಾಗ್ಲಿಂದ ಹಂಗೆ ಆಗ್ತಿದೆ.
ಹೌದು. ಫಸ್ಟ್ ನಾನು ಅದೇ ಮಾಡ್ತಿದ್ರೆ ನಂಗೆ ಅದೇ ಕನ್ಫ್ಯೂಷನ್ ಆಯ್ತು ಸರ್. ಮತ್ತೇನಾದ್ರು ಯಾಕೆ ಹಂಗ್ ಮಾಡ್ಕೊಂಡ್ರಿ ಅಂತನಾ? ಹಾ ಮತ್ತ ಒಳಗೆ ಓಕೆ ಏನಾದ್ರು ಓಕೆ. ಇನ್ನರ್ ಟರ್ಮ್ಸ್ ಏನಾದ್ರು ಇದೆ ಏನೋ ಪಾಯಿಂಟ್ ಅಂತ ಅನಿಸ್ತಾ ಇದೆ ಸರ್ ಹಂಗ್ ನೀವು ಮಾಡೋದ್ರಿಂದ. ಇಲ್ಲ 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 ಸರ್, ನಾನು ಸ್ವಲ್ಪ ಕನ್ಫ್ಯೂಷನ್ ಅದೇ ಬಿಡಿ. ಇಲ್ಲ ಎಗಾರ್ಟ್ ಹಿಂಗೆ ಮಾಡ್ಬೋದು. ಇದು ಅರ್ಥ ಆಯ್ತಾ ತೀರಮ್ಮ? ಓಕೆ. ನೆಕ್ಸ್ಟ್ ಸಿಜರಸ್ ಥಿಯರಮ್ ಆನ್ ಲಿಮಿಟ್ ಅಂತ ಬರುತ್ತೆ. ಇದು ಮೇಲೆ ಎಲ್ಲೋ ಕ್ವಶನ್ ಕೇಳಿಲ್ಲ, ಬಟ್ ಹೆಂಗೆ ಏನ್ ಹೇಳುತ್ತೆ ಅಂತಂದ್ರೆ ಎ ಅನ್ನು ಎ ಟೆಂಡ್ ಆಗ್ತಿದೆ, ಬಿ ಅನ್ನು ಬಿ ಟೆಂಡ್ ಆಗ್ತಿದೆ. ಅವಾಗ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಇದು ಡಿನಾಮಿನೇಟರ್ ಎನ್ನೇ ಇರುತ್ತೆ. ನೋಡಿ ನ್ಯೂಮರೇಟರ್ ಏನಿರುತ್ತೆ ಅಂತ ಅಂದ್ರೆ ಪ್ರಾಡಕ್ಟ್ ಆಫ್ ದಿ ಸಮ್ಸ್ ಆಫ್ ಟೂ ಸೀಕ್ವೆನ್ಸಸ್ ಹೋಗ್ತಾ ಇರುತ್ತೆ. ಹೆಂಗ್ ಹೋಗ್ತಾ ಇರುತ್ತೆ ಅಂದ್ರೆ ಏನಲ್ಲಿರೋ ಫಸ್ಟ್ ಟರ್ಮ್ ಇಲ್ಲಿ ಬರುತ್ತೆ, ಎಂತ ಟರ್ಮ್ ಇಲ್ಲಿ ಬರುತ್ತೆ ಬಿ ಎಂದು. ಈ ಎ ಎನ್ ಬಂದ್ಬಿಟ್ಟು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ ಟರ್ಮ್ಸ್, A1 A2 A3 ಅಂಡ್ ಸೋ ಆನ್. ಲಾಸ್ಟ್ ಟರ್ಮ್ ಅಲ್ಲಿ ಎಂತ ಟರ್ಮ್ ಆಫ್ ಎನ್ ಬಂದಿರುತ್ತೆ. ಬಿ ಎನ್ ಏನಾಗ್ತಿರುತ್ತೆ ಅಂದ್ರೆ ಎಂತ ಟರ್ಮ್ ಫಸ್ಟ್ ಅಲ್ಲಿ ಇರುತ್ತೆ, ಅದು ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಲಾಸ್ಟ್ ಟರ್ಮ್ ಅಲ್ಲಿ ಏನಿರುತ್ತೆ ಫಸ್ಟ್ ಟರ್ಮ್ ಇರುತ್ತೆ. ಈ ತರ ಅವನ್ನೆಲ್ಲ ಸಮ್ ಮಾಡಿದಾಗ ಡಿವೈಡ್ ಬೈ ಎನ್ ಮಾಡಿದಾಗ ಆನ್ಸರ್ ಯಾವ್ದಕ್ಕೆ ಟೆಂಡ್ ಆಗುತ್ತೆ ಅಂತ ಅಂದ್ರೆ ಪ್ರಾಡಕ್ಟ್ ಆಫ್ ಎ ಬಿ ಟೆಂಡ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇದು ಕತೆ ಅದಲ್ವಾ. ಎಕ್ಸಾಂಪಲ್ ಬೇಕಾದ್ರೆ ನೀವೇ ಕನ್ಸ್ಟ್ರಕ್ಟ್ ಮಾಡ್ಕೊಂತ ಹೋಗಿ. ಸ್ಟೋಲ್ಸ್ ಥಿಯರಮ್ ಅಂತ, ಇದು ತುಂಬಾನೇ ಇಂಪಾರ್ಟೆಂಟ್. ಇದ್ರ ಮೇಲೂ ಕ್ವಶನ್ಸ್ ಕೇಳೋ ಚಾನ್ಸ್ ಇರುತ್ತೆ. ಅಂದ್ರೆ ಇದ್ರ ಮೇಲೆ ಅಂತ ಅಲ್ಲ, ಏನಾಗ್ಬಿಡುತ್ತೆ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ, ಅದಕ್ಕೆ ನೀವು ಯಾವ್ದು ಅಪ್ರೋಪ್ರಿಯೇಟ್ ಮೆಥಡ್ ನ ಅಪ್ಲೈ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಎಕ್ಸ್ ಎನ್ ಅಂಡ್ ವೈ ಎನ್ ಬಿ ಟು ಸೀಕ್ವೆನ್ಸಸ್ ಸ್ಯಾಟಿಸ್ಫೈಸ್ ದ ಫಾಲೋಯಿಂಗ್ ಕಂಡೀಷನ್ಸ್. ಈ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಅಂದ್ರೆ ವೈ ಎನ್ is such that yn is monotonically increasing. yn ಅನ್ನೋದು monotonically increasing ಆಗಿರಬೇಕು. and yn tends to infinity ಆಗಬೇಕು. yn ಇನ್ಫಿನಿಟಿ ಟೆಂಡ್ ಆಗಬೇಕು. ಈ ತರ ಇದ್ದು. and second condition is that limit n tends to infinity xn minus 1 yn minus 1 ಎಲ್ಲಿಗೆ ಟೆಂಡ್ ಆದ್ರೆ ಅವಾಗ ಲಿಮಿಟ್ n tends to infinity xn by yn ಬಂದ್ಬಿಟ್ಟು ಎಲ್ಗೆ ಟೆಂಡ್ ಆಗುತ್ತೆ ಅಂತ. ಓಕೆನಾ? ಒಂದು ಎಕ್ಸಾಂಪಲ್ ತಗೊಳ್ಳೋಣ, ಸಿಂಪಲ್ ಎಕ್ಸಾಂಪಲ್ ನೋಡಿ. ಇದನ್ನ ತಗೊಂತೀನಿ ನಾನು, ಇದು ಇವ್ಯಾಲ್ಯೂಟ್ ಮಾಡಕ್ ಹೇಳ್ತೀನಿ ಅಂತ ಇಟ್ಕೊಳ್ಳಿ. ಇದೇ ಕ್ವಶನ್, 1/n ಇಂಟು 1 + 1/2 ಪ್ಲಸ್ ಅಂಡ್ ಸೋ ಆನ್ 1/n ಇದೆ ಅಂತ ಅಂದ್ಕೊಳ್ಳಿ. ಕ್ಲಿಯರಾ? ಇದೆ ತಗೊಂಬಿಡೋಣ. ಓಕೆ, ಇದಕ್ಕೆ ಆನ್ಸರ್ ಕ್ವಶನ್ ಕೇಳ್ತೀನಿ. ಇದಕ್ಕೆ ಆನ್ಸರ್ ಹೇಳೋಣ. ಇದಕ್ಕೆ ಆನ್ಸರ್ನ ನಾವು ಎಲ್ಲಿ ಹೇಳ್ಬೋದು? ಫಸ್ಟ್ ಥಿಯರಮ್, ಕೋಶಿಸ್ ಫಸ್ಟ್ ಥಿಯರಮ್ ಅಲ್ಲೇ ಆನ್ಸರ್ ಹೇಳ್ಬೋದು. ಆನ್ಸರ್ ಏನಕ್ಕೆ? 0 ಬರುತ್ತೆ. ಈಗ ಆಕ್ಚುಲಿ ಸ್ಟೋಲ್ಸ್ ಥಿಯರಮ್ ಹೆಂಗ್ ಅಪ್ಲೈ ಮಾಡಬೇಕು ಅಂತ ಅಪ್ಲೈ ಮಾಡಬಹುದು ಅಂತ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಈಗ ಇದಕ್ಕೆ ಸ್ಟೋಲ್ಸ್ ಥಿಯರಮ್ ಅಪ್ಲೈ ಮಾಡೋದು ಆ ರೂಲ್ಸ್ ಪ್ರಕಾರ ಏನ್ ಹೇಳುತ್ತೆ ಅಂತ ನೋಡೋಣ. ಇಲ್ಲಿ ನಾನು ಏನ್ ತಗೋಬೇಕಂತ ಅಂದ್ರೆ ಎಕ್ಸ್ ಎನ್ ಬಂದ್ಬಿಟ್ಟು ಎಕ್ಸ್ ಎನ್ ಅನ್ನೋದನ್ನ ನ್ಯೂಮರೇಟರ್ ಏನಿದೆ ಅದನ್ನ ತಗೊಂಡ್ಬಿಡ್ತೀನಿ. 1 + 1/2 ಪ್ಲಸ್ ಅಂಡ್ ಸೋ ಆನ್ 1/n ಅಂತ ತಗೊಂತೀನಿ. ವೈ ಎನ್ ಅನ್ನೋದು ಏನ್ ತಗೊಂತೀನಿ? ಎನ್ ಅಂತ ತಗೊಂತೀನಿ. 1/n ಅಲ್ಲ, ಎನ್ ಅಂತ ತಗೊಂತೀನಿ. ಯಾಕಂದ್ರೆ ನಮ್ಗೆ ಹೆಂಗಿರ್ಬೇಕಂದ್ರೆ ನಾವು ಕಂಡಿಡ್ತಾ ಇರೋದು ಎಕ್ಸ್ ಎನ್ ಬೈ ವೈ ಎನ್. ಅಂದ್ರೆ ದಿಸ್ ಎಕ್ಸ್ ಎನ್ ಬೈ ವೈ ಎನ್ ಬಂತು ಮಾಡಿದಾಗ ನಿಮ್ಗೆ ಟೋಟಲ್ ಇಲ್ಲಿ ಬಂದಿರೋದು ಬರಬೇಕು. ಅಂದ್ರೆ ವೈ ಎನ್ ಏನಾಗುತ್ತೆ? ಎನ್ ಆಗುತ್ತೆ ಇಲ್ಲಿ. ಬಟ್ ವೈ ಎನ್ ಗೆ ಕಂಡೀಷನ್ ಹೇಳ್ಬಿಟ್ಟಿದ್ದ ನಾವು ಏನಂತ? ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗಿರ್ಬೇಕು, ಟೆನ್ಸ್ ಟು ಇನ್ಫಿನಿಟಿ ಆಗಬೇಕು. ಎಸ್, ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಹೋಗ್ತಾ ಇದೆ, ಟೆನ್ಸ್ ಟು ಇನ್ಫಿನಿಟಿ ಆಗ್ತದೆ. ಈ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇರ್ತಾನೆ ವೈ ಎನ್. ಎರಡು ಇಲ್ಲಿ ಇವೆರಡನ್ನು ಆಯ್ತದೆ. ಈಗ ನೆಕ್ಸ್ಟ್ ಏನ್ ಕಂಡಿಡ್ಬೇಕು? ಎಕ್ಸ್ ಎನ್ ಮೈನಸ್ 1 ವೈ ಎನ್ ಮೈನಸ್ 1 ಮಾಡ್ಬೇಕೀಗ. ಅಂದ್ರೆ ಅದೇನ್ ಬರುತ್ತೆ ಆನ್ಸರ್ ನೋಡ್ಕೋಬೇಕು. ಅದೇನ್ ಆನ್ಸರ್ ಬರುತ್ತೋ ಅದೇ ಆನ್ಸರ್ ಇದಕ್ಕೂ ಬರುತ್ತೆ ಅಂತ ಹೇಳ್ತಿದ್ದ ನಾನು. ಲಿಮಿಟ್ ಟೆನ್ಸ್ ಟು ಇನ್ಫಿನಿಟಿ. ಸೊ ಎಕ್ಸ್ ಎನ್ ಮೈನಸ್ xn minus 1 ಡಿವೈಡೆಡ್ ಬೈ yn minus 1 which is equal to limit n tends to infinity xn minus 1. ನೋಡಿ ಅರ್ಥ ಮಾಡ್ಕೊಳ್ಳಿ. xn ಅಂದ್ರೆ ಇದು ಫುಲ್, ನಾನು ಡೈರೆಕ್ಟ್ ಆನ್ಸರ್ ಬರಿತೀನಿ. xn ಅಂದ್ರೆ ಇದು ಫುಲ್. xn minus 1 ಅಂತ ಅಂದ್ರೆ ಒಂದು ಟರ್ಮ್ ಕಡಿಮೆ ಇರುತ್ತೆ. ಈಗ xn minus 1 ಅಂತಂದ್ರೆ ಎಲ್ಲಾ ಟರ್ಮ್ ಕ್ಯಾನ್ಸಲ್ ಆಗ್ತವೆ, ಈ 1/n ಮಾತ್ರ ಉಳ್ಕೊಳ್ಳುತ್ತೆ. ಹೌದಾ ಇಲ್ವಾ?
1 ಅಂದ್ರೆ by ಎಕ್ಸ್ n ಎನ್ ಮೈನಸ್ ಅಂದ್ರೆ minus 1 ಪ್ಲಸ್ 1/2 ಪ್ಲಸ್ ಅಂಡ್ ಸೋ ಆನ್ 1/n ಮೈನಸ್ ಎಕ್ಸ್ ಎನ್ ಮೈನಸ್ 1 ಅಂತ ಅಂದ್ರೆ 1 ಪ್ಲಸ್ 1/2 ಅಂಡ್ ಸೋ ಆನ್ up to 1/n 1 by n ಮೈನಸ್ 1 minus ಇರುತ್ತೆ. 1. ಆಲ್ಮೋಸ್ಟ್ ಈಗ ಇದ್ರ ಹಿಂದೆಗಡೆನು 1/n ಮೈನಸ್ 1 ಇರುತ್ತೆ. ಇಲ್ಲೂ ಕೂಡ 1/n ಮೈನಸ್ 1 ವರೆಗೂ ಎಲ್ಲ ಕ್ಯಾನ್ಸಲ್ ಆಗ್ಬಿಡ್ತವೆ. ಉಳಿಯೋದು ಯಾವುದು? 1 by n. 1/n ಅಂದ್ರೆ ಇಲ್ಲಿ 1/n ಉಳಿತು ನ್ಯೂಮರೇಟರ್ ಅಲ್ಲಿ ಡಿವೈಡ್ ಬೈ yn ಮೈನಸ್ ಅಂದ್ರೆ ಏನು? n n y ಅಷ್ಟೇ ಅಂದ್ರೆ ಉಳಿತು. n ಅಲ್ಲ ಸರ್ yn ಇಲ್ಲಿ ಅಂದ್ರೆ n. ಮಾಡ್ಕೊಂಡಿದ್ದೀರಾ ಸರ್? ಹಾ ವಾಯನ್ ಹೆಂಗ್ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದೀರಾ? ಎರಡನ್ನು ಬರೆದ್ರೆ xn minus xn minus 1 xn by yn ಬರೆದ್ರೆ ಕೊಟ್ಟಿರೋ ಸೀಕ್ವೆನ್ಸ್ ಬರಬೇಕು ಮೇಡಮ್. ಹಾ ಇದು ಹಂಗ್ ಏನ್ ಕನ್ಸ್ಟ್ರಕ್ಟ್ ಕೊಟ್ಟಿದ್ದಾರೆ ಮಾಡ್ಕೊಂಡಿದ್ದಾರೆ. ಮೇಡಮ್? ಈಗ ನೋಡಿ ಇದಕ್ಕೆ ಎವ್ಯಾಲ್ಯೂಯೇಟ್ ಮಾಡಿ ಅಂತ ಕೊಟ್ಟಿದಾರಲ್ವಾ? ಇದಕ್ಕೆ ಇವ್ಯಾಲ್ಯೂಯೇಟ್ ಮಾಡಿ ಅಂತ ಕೊಟ್ಟಿರ್ಬೇಕಾದ್ರೆ ಎಕ್ಸನ್ ಯಾವ್ದು ತಗೋಬೇಕು ಅಂದ್ರೆ ನ್ಯೂಮರೇಟರ್ ಬರುವಂತದ್ನ ಎಕ್ಸನ್ ತಗೋಬೇಕು. ಯಾಕಂದ್ರೆ ಇಲ್ಲಿ ಆನ್ಸರ್ ಇರೋದು ಎಕ್ಸನ್ ನ್ಯೂಮರೇಟರ್ ಇರಬೇಕು, ವೈ ಅನ್ನು ಡಿನಾಮಿನೇಟರ್ ಇರಬೇಕು. ಡಿನಾಮಿನೇಟರ್ ಇರಬೇಕು ಅಂದ್ರೆ 1/n ತಗೊಳಕಾಗಲ್ಲ, ಯಾಕಂದ್ರೆ ಪ್ರಾಡಕ್ಟ್ ಆಗ್ಬಿಡುತ್ತೆ. ಮಲ್ಟಿಪ್ಲೈಂಗ್ ಗೋಸ್ ಟು n. ಬಟ್ ಕೆಳಗಡೆ ಬರ್ಬೇಕು, ಎನ್ ಅನ್ನೋದು ಕೆಳಗಡೆ. ಇದನ್ನ ಇದು ಫುಲ್ ಮಲ್ಟಿಪ್ಲೈ ಮಾಡಿ 1 ಮಲ್ಟಿಪ್ಲೈ ಮಾಡಿದ್ರೆ ಡಿವೈಡ್ ಬೈ n ಬರುತ್ತಲ್ಲ, ಅವಾಗ ಈ ವೈ ಎನ್ ಆಗುತ್ತೆ. ಈಗ n ಅಂದ್ರೆ n ಮೈನಸ್ n ಮೈನಸ್ 1 ಅಲ್ವಾ ಇದು? n ಮೈನಸ್ n ಮೈನಸ್ 1. ವೈ ಎನ್ ಅಂದ್ರೆ n, ವೈ ಎನ್ ಮೈನಸ್ 1 ಅಂತಂದ್ರೆ n ಮೈನಸ್ 1. ಸೊ ಫೈನಲ್ ಆಗಿ 1/n ಡಿವೈಡ್ ಬೈ n ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಪ್ಲಸ್ 1 ಬರುತ್ತೆ, ಅಂದ್ರೆ 1/n ಬರುತ್ತೆ. 1/n ಟೆನ್ಸ್ ಟು ವಾಟ್? 0. ಈಗ ಇದೇನಕ್ಕೆ ಟೆಂಡ್ ಆಗುತ್ತೆ? ಇದೇನಿದೆ ಲಿಮಿಟ್ 10 ಟೆನ್ಸ್ ಟು ಇನ್ಫಿನಿಟಿ xn ಮೈನಸ್ x ಮೈನಸ್ 1 yn ಮೈನಸ್ y ಮೈನಸ್ 1 ಏನ್ ಟೆಂಡ್ ಆಗುತ್ತೆ ಅದೇ ವ್ಯಾಲ್ಯೂ ಇದು ಕೂಡ ಅದೇ ವ್ಯಾಲ್ಯೂಗೆ ಟೆಂಡ್ ಆಗುತ್ತೆ, ಅದು ಕೂಡ 0ನೇ ಟೆಂಡ್ ಆಗುತ್ತೆ ಅಂತ. ಓಕೆ, ಈಗ ಮತ್ತೆ ಪ್ರಶ್ನೆ ಕಾಡುತ್ತೆ, ಮತ್ತೆ ಇದನ್ನ ಅಲ್ಲೇ ಮಾಡ್ಬೋದಲ್ಲ ಕೌಶಿಕ್ ಫಸ್ಟ್ ಥಿಯರಮ್ ಅಲ್ಲಿ? ಮತ್ತೆ ಇದು ಎಂತ ಪ್ರಾಬ್ಲಮ್ ಯೂಸ್ ಆಗುತ್ತೆ ಅಂತ ಅಂದ್ರೆ ನೋಡಿ, ಇದನ್ನೊಂದು ಟ್ರೈ ಮಾಡಿ, ನಿಮ್ಗೆ ಬೆಸ್ಟ್ ಪ್ರಾಬ್ಲಮ್ ಇದು. ಸೊ ಇದಕ್ಕೆ ಲಿಮಿಟ್ ಅಂತ ಇದನ್ನೊಂದ್ಸರಿ ಕೇಳಿದಾನೆ. ಸೊ 1/√n ಅಂತ ಕೊಟ್ಟಿದ್ದಾನೆ. 1/√n ಅಂತ ಕೊಟ್ಬಿಟ್ಟು ಈ ತರ ಇರುತ್ತೆ ನಿಮಗೆ. 1/√n 1 ಪ್ಲಸ್ ನೋಡಿ ಹಿಂಗ್ ಬರುತ್ತೆ, 1 ಪ್ಲಸ್ 1/√2 1/√3 ಅಂಡ್ ಸೊ ಆನ್ 1/√n ಅಂತ ಇದೆ ಅಂತ ಅನ್ಕೊಳ್ಳಿ. ಇದಕ್ಕೆ ನಾವು ಕೌಶಿಕ್ ಫಸ್ಟ್ ಥಿಯರಮ್ ಅಪ್ಲೈ ಮಾಡಕ್ ಆಗಲ್ಲ, ಹೌದಾ ಇಲ್ವಾ? ಎಸ್ ಸರ್. ಯಾಕಾಗಲ್ಲ ಹೇಳಿ? ರೂಟ್ ಬಂದಿರೋದ್ರಿಂದ. ರೂಟ್ ಬಂದ್ಬಿಟ್ರೆ ಇಲ್ಲಿ ನಮ್ಗೆ ಕೌಶಿಕ್ ಫಸ್ಟ್ ಥಿಯರಮ್ ಅಪ್ಲೈ ಮಾಡ್ಬೇಕಂದ್ರೆ ಕೆಳಗಡೆ ಎನ್ನೇ ಇರಬೇಕು. ಸೊ ಈಗ ಕೌಶಿಕ್ ಫಸ್ಟ್ ಥಿಯರಮ್ ವರ್ಕ್ ಆಗಲ್ಲ ಇಲ್ಲಿ. ಅಂತ ಸಂದರ್ಭದಲ್ಲಿ ನಮ್ಗೆ ಸ್ಟೋಲ್ಸ್ ಥಿಯರಮ್ ವರ್ಕ್ ಆಗುತ್ತೆ. ಇಲ್ಲೂ ಕೂಡ ನೀವು ಎಕ್ಸನ್ ಏನ್ ತಗೋಬೇಕು, ಇದನ್ನ ಎಕ್ಸನ್ ಏನ್ ತಗೋಬೇಕು ಇಲ್ಲಿ? 1/√n 1 ಪ್ಲಸ್ ರೂಟ್ 1/√3 ಅಂಡ್ ಸೊ ಆನ್ 1/√n ತಗೋಬೇಕು. ವೈ ಎನ್ ಏನ್ ತಗೋಬೇಕು? √n ತಗೋಬೇಕು. ಓಕೆನಾ? ಇದು ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಬ್ವಿಯಸ್ಲಿ ಅಂಡ್ ಇಟ್ ಈಸ್ ಟೆನ್ಸ್ ಟು ಇನ್ಫಿನಿಟಿ. ಈಗ xn ಬೈ ವೈ ಎನ್ ಮಾಡಿದ್ರೆ ನಮ್ಗೆ ಫುಲ್ ಕ್ವಶನ್ ಬಂದಿರ್ಬೇಕು. ಕ್ವಶನ್ ಅಲ್ಲಿ ಏನಿದೆ ಅದನ್ನ ಬಿಡಬೇಕು. xn ಬೈ ವೈ ಎನ್ ಮಾಡಿದ್ರೆ ಬರ್ತಿದೆ. ಈಗ ನಾವೇನ್ ಮಾಡ್ಬೇಕು? ಈಗ xn ಮೈನಸ್ 1 ಮಾಡಬೇಕು, yn ಮೈನಸ್ 1 ಮಾಡಬೇಕು. ಏನ್ ಆನ್ಸರ್ ಬರುತ್ತೆ ಅಂತ ನೋಡ್ಬೇಕು. xn ಮೈನಸ್ xn ಡೈರೆಕ್ಟ್ ಆನ್ಸರ್ ಬರ್ತೀನಿ. xn ಮೈನಸ್ 1 ಮಾಡಿದ್ರೆ ನಿಮ್ಗೆ ಎಲ್ಲ ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತೆ. ನಿಮ್ಗೆ ಉಳಿಯೋದೇನು ಗೊತ್ತಾ? 1/√n ಉಳಿಯುತ್ತೆ, ಡಿವೈಡ್ ಬೈ √n ಮೈನಸ್ √n ಮೈನಸ್ 1 √n ಮೈನಸ್ 1 ಆಗುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 1/√n ಇಂಟು √n ಮೈನಸ್ √n ಮೈನಸ್ 1 ಆಗುತ್ತೆ. ಕ್ಲಿಯರಾ? ಸೊ ಈಗ ಇದನ್ನ ಯಾವ್ದು ಮಾಡಿ ರ್ಯಾಷನಲೈಸ್ ಮಾಡಿದ್ರೆ ಸಿಕ್ಬಿಡುತ್ತೆ. ಸೊ 1/√n ಅಂತ ಹಂಗೆ ಬರೀತೀರಾ. √n ಮೈನಸ್ √n ಮೈನಸ್ 1 ಇಲ್ಲೂ ಕೂಡ ಏನ್ ಬರ್ತೀರಾ? √n ಪ್ಲಸ್ √n ಮೈನಸ್ 1 ಡಿವೈಡೆಡ್ ಬೈ √n ಪ್ಲಸ್ √n ಮೈನಸ್ 1 ರ್ಯಾಷನಲೈಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಈಗ ಏನಾಗುತ್ತೆ ಇದು √n ಇರುತ್ತೆ ಪ್ಲಸ್ √n ಮೈನಸ್ 1 ಇರುತ್ತೆ, ಓಲ್ಡ್ ಈ √n ಹಂಗೆ ಇರುತ್ತೆ. ಇದೇನಾಗುತ್ತೆ? ಇದು a² ಮೈನಸ್ b² ಫಾರ್ಮುಲಾ. n ಮೈನಸ್ ಮೈನಸ್ n ಪ್ಲಸ್ 1 1 ಆಗ್ಬಿಡ್ಲಾ?
n Yes, sir. ಕ್ಯಾನ್ಸಲ್ ಆಗುತ್ತೆ. ಸೊ ನಿಮ್ಗೆ ಏನ್ ಬರುತ್ತೆ ಫೈನಲಿ ಯು ವಿಲ್ ಗೆಟ್ √n ಪ್ಲಸ್ √n ಮೈನಸ್ 1 ಡಿವೈಡೆಡ್ ಬೈ √n ಬರುತ್ತೆ. ಈಗ √n ಕಾಮನ್ ತೆಗೆದು ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ ನೋಡಿ. 1 plus root of 1 minus 1 by n √n ಕಾಮನ್ divided ತೆಗೆದ್ರೆ by if I take √n ಕಾಮನ್ 1 ಅಷ್ಟೇ. ಪ್ಲಸ್ root of 1 plus 1 by n ಡಿವೈಡ್ ಬೈ √n √n. ಇರುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ. ಈಗ 2 ಬರುತ್ತೆ. as n tends to infinity 1 plus √1 ಆಗುತ್ತೆ. ಸೊ ವಿಚ್ ಇಸ್ 2. ಇದು 2ಗೆ ಟೆಂಡ್ ಆದ್ರೆ ಟೋಟಲ್ ಆನ್ಸರ್ ಕೂಡ 2ಗೆ ಟೆಂಡ್ ಆಗುತ್ತೆ ಅಂತ. ದ ಲಿಮಿಟ್ ಆಫ್ ದಿಸ್ ಆನ್ಸರ್ ಇಸ್ 1. ಅಂದ್ರೆ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ಇದೇ ಮೆಥಡ್ ಅಪ್ಲೈ ಮಾಡಬೇಕು, ಬೇರೆ ಮೆಥಡ್ ವರ್ಕ್ ಆಗಲ್ಲ. ಸರ್ ಒಂಚೂರು ರಿಪೀಟ್ ಸರ್. ಅದೇ ಮೇಡಮ್, ಏನಿಲ್ಲ, ಏನ್ ಗೊತ್ತಾ, ಸಿಂಪಲ್. ಈಗ ಏನೋ ಒಂದು ಕ್ವಶನ್ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ, ಅದನ್ನ ನ್ಯೂಮರೇಟರ್ ಅಲ್ಲಿ ಡಿನಾಮಿನೇಟರ್ ಅಲ್ಲಿ ಬರೋ ತರ ಬರ್ಕೋಬೇಕು. xn/yn ಫಾರ್ಮೆಟ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ಫಸ್ಟ್. xn/yn ಫಾರ್ಮೆಟ್ ಅಲ್ಲಿ ಇದೆಯಾ ಇದು ಕೊಟ್ಟಿರೋ ಕ್ವಶನ್? Yes, sir. xn ಅಂದ್ರೆ ಯಾವ್ದಾಗುತ್ತೆ ಅವಾಗ? xn/yn ಫಾರ್ಮೆಟ್ ಅಲ್ಲಿ ಬರ್ಕೊಂಡ್ರೆ ಇದು ಫುಲ್ ಏನಾಗುತ್ತೆ, xn ಆಗುತ್ತೆ. yn ಯಾವ್ದಾಗುತ್ತೆ ಅಲ್ಲಿ? √n ಆಗುತ್ತೆ. ಅದನ್ನೇ ಬರ್ಕೊಂಡಿದ್ದೀನಿ, xn ಅಂದ್ರೆ ಇದು, yn ಇದು ಅಂತ. ಬಟ್ ಪ್ರೊವೈಡೆಡ್ yn ಹೆಂಗಿರ್ಬೇಕಂತ ಅಂದ್ರೆ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಇರಬೇಕು, ಮತ್ತೆ ಅದಕ್ಕೆ ಲಿಮಿಟ್ ಇನ್ಫಿನಿಟಿ ಬರಬೇಕು. ಓಕೆನಾ? ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಿದೆ ನಮ್ಮ yn. ಅದಾದ್ಮೇಲೆ ಏನ್ ಮಾಡ್ಬೇಕಂತಂದ್ರೆ xn-1 ಮಾಡಬೇಕು, ಡಿವೈಡ್ ಬೈ yn-1 ಕಂಡಿಡ್ಕೋಬೇಕು. ಅದನ್ನ ಸಿಂಪ್ಲಿಫೈ ಮಾಡ್ಕೊಂತ ಹೋಗಿ, ಸಿಂಪ್ಲಿಫಿಕೇಶನ್ ಇದ್ರೆ ಸಿಂಪ್ಲಿಫಿಕೇಶನ್ ಮಾಡ್ಕೊಂತ ಹೋಗಿ, ಏನೋ ಒಂದು ಆನ್ಸರ್ ಬರುತ್ತೆ. ಅದಕ್ಕೆ ಲಿಮಿಟ್ ಅಪ್ಲೈ ಮಾಡಿದಾಗ ಏನ್ ಆನ್ಸರ್ ಬಂದಿರುತ್ತೆ ಅದೇ ಆನ್ಸರ್ ಟೋಟಲ್ ಆನ್ಸರ್ಗುನು ಟೋಟಲ್ ಲಿಮಿಟ್ಗುನು ಅದೇ ಆನ್ಸರ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ಒಂದ್ಸರಿ ನೋಡಿ, ಒಂದ್ಸರಿ ವರ್ಕೌಟ್ ಮಾಡಿ ಒಂದ್ 2-3 ಪ್ರಾಬ್ಲಮ್ನ ನಾನು ಇವತ್ತು ಗ್ರೂಪ್ ಅಲ್ಲಿ ಹಾಕ್ತೀನಿ. ಒಂದ್ 2-3 ಪ್ರಾಬ್ಲಮ್ ಇದೆ ಇದ್ರ ಮೇಲೆ ವರ್ಕ್ ಆಗೋಂಥವ್ನ. ಸೊ ನಿಮ್ಗೆ ಗೊತ್ತಾಗುತ್ತೆ. ಲಿಮಿಟ್ ಆಫ್ ಸಮ್ ಆಮೇಲೆ ಹೇಳ್ತೀನಿ. ಇದನ್ನ ನೆಕ್ಸ್ಟ್ ಕ್ಲಾಸ್ ಸೆಲೆಕ್ಟ್ ಮಾಡ್ತೀನಿ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇನ್ನೊಂದು ಡಾಮಿನೆಂಟ್ ಬಿಹೇವಿಯರ್ ಅಂತ ಒಂದಿತ್ತು, ಇದನ್ನ ಆಲ್ರೆಡಿ ಮಾಡಿದಿರಲ್ವ ನೀವು? ಇದು ಬೇಡ, ಅದು ಇದು ಮಾಡಿದ್ದೀರಾ? ಇದು ಮೊನ್ನೆ ಯಾವಾಗ ಹೇಳ್ಕೊಟ್ನಲ್ಲ, ಇದು ಸೇಮ್. ಎರಡು ಇನ್ಫಿನಿಟಿ ಟೆಂಡ್ ಆಗ್ಬೇಕು ಅಂದ್ರೆ ಇಲ್ಲಿರೋದು ಇನ್ಫಿನಿಟಿ ಬರಬೇಕು, ಇಲ್ಲಿರೋದು ಇನ್ಫಿನಿಟಿ ಬಂದ್ರೆ ಆನ್ಸರ್ ಬಂದ್ಬಿಟ್ಟು e⁻⁻ gn/fn ಆಗುತ್ತೆ. ಇನ್ನೊಂದು ಇದೆ ಆಕ್ಚುಲಿ, ಅದು ಜೆಮೆಟ್ರಿಕ್ ಸೀರೀಸ್ ಬಿಹೇವಿಯರ್ ಸ್ವಲ್ಪ ನೋಡ್ಕೊಳ್ಳಿ. ಇದು ಜೆಮೆಟ್ರಿಕ್ ಸೀರೀಸ್ ಹೆಂಗ್ ಬಿಹೇವ್ ಮಾಡ್ತಿದೆ ಅಂತ. ಓಕೆನಾ? ಸೊ ಜೆಮೆಟ್ರಿಕ್ ಸೀರೀಸ್ ಹೆಂಗೆ ಅಂತ ನೋಡಿ, ಒಂದು ಲೈನ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ಕೊಂಡು ತಗೊಂಡೋದ್ರೆ ನೋಡಿ, k⁻n ಅಂತ ಇದೆಯಲ್ವಾ, ಇದು 1 ಇದೆ ಅಂತ ಅನ್ಕೊಳ್ಳಿ. ಇದು 1, ಇದು -1 ಅಂತ ಅನ್ಕೊಳ್ಳಿ. ಓಕೆನಾ? ಈ ತರ ವಿಜುವಲೈಸ್ ಮಾಡ್ಕೊಂತ ಹೋಗಿ, ನಿಮ್ಗೆ ಅರ್ಥ ಆಗುತ್ತೆ. k⁻n ಅಂತ ಇದೆಯಲ್ವಾ, ಈ k ಎಕ್ಸಾಕ್ಟ್ಲಿ 1 ಇದ್ರೆ, ಎಕ್ಸಾಕ್ಟ್ ಆಗಿ 1 ಇದ್ರೆ k ಜಾಗದಲ್ಲಿ 1 ತಕೊಂಡ್ರೆ ಕನ್ವರ್ಜೆಂಟ್ ಆಗುತ್ತೆ, ಕನ್ವರ್ಜೆಂಟ್ ಟು 1. ಓಕೆ, ನಾವೇನಾದ್ರೂ k >1 ತಕೊಂಡ್ರೆ, ಒಂದಕ್ಕಿಂತ ದೊಡ್ಡ ವ್ಯಾಲ್ಯೂಸ್ ಯಾವುದೇ ತಗೊಂಡ್ರು ಕೂಡ ಡೈವರ್ಜೆಸ್ ಟು ಇನ್ಫಿನಿಟಿ ಆಗುತ್ತೆ. ಓಕೆನಾ? -1 ಇಂದ ಓಪನ್ -1 ಇಂದ 1 ವರೆಗೂ ಯಾವುದೇ ವ್ಯಾಲ್ಯೂ ತಗೊಂಡ್ರೆ, ಈ ಗ್ಯಾಪ್ ಅಲ್ಲಿ ಯಾವುದೇ ವ್ಯಾಲ್ಯೂಸ್ ನ ತಗೊಂಡ್ರೆ ಗೆ ನಾವು ಗೆ ಚಾಯ್ಸಸ್ ನ ಕೊಡ್ತಾ ಇದ್ದೀವಿ, ಇಲ್ಲ, ಅದು ಕನ್ವರ್ಜೆಸ್ ಟು 0. ಅದು ಕೂಡ ಕನ್ವರ್ಜೆಂಟ್. ನೋಡಿ, 1ಗೂ ಕನ್ವರ್ಜೆಂಟ್, 1ಗೆ ಕನ್ವರ್ಜೆಂಟ್ 1 ಬರುತ್ತೆ, ಕನ್ವರ್ಜೆಂಟ್ ಟು 1 ಆಗುತ್ತೆ. ಇನ್ ಬಿಟ್ವೀನ್ -1 to 1 ಯಾವುದೇ ಕೆ ವ್ಯಾಲ್ಯೂ ನಾವು ಚೂಸ್ ಮಾಡಿದ್ರು ಕೂಡ, ಗೆ ಯಾವ್ದನ್ನ ಚೂಸ್ ಮಾಡಿ -1 to 1, ಅದು ಕನ್ವರ್ಜೆಸ್ ಟು 0 ಬರುತ್ತೆ. ಎಕ್ಸಾಕ್ಟ್ಲಿ ಅಟ್ -1 ಬಂದ್ರೆ ಆಸಿಲೇಟಿಂಗ್ ಫೈನೈಟ್ಲಿ ಬರುತ್ತೆ, ಆಸಿಲೇಟಿಂಗ್ ಫೈನೈಟ್ಲಿ. ಯಾಕಂದ್ರೆ ಕೆ ವ್ಯಾಲ್ಯೂ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಈಗ ಕೆ ವ್ಯಾಲ್ಯೂ -1 ಹಾಕೋದ್ರೆ ಏನ್ ಬರುತ್ತೆ? -1 ಬರುತ್ತಾನೆ. -1 ಆಸಿಲೇಟಿಂಗ್ ತಾನೆ, 1 ಮತ್ತೆ -1. ಓಕೆನಾ? ಸೊ ಈಗ ನೋಡಿ, ಈಗ 2 ಇದು ಕೆ ಜಾಗದಲ್ಲಿ 2 ಹಾಕ್ಬಿಟ್ರೆ ಏನಾಗುತ್ತೆ ಅವಾಗ? 2⁻n ಆಗುತ್ತೆ. 2⁻n ಇನ್ಫಿನಿಟಿ ತಾನೆ, ಅದೇ ಹೇಳ್ತಾ ಇರೋದು. ಕೆ ಜಾಗದಲ್ಲಿ 1ಕ್ಕಿಂತ ಜಾಸ್ತಿ ವ್ಯಾಲ್ಯೂಸ್ ಹಾಕಿದ್ರೆ ಇನ್ಫಿನಿಟಿ ಹೋಗ್ಬರುತ್ತೆ. 1 ಹಾಕಿದ್ರೆ 1⁻n ವ್ಯಾಲ್ಯೂ 1 ಅಲ್ವಾ?
ಸೊ ಅಂದ್ರೆ Yes, ಇಟ್ sir. ಕನ್ವರ್ಜಸ್ ಟು 1 ಅಲ್ವಾ. ಇನ್ ಬಿಟ್ವೀನ್ 0 -1 to 1 ಯಾವುದೇ ಹಾಕಿಲಿ, ಸಪೋಸ್ ಈಗ 1/2 ಹಾಕ್ತೀರಾ. ಸೊ 1/2 ಹೋಲ್ ಪವರ್ n ಏನಾಗುತ್ತೆ, 1/2 ಪವರ್ n, 2 ಪವರ್ n ಟೆನ್ಸ್ ಟು ಇನ್ಫಿನಿಟಿ, 1/∞ ಟೆನ್ಸ್ ಟು 0 ಆಗುತ್ತೆ. 0. ಸೊ 0 ಕನ್ವರ್ಷನ್ 0. ಅದೇ ನೀವು ಇಲ್ಲಿರೋ ಯಾವುದೇ ವ್ಯಾಲ್ಯೂಸ್ ತಗೊಂಡ್ರು ಕೂಡ ಆಸಿಲೇಟಿಂಗ್ ಇನ್ಫೈನೈಟ್ಲಿ ಬರುತ್ತೆ. ಓಕೆನಾ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ ಸ್ವಲ್ಪ. ಅಂದ್ರೆ ನಮ್ಮ ಜಾಮೆಟ್ರಿಕ್ ಸೀರೀಸ್ ಇಷ್ಟು ಬಿಹೇವಿಯರ್ನ ಹೊಂದಿದೆ. ಓಕೆನಾ. ಸೊ ಕೆ ವ್ಯಾಲ್ಯೂ ಏನ್ ಕೊಡ್ತೀರಾ ಅನ್ನೋದ್ರ ಮೇಲೆ ಸೊ ಇದು ಡಿಪೆಂಡ್ ಆಗ್ತದೆ. ಇದೊಂದು. ಇನ್ನೊಂದು ಲಾಸ್ಟ್, ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಇದು ನೆನ್ಪಿರ್ಲೇಬೇಕು ಎಲ್ರಿಗೂ. ಇದು ಸಿಂಪ್ಲಿಫಿಕೇಶನ್ ತುಂಬಾ ಸಿಂಪಲ್ ಮಾಡುತ್ತೆ. ಡಾಮಿನೇಟ್ ಬಿಹೇವಿಯರ್ ಅಂತ. ಡಾಮಿನೇಟ್ ಬಿಹೇವಿಯರ್ ಅಂದ್ರೆ ಏನ್ ಹೇಳ್ತಿದೆ ಅಂತಂದ್ರೆ, ಇದು ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳೇಬೇಕು. ಇದನ್ನ ಈ ಆರ್ಡರ್ ಅಲ್ಲಿ ನೆನ್ಪಿಟ್ಕೋಬೇಕು ನೀವು. ಎನ್ ಪವರ್ ಎನ್ ಏನಿದೆ, ದಟ್ ಎನ್ ಪವರ್ ಎನ್ ಈಸ್ ವೆರಿ ಮಚ್ ಗ್ರೇಟರ್ ದ್ಯಾನ್ ಎನ್ ಫ್ಯಾಕ್ಟೋರಿಯಲ್ ಅಂತ. ದಿಸ್ ಈಸ್ ವೆರಿ ಮಚ್ ಗ್ರೇಟರ್ ದ್ಯಾನ್ ಕೆ ಪವರ್ ಎನ್ ಅಂತೆ, ವೇರ್ ಕೆ ಇಸ್ ಗ್ರೇಟರ್ ದ್ಯಾನ್ 1 ಆಗಿರ್ಬೇಕು. ದಟ್ ಈಸ್ ವೆರಿ ಮಚ್ ಗ್ರೇಟರ್ ದ್ಯಾನ್ ಪಾಲಿನಾಮಿಯಲ್ ಎನ್. ಪಾಲಿನಾಮಿಯಲ್ ಎನ್ ಹೆಂಗಿರುತ್ತೆ, ಇಟ್ ಈಸ್ ಅ ನಾನ್ ಕಾನ್ಸ್ಟೆಂಟ್ ಪಾಲಿನಾಮಿಯಲ್. ಕಾನ್ಸ್ಟೆಂಟ್ is also polynomial, but you are not supposed to consider constant. P of n ನಾನ್ ಕಾನ್ಸ್ಟೆಂಟ್ polynomial ಆಗಿರ್ಬೇಕು, and which is very much greater than log n. ಓಕೆ, ಇದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ಇದೇ ಆರ್ಡರ್ ನೆನ್ಪಿಟ್ಕೋಬೇಕು. n ಪವರ್ n ಫಸ್ಟ್ ಈಸ್ ಗ್ರೇಟರ್ ದ್ಯಾನ್ n ಫ್ಯಾಕ್ಟೋರಿಯಲ್, ಗ್ರೇಟರ್ ದ್ಯಾನ್ k ಪವರ್ n, ಗ್ರೇಟರ್ ದ್ಯಾನ್ p of n, ಗ್ರೇಟರ್ ದ್ಯಾನ್ log n. ಎಲ್ಲಿ ಯೂಸ್ ಆಗುತ್ತೆ ಇದು ಅಂತ ಕೇಳ್ತೀರಾ ನೀವು. ಸಿಂಪಲ್ ನೋಡಿ, ಅವನೇನಾದ್ರೂ ಹಿಂಗ್ ಕೊಟ್ಟ ಕ್ವಶನ್ ಅಂತ ಅಂದ್ರೆ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n ಪವರ್ n ಡಿವೈಡೆಡ್ ಬೈ n ಫ್ಯಾಕ್ಟೋರಿಯಲ್ ಕೇಳ್ತಾನೆ. ಓಕೆನಾ. ಇದಕ್ಕೆ ಆನ್ಸರ್ ಹೆಂಗ್ ಮಾಡೋದು ಅಂತ ನೋಡ್ತೀರಾಗ. ಇದಕ್ಕೆ ಆನ್ಸರ್ ಹೆಂಗ್ ಮಾಡೋದಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಈಗ ದೊಡ್ಡದು ಯಾವ್ದು ಅಂತ ನೋಡಿ, ಇವೆರಡಲ್ಲೂ ಕಂಪೇರ್ ಮಾಡಿ, ನ್ಯೂಮರೇಟರ್ ಡಿನಾಮಿನೇಟರ್ ನ ಕಂಪೇರ್ ಮಾಡಿ, ಯಾವ್ದು ದೊಡ್ಡದು ಅಂತ ಚೆಕ್ ಮಾಡ್ಕೊಳ್ಳಿ. ಈ ಆರ್ಡರ್ ಅಲ್ಲಿ ಫಸ್ಟ್ ಯಾವ್ದು ಬರುತ್ತೆ ಅದೇ ದೊಡ್ಡದು ಅಲ್ವಾ. ಸೊ ಎನ್ ಪವರ್ ಎನ್ ಇಸ್ ಬಿಗ್ಗರ್ ಅಂದ್ರೆ ಮೇಲೆ ಜಾಸ್ತಿ ಹೊತ್ತು ಅಂದ್ರೆ ಇನ್ಫಿನಿಟಿ ಮೇಲ್ಗಡೆ ಹೋಗುತ್ತೆ. ಸೊ ಟೋಟಲ್ ಆನ್ಸರ್ ಏನಾಗುತ್ತೆ, ಇನ್ಫಿನಿಟಿ ಇನ್ಫಿನಿಟಿ ಬರುತ್ತೆ. ಹೋಗುತ್ತೆ. ಡಾಮಿನೇಟಿಂಗ್ ಬಿಹೇವಿಯರ್ ಅಲ್ಲಿ ಇದು ಕತೆ. ಓಕೆನಾ. ಸೊ ಈ ತರ ಲಾಜಿಕಲ್ ಅದು ವರ್ಕ್ ಆಗುತ್ತೆ. ಅಂದ್ರೆ ನೀವು ಎರಡನ್ನ ಕಂಪೇರ್ ಮಾಡಬೇಕು, ಎರಡನ್ನ ಕಂಪೇರ್ ಮಾಡಿ ನೀವು ಆನ್ಸರ್ ಹೇಳ್ತಾ ಹೋಗ್ಬೇಕು. ಈಗ ನೋಡಿ, ಇದನ್ನ ಕೇಳಿ ಆನ್ಸರ್. ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ ಲಾಗ್ n ಇದೆ ಡಿವೈಡೆಡ್ ಬೈ n ಪವರ್ n ಇದೆ. ಈಗ ಇವೆರಡಲ್ಲಿ ಕಂಪೇರ್ ಮಾಡಿ, ಯಾವ್ದು ದೊಡ್ಡದು, n ಪವರ್ n. n ಪವರ್ n ಫಸ್ಟ್ ಇದೆ. ಇದರಲ್ಲಿ ನೀವೇನ್ ನೋಡ್ಬೇಕಂತ ಅಂದ್ರೆ, ಫಸ್ಟ್ ಅಂದ್ರೆ ಹೆಂಗ್ ಹೇಳ್ತಾರೆ ಅಂದ್ರೆ, ಫಸ್ಟ್ ಯಾವ್ದು ಬರುತ್ತೆ ದೊಡ್ಡದು ಯಾವ್ದು ಅಂತ ಚೆಕ್ ಮಾಡಿ. ಎರಡರಲ್ಲೂ ಕಂಪೇರ್ ಮಾಡಿ ದೊಡ್ಡದು ಯಾವ್ದಿದೆ ಅಂತ ನೋಡ್ಕೊಳ್ಳಿ. ದೊಡ್ಡದು ನ್ಯೂಮರೇಟರ್ ಅಲ್ಲಿ ಇದ್ರೆ ಇನ್ಫಿನಿಟಿ, ದೊಡ್ಡದು ಡಿನಾಮಿನೇಟರ್ ಇದ್ರೆ 0. ಇಷ್ಟೇ ಲಾಜಿಕ್, ಅಲ್ವಾ. ಸೊ ಇಲ್ಲಿ ದೊಡ್ಡದು n ಪವರ್ n, ಸೊ ಇದು ಇನ್ಫಿನಿಟಿ ಹೋಗುತ್ತೆ. ಸೊ ಇದು ಅಲ್ಲ ಏನಂತ ಹೇಳೋದು, ಡಿನಾಮಿನೇಟರ್ ಇದೆ. ಸೊ ಡಿನಾಮಿನೇಟರ್ ಇದ್ರೆ ಆನ್ಸರ್ 0, 1/∞ ತರ ಆಗುತ್ತೆ, 1/∞ 0 ಆಗುತ್ತೆ. ಅರ್ಥ ಆಗ್ತಿದ್ಯಾ. ಸರ್ ಅದೇ ನಾನೇನಾದ್ರು n ಫ್ಯಾಕ್ಟೋರಿಯಲ್ ಬೈ n ಪವರ್ n ಅಂದ್ರೆ 0. ಅದು ಮೆಥಡ್ ಅಲ್ಲಿ ಮಾಡಿದ್ರು ಅದೇ ಆನ್ಸರ್ ಬರುತ್ತೆ, ಮೆಥಡ್ ಅಲ್ಲಿ ಮಾಡಿದ್ರು ಕೂಡ ಸೇಮ್ ಆನ್ಸರ್ಸೇ ಬರುತ್ತೆ. ಸರ್ n ಪವರ್ n ಡಿವೈಡೆಡ್ ಬೈ n ಫ್ಯಾಕ್ಟೋರಿಯಲ್ ಇನ್ಫಿನಿಟಿ ಲಿಮಿಟ್. ಸರ್ ಮೆಥಡ್ ಮಾಡಿದ್ರೂ ಇನ್ಫಿನಿಟಿನೇ ಬರುತ್ತೆ ಸರ್ ಅದು. 100% ಬರ್ಲೇಬೇಕು. ಸರ್ ಮೆಥಡ್ ಮಾಡಿದ್ರು ಬರ್ಲೇಬೇಕಲ್ವಾ. ಸರ್ ಇದು n ಪವರ್ n ಡಿವೈಡೆಡ್ ಬೈ n ಫ್ಯಾಕ್ಟೋರಿಯಲ್ ಸಾಲ್ವ್ ಮಾಡ್ತೀವಿ ಸರ್, ಅದೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ. ಇದು ನಾವು ಸಾಲ್ವ್ ಮಾಡ್ಬೋದಲ್ಲ ಮಾಡಿ ಮೇಡಮ್, ಮೇಡಮ್, x n ಮತ್ತೆ y n ತಗೊಂಡು ಸಾಲ್ವ್ ಮಾಡಿ. ಹೆಂಗ್ ಮಾಡ್ತೀರಾ ಅಂತ ಅಂದ್ರೆ, n is equal to x power n, y n is equal ಅಲ್ಲ to ಏನ್ ಪ್ಲಸ್ 1 ಬೈ ಏನ್ ಮಾಡಿ ಬರುತ್ತೆ. ಏನ್ ಪ್ಲಸ್ ಬೈ ಏನ್ ಫಸ್ಟ್ ಥಿಯರಮ್ ಇತ್ತಲ್ಲಪ್ಪ, ಆ ತರ ಮಾಡಿ. ಈ ಬರ್ತಿದೆ ಸರ್ ಆನ್ಸರ್, ಅದಕ್ಕೆ ಕೇಳಿದೆ. ಇಲ್ಲ ಈ ಬರಲ್ಲ ಮಾಡಿದ್ವು ಇದೇ ಪ್ರಾಬ್ಲಮ್ ನಾವು. ಈ ಪ್ರಾಬ್ಲಮ್ ಮಾಡಿಲ್ಲ ಸರ್. ಇಲ್ಲ ಈ ಬರೋಕ್ ಚಾನ್ಸ್ ಇಲ್ಲ. ಅದು ಬಂದ್ರೆ ನಾವು ಇಲ್ಲಿ ಮಾತಾಡಿದೆಲ್ಲ ತಪ್ಪೇ ಆಗ್ಬಿಡುತ್ತಲ್ಲ, ಹಂಗ್ ಬರಲ್ಲ. ಚೆಕ್ ಮಾಡಿ ಮೇಡಮ್ ಒಂದ್ಸರಿ. ಓಕೆನಾ, ಒಂದ್ಸರಿ ಚೆಕ್ ಮಾಡಿ ನನಗೆ ಹೇಳಿ. ಓಕೆನಾ. ಇದಕ್ಕೆ ಹೇಳಿ ಸರ್, n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಲಾಗ್ n ಅಂತ ಹೇಳಿ. ಇನ್ಫಿನಿಟಿ ಬರುತ್ತೆ. ಇದರಲ್ಲಿ ಫಸ್ಟ್ ಯಾವ್ದು ಬರುತ್ತೆ, n ಫ್ಯಾಕ್ಟೋರಿಯಲ್ ಬರುತ್ತೆ. n ಫ್ಯಾಕ್ಟೋರಿಯಲ್
ದೊಡ್ಡದು. ಓಕೆನಾ, ಮೇಲ್ಗಡೆ ದೊಡ್ಡದು ಬಂತು ಅಂತಂದ್ರೆ ಆನ್ಸರ್ ಇನ್ಫಿನಿಟಿ ಅಷ್ಟೇ. ಇನ್ಫಿನಿಟಿ. ದೊಡ್ಡದು ಎಲ್ಲಿ ಬರುತ್ತೆ? ಮೇಲ್ಗಡೆ ದೊಡ್ಡದು ಬಂದ್ರೆ ಇನ್ಫಿನಿಟಿ, ಕೆಳಗಡೆ ದೊಡ್ಡದು ಬಂದ್ರೆ 0. ಎರಡೇ Zero. ಪಾಸಿಬಿಲಿಟಿ ಇಲ್ಲೆಲ್ಲ ಇರೋದು. ಈಗ ನೋಡಿ ಇದೊಂದು ಕೇಳ್ತೀನಿ ನೋಡಿ, n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಟು ದಿ ಪವರ್ ಆಫ್ 10 ಪ್ಲಸ್ 1 ಅಂತ ಇದೆ. ಇದಕ್ಕೆ ಆನ್ಸರ್ ಏನು? ಇದು ಪಾಲಿನೋಮಿಯಲ್ ಅಲ್ವಾ, ಡಿನಾಮಿನೇಟರ್ ಇದೆ p ಆಫ್ n. n ಫ್ಯಾಕ್ಟೋರಿಯಲ್ ಅದು ಮತ್ತೆ ಇನ್ಫಿನಿಟಿ ಬರುತ್ತೆ. p Infinity, ಆಫ್ sir. n, ಇದ್ರಲ್ಲಿ ಯಾವುದು? ಇದಕ್ಕೆ ಇನ್ಫಿನಿಟಿ ಅಷ್ಟೇ, ಸಿಂಪಲ್. ಈಗ n ಟು ದಿ ಪವರ್ ಆಫ್ n ಡಿವೈಡ್ ಬೈ 3 ಪವರ್ n, ಏನ್ ಆನ್ಸರು? ದೊಡ್ಡದು ಯಾವುದು? n ಪವರ್ k ಪವರ್ n ತರ ಇದೆ, ಡಿನಾಮಿನೇಟರ್ k ಪವರ್ n ತರ. ಸೊ ಅಂದ್ರೆ ಅಗೇನ್ ಇದಕ್ಕೂ ಆನ್ಸರ್ ಏನ್ ಬರುತ್ತೆ? ಇನ್ಫಿನಿಟಿನೇ ಬರುತ್ತೆ. ಅದು ಕೂಡ ಡೈವರ್ಜೆಂಟ್. ಸೊ 4 ಪವರ್ n ಬೈ ಲಾಗ್ n ಏನ್ ಬರುತ್ತೆ? ಇನ್ಫಿನಿಟಿನೇ ಬರುತ್ತೆ ಸರ್. ಇದಕ್ಕೂ ಕೂಡ ಇನ್ಫಿನಿಟಿನೇ ಬರುತ್ತೆ. ಅದು ಫಸ್ಟ್ ಒನ್ ಬರುತ್ತೆ ನೋಡಿ ಸರ್, n ಟು ದಿ ಪವರ್ ಆಫ್ n ಡಿವೈಡ್ ಬೈ n ಫ್ಯಾಕ್ಟೋರಿಯಲ್. ಏನ್ ಬರುತ್ತೆ? ಈ ಬರ್ತಿದೆ ಸರ್, ಇನ್ಫಿನಿಟಿ ಬರ್ತಿದೆ. ಎಸ್ ಸರ್, ಈ ಬರುತ್ತೆ ಸರ್. n ಪವರ್ ಅದು n ಪವರ್ n ಡಿವೈಡೆಡ್ ಬೈ n ಫ್ಯಾಕ್ಟೋರಿಯಲ್ ಬರೋದ್ರಲ್ಲ ಸರ್ ಅವಾಗ್ಲೇ. ಈ ಯಾವ ಮೆಥಡ್ ಅಲ್ಲಿ ಮಾಡಿದ್ರಿ? n ಪ್ಲಸ್ 1 ಬೈ n ಮಾಡಿದ್ರಾ? ಹಾ ಸರ್, n ಪ್ಲಸ್ 1 ಡಿವೈಡ್ ಬೈ n ಮಾಡಿದ್ರಿ. ಸೊ n ಇಸ್ ಈಕ್ವಲ್ ಟು ಏನಾಗುತ್ತೆ? n ಪವರ್ n ಡಿವೈಡ್ ಬೈ n ಫ್ಯಾಕ್ಟೋರಿಯಲ್. ಸೊ n ಪ್ಲಸ್ 1 ಬಂದ್ಬಿಟ್ಟು n ಪ್ಲಸ್ 1 ಹೋಲ್ ಪವರ್ n ಪ್ಲಸ್ 1 ಡಿವೈಡೆಡ್ ಬೈ n ಪ್ಲಸ್ 1 ಫ್ಯಾಕ್ಟೋರಿಯಲ್. ಸೊ ಇದನ್ನ ಡಿವೈಡ್ ಮಾಡಿದ್ರೆ n ಪ್ಲಸ್ 1 ಬರೀ n ಪ್ಲಸ್ 1 ಡಿವೈಡೆಡ್ ಬೈ n ಮಾಡ್ತೀನಿ. n ಪ್ಲಸ್ 1 ಹೋಲ್ ಪವರ್ ಸಿಂಪ್ಲಿಫೈ ಡೈರೆಕ್ಟ್ ಆಗಿ ಮಾಡ್ತೀನಿ ನಾನು. 1 ಪ್ಲಸ್ 1 ಡಿವೈಡೆಡ್ ಬೈ n ಪ್ಲಸ್ 1 ಇಂಟು n ಫ್ಯಾಕ್ಟೋರಿಯಲ್ ಇಂಟು n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಪವರ್ n ಆಗುತ್ತಲ್ವಾ. ಈಗ n ಪ್ಲಸ್ 1 n ಪ್ಲಸ್ 1 ಕ್ಯಾನ್ಸಲ್ ಆಯ್ತು, n ಪ್ಲಸ್ 1 ಕ್ಯಾನ್ಸಲ್ ಆಯ್ತು. ಸೊ ಇಟ್ ಇಸ್ ಈಕ್ವಲ್ ಟು n ಪ್ಲಸ್ 1 ಡಿವೈಡೆಡ್ ಬೈ n ಹೋಲ್ ಪವರ್ n ಆಗುತ್ತಾ. ಸೊ ಇಟ್ ಇಸ್ ಈಕ್ವಲ್ ಟು ನಾವು ಏನೇನ್ ಮಾಡ್ಬೋದು? 1 ಪ್ಲಸ್ 1 ಬೈ n ಹೋಲ್ ಪವರ್ n ಅಂತ ಬರೀಬಹುದು. ಇದು e ಅಂತ ಬರೀಬಹುದು. ನೋಡಿ, e ಅನ್ನೋದು ಗ್ರೇಟರ್ ದನ್ 0 ತಾನೆ. e ಅನ್ನೋದು ಗ್ರೇಟರ್ ದನ್ 0 ಡಿಸ್ಟೆನ್ಸ್ ಟು ಇನ್ಫಿನಿಟಿ ತಾನೆ. ಥಿಯರಮ್ ಏನ್ ಹೇಳಿತ್ತು ಹೇಳಿ? ನೋಡಿ ಗ್ರೇಟರ್ ದನ್ 1 ಅಲ್ವಾ ಅದು? e ಅನ್ನೋದು ಗ್ರೇಟರ್ ದನ್ 1 ಇದ್ರೇನು? ಇನ್ಫಿನಿಟಿ. ಇನ್ಫಿನಿಟಿ ತಾನೆ. n ಪ್ಲಸ್ 1 ಬೈ n ಮಾಡಿದಾಗ e ಬರುತ್ತೆ, ಓಕೆ. ಬಟ್ ಅದ್ರ ಮೇಲೆ ವ್ಯಾಲ್ಯೂ ಹೇಳಲ್ಲ ನಾವು. ಅದು 1 ಗಿಂತ ದೊಡ್ಡದಾ ಚಿಕ್ಕದ ಅಂತ ನೋಡ್ತೀವಿ. ಅದು 1 ಗಿಂತ ಚಿಕ್ಕದಿದ್ರೆ 0 ಅಂತ ಹೇಳ್ತೀವಿ. 1 ಗಿಂತ ದೊಡ್ಡದಿದ್ರೆ ಏನಂತ ಹೇಳ್ತೀವಿ? ಇನ್ಫಿನಿಟಿ ಅಂತ ಹೇಳ್ತೀವಿ. ಇನ್ಫಿನಿಟಿ. ಕ್ಲಿಯರ್ ಆಯ್ತಾ? ಎಸ್ ಸರ್. Yes, sir. ಈಗ ಇದನ್ನ ಈ ಆರ್ಡರ್ನ ನೆನ್ಪಿಟ್ಕೊಳ್ಳಿ, ಬಯಾಟ್ ಮಾಡಿ. ಸೊ n ಪವರ್ n ಫ್ಯಾಕ್ಟೋರಿಯಲ್ k ಪವರ್ n p ಆಫ್ n ಲಾಗ್ n, ಇದೇ ಆರ್ಡರ್ ನೆನ್ಪಿರ್ಬೇಕು. ಸೊ ದೊಡ್ಡದು ಯಾವ್ದು ಬರುತ್ತೆ ಅಂತ ನೋಡ್ಕೋಬೇಕು. ನ್ಯೂಮರೇಟರ್ ಇದೆಯಾ ಡಿನಾಮಿನೇಟರ್ ಇದೆಯಾ? ಎರಡೇ ಆಪ್ಷನ್ ಇರುತ್ತೆ. ಇಲ್ಲ 1 ಇನ್ಫಿನಿಟಿ ಬರುತ್ತೆ, ಇಲ್ಲ 0 ಬರುತ್ತೆ. ಎರಡರಲ್ಲೇ ಇದು ಡಾಮಿನೇಟಿಂಗ್ ಬಿಹೇವಿಯರ್ ಅಲ್ಲಿ ಅದು ಯಾವ್ದಿದೆ ಅಂತ ನೋಡ್ಕೊಂಡು ಅಕಾರ್ಡಿಂಗ್ಲಿ ನಾವು ಆನ್ಸರ್ ಹೇಳ್ತಾ ಹೋಗ್ಬೇಕು. ಇದು ನಮ್ಗೆ ಏನ್ ಮಾಡುತ್ತೆ, ಸಿಂಪ್ಲಿಫಿಕೇಶನ್ ಮಾಡೋ ಅವಶ್ಯಕತೆ ಇಲ್ಲ. ಬೇಗ ಆನ್ಸರ್ಗಳನ್ನ ಹೇಳ್ತಾ ಹೋಗಿ ಈ ಡಾಮಿನೇಟಿಂಗ್ ಬಿಹೇವಿಯರ್ ಇಂದ. ಓಕೆನಾ? ಸೊ ಓಕೆ, ಸೊ ವಿಲ್ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಇರ್ತಾನೆ. ಇನ್ನ 2 ಟಾಪಿಕ್ ಇದೆ ಅಷ್ಟೇ. ಇನ್ನೊಂದು ಕೌಶಿ ಸೀಕ್ವೆನ್ಸ್ ಅಂತ ಇದೆ. ಅದ್ರಲ್ಲಿ ಏನಂದ್ರೆ ಏನೂ ಇಲ್ಲ, ಕೌಶಿ ಇಪ್ಪಣೊಂದು ಕನ್ವರ್ಜೆಂಟ್ ಅಷ್ಟೇ. ಅದು ಅದ್ರಲ್ಲಿ ಏನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಸಬ್ ಸೀಕ್ವೆನ್ಸ್ ಮತ್ತೆ ಲಿಮಿಟ್ ಇನ್ಫೀರಿಯರ್ ಲಿಮಿಟ್ ಸುಪೀರಿಯರ್ ಇದೆ. ಸೊ ಅಷ್ಟಾದ್ಮೇಲೆ ಕ್ವಶನ್ ಸಾಲ್ವ್ ಮಾಡೋಣ. ಇದಾದ್ಮೇಲೆ ಆಕ್ಚುಲಿ ಕ್ವಶನ್ ಸಾಲ್ವ್ ಮಾಡೋದ್ ಬೇಕಾ ಇಲ್ಲ ಎರಡು ಮುಗಿಸ್ಬಿಟ್ಟು ಸಾಲ್ವ್ ಮಾಡ್ಬೋಣ ಒಟ್ಟಿಗೆ? ಓಕೆನಾ? ಓಕೆ ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. Thank you, sir.